ಕರ್ತನ ನಾಮಕ್ಕೆ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನೀವು 2026ರಲ್ಲಿ ವಾಕ್ಯೋಪದೇಶವನ್ನು ಕರ್ತನು ಕೊಟ್ಟನು. ಆಳದಿಂದ ಆಳಕ್ಕೆ ಒಂದು ವಿಷಯದಲ್ಲಿ ಬರುವಾಗ ನಾನು ದೇವರ ಹತ್ರ ಇದೇ ವಿಷಯ ಮಾತಾಡಬೇಕಾ, ಖಂಡಿತವಾಗಿ ಇದೇ ವಿಷಯದಲ್ಲಿ ಮಾತನಾಡಬೇಕು ಎಂಬುದಾಗಿ ನನಗೆ ಕೊಟ್ಟಿದ್ದಾರೆ. ನಮ್ಮ ಅಪ್ಪನ ಮಾತು ನಾನು ಯಾವತ್ತೂ ಮೀರಲೇಬಾರ್ದು, ಮೀರೋಕ್ಕೂ ಆಗಲ್ಲ ಅನ್ನಿಸ್ತೋತ್ರ, ಬಿಡುವುದೂ ಇಲ್ಲ. ಹಾಗೆ ಬೇಕಾದ್ರೆ ವಾಕ್ಯ ಏನು ಹೇಳುತ್ತೆ ಅನ್ನಿಸ್ತೋತ್ರ. ಕೀರ್ತನೆ 42ನೇ ಅಧ್ಯಾಯದಲ್ಲಿ 7ರಿಂದ 8 ತನಕ ಓದಿ. ಯಾರು ಚೆನ್ನಾಗಿ ಓದ್ತೀರ ಓದಿ ಪಟಪಟ. ನಿನ್ನ ಜಲಪಾತಗಳಿಂದುಂಟಾಗುವ ಮಹಾಘೋಷವು ಒಂದು ಪ್ರವಾಹವು ಮತ್ತೊಂದು ಪ್ರವಾಹವನ್ನು ಕೂಗುತ್ತದೋ ಎಂಬಂತಿರುವುದು. ಹಾಗೆಯೇ ನೀನು ಅಲ್ಲಕಲ್ಲೋಲವಾದ ದುಃಖ ಪ್ರವಾಹದ ತೆರೆಗಳನ್ನು ನನ್ನ ತಲೆಯ ಮೇಲೆಯೇ ದಾಟಿಸಿದ್ದೀಯಲ್ಲ. ಹಲ್ಲೆಲೂಯಾ. ದೇವ್ರ ಮಕ್ಕಳ, ದೇವರ ವಾಕ್ಯಕ್ಕೆ ನಾವು ಗಮನ ಕೊಡೋಣ. ಸ್ತೋತ್ರ. ನಿನ್ನ ಜಲಪಾತಗಳಲ್ಲಿ ಉಂಟಾದ ಮಹಾಘೋಷ, ದೇವರ ಕೂಗುವ ಶಬ್ದ, ಜಲಘೋಷ ಶಬ್ದ ಇರ್ತಲ್ಲ, ಡಬಡಬಡವನೆ ಆ ರೀತಿ ಘೋರವಾಗಿದೆ. ಒಂದು ಪ್ರವಾಹ ಮತ್ತೊಂದು ಪ್ರವಾಹವನ್ನು ಕೂಗುತ್ತದೋ ಎಂಬಂತಿರೋದು. ಹಾಗೆಯೇ ನೀನು ಅಲ್ಲೋ ಕಲ್ಲೋಲವಾದ ದುಃಖ ಪ್ರವಾಹ ತೆರೆಗಳನ್ನು ನನ್ನ ತಲೆ ಮೇಲೆ ದಾಟಿಸಿದ್ಯಾರೇನು, ಅದರಿಂದ ಪಾರು ಮಾಡಿದ್ದೆ. ದೇವ್ರ ಮಕ್ಕಳ, ಈ 2026ರಲ್ಲಿ ದೇವರು ನಮ್ಮನ್ನು ಎಲ್ಲಾ ದುಃಖ ಕಣ್ಣೀರಿನಿಂದಲೂ ಪಾರು ಮಾಡಲಿಕ್ಕೆ ಸಿದ್ಧನಾಗಿರುತ್ತಾರೆ. ಸ್ತೋತ್ರ. ಹಲ್ಲೆಲೂಯಾ. ನೆಹೆಮಿಯ 9:11 ಓದಿ. ಸ್ತೋತ್ರ. ನೆಹೆಮಿಯ ನಮ್ಮ ಪಿತೃಗಳು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲೇ ಹಾದು ಹೋಗುವಂತೆ ಅವರ ಮುಂದೆ ಸಮುದ್ರವನ್ನು ಬೇಡಿಸಿದೆ. ಅವರನ್ನು ಹಿಂದಟ್ಟುವವರನ್ನು ಕಲ್ಲಿನಂತೆ ಮಹಾಜಲರಾಶಿಯ ತಳದಲ್ಲಿ ಮುಳುಗಿಸಿ ಬಿಟ್ಟಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವ ಮಕ್ಕಳ, ಶತ್ರು ತಿಳ್ಕೊಳ್ತಾನೆ. ಇನ್ನ ಸಮುದ್ರವು 9:11 ಸಮುದ್ರದಲ್ಲಿ ಸಿಕ್ಕಾಕಬಿಟ್ರು. ನಮಗೆ ಬಿಡ್ಲಪ್ಪ, ಇವ್ರಿಗೆ ಏನ್ ಕರ್ಕೊಂಡು ಹೋದ್ರು, ಮತ್ ಚೆನ್ನಾಗಿ ರುಬ್ಬೋಣ, ಚೆನ್ನಾಗಿ ನಮ್ಮ ಕೆಲಸಗಳು ಮಾಡಿಸ್ಕೊಳ್ಳೋಣ ಎಂಬುದಾಗಿ ಒಯ್ದ ಒಂದು ಪ್ಲಾನ್ ಇರ್ತಾರೆ. ಈಗ ಎಲ್ಲಿ ಹೋಗಕ್ಕಾಗತ್ತ? ಅವರು ಇಲ್ಲೇ ನಮ್ಮ ಹತ್ರಕ್ಕೆ ಬರ್ಬೇಕಾಗುತ್ತೆ, ನಮ್ಮ ದಾಸತ್ವಲ್ಲೇ ಬರ್ಬೇಕಾಗುತ್ತದೆ ಅಂದ್ಕೊಳ್ಳೋದು ಸೈತಾನನ ಪ್ಲಾನ್ ಆಗಿರ್ತದೆ ಮಕ್ಕಳ. ಆದ್ರೆ ದೇವರ ಪ್ಲಾನ್ ಗೊತ್ತಿಲ್ಲ ಸೈತಾನಿಗೆ. ದೇವರದ ಪ್ಲಾನ್ ಗೊತ್ತಿಲ್ಲ ಸೈತಾನಿಗೆ. ಅದಕ್ಕೆ ದೇವರು ಹೇಳ್ತಾರೆ ಪೇತ್ರನಿಗೆ, ನೀನು ಮನುಷ್ಯರ ಆಲೋಚನೆ ಹೊರತು ದೇವ್ರದಲ್ಲ. ಹಲ್ಲೆಲೂಯಾ. ನಾವು ಮನುಷ್ಯರಾದ್ರೆ ಏನ್ ಮಾಡ್ಕೊಡ್ತೀವಿ, ಏನ್ ಬೇಕು ಅವ್ರು ಮಾತಾಡ್ಕೊಬಿಡ್ತೀವಿ. ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ನನ್ನ ಆಲೋಚನೆ ನಿನ್ನ ಆಲೋಚನೆಗಳ ಪ್ರಕಾರ ಹೇಳ್ಬೇಕಾಗುತ್ತೆ ಮಕ್ಕಳ. ದೇವರ ಆಲೋಚನೆ ಬೇರೆ ಇರ್ತದೆ. ಅದಕ್ಕೆ ಸೈತಾನನು ಆ ಜನರು ಏನ್ ಹೇಳ್ತಾರೆ ಅಂತಂದ್ರೆ, ಓದೋದಾದ್ರೆ ಸ್ತೋತ್ರ 11ರಲ್ಲಿ, ನಮ್ಮ ಪಿತೃಗಳು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲಿ ಎಲ್ಲಿ ನಡ್ಕೊಂಡ್ರು? ಒಣ ನೆಲ. ನಮ್ಮ ದೇವರು ಸಾಧಾರಣ ದೇವರಲ್ಲ ದೇವ್ ಮಕ್ಕಳ. ನೀವೆಷ್ಟು ಕಣ್ಣೀರಿಟ್ಟಿರ್ತೀರೋ, ನೀವೆಷ್ಟು ಬಾಧೆ ಪಟ್ಟಿರ್ತೀರೋ, ನೀವೆಷ್ಟು ಗೋಳ್ಗರಿತಿರ್ತೀರೋ ಅದು ನೀವು ಮುಟ್ಟಿರುತ್ತೆ. ಆಗಿರ್ಬೇಕಾದ್ರೆ ದೇವರು ಕೈ ಕಟ್ಟಿಕೊಂಡು ಕೂರೋ ದೇವರಲ್ಲ ನಮ್ಮ ದೇವರು. ಹಲ್ಲೆಲೂಯಾ. ಹೇಳಿ ಔಷಧಿ ದೇವರು ನಮ್ಮ ದೇವರು. ಕೈ ಕಟ್ಟು ಕೂರುವ ದೇವರಲ್ಲ. ಹೇಳಿ ಔಷಧಿ ನಮ್ಮ ದೇವರು. ಕೈ ಕಟ್ಟು ಕೂರುವ ದೇವರಲ್ಲ ದೇವ. ನಮ್ಮ ದೇವರು ತನ್ನ ಕಾರ್ಯದ ಪ್ರಕಾರವೇ ಮಾಡ್ತಾನೆ. ಹಾಗಿರ್ಬೇಕಾದ್ರೆ ಒಣ ನೆಲದಲ್ಲಿ ಏನ್ ಮಾಡಿದ್ರ? ಹಾದು ಹೋಗುವಂತೆ ಅವರ ಮುಂದೆ ಸಮುದ್ರನ ಭೇದಿಸ್ತಾನೆ. ಯಾವುದೇ ಶತ್ರುಗಳಾಗಲಿ ನಿಮಗೆ ತೊಂದರೆ ಕೊಡೋದಾದ್ರೆ, ನಿಮ್ಮ ಸೇವೆಗೆ ತೊಂದರೆ ಕೊಡೋದಾದ್ರೆ, ನಿಮ್ಮ ಪ್ರಾರ್ಥನೆ ತೊಂದರೆ ಕೊಡೋದಾದ್ರೆ ಜಜ್ಜೋಲಿಕ್ಕೆ ರೆಡಿ ಆಗ್ತಾನೆ. ಯಾಕೆಂದ್ರೆ ದೇವಮಕ್ಕಳ, ಏಕೆಂದ್ರೆ ದೇವರ ಕಾರ್ಯವು ಹಾಗೆ ಆಗಿರ್ತದೆ. ನಿಮ್ಮ ಪ್ರಾರ್ಥನೆ ಇರ್ತದೆ, ವರ್ಷಾನುಗಟ್ಟಲೆ ಪ್ರಾರ್ಥನೆ ಮಾಡುವಂತ ಪ್ರಾರ್ಥನೆ, 2 ವರ್ಷದಿಂದ 3 ವರ್ಷದ ಪ್ರಾರ್ಥನೆ, 15 ವರ್ಷದ ಪ್ರಾರ್ಥನೆ ಇದೆಯಲ್ಲ, ಅದು ತುಂಬಿರ್ತದೆ. ದೇವ್ರೇ, ನನ್ನ ಕಣ್ಣೀರು ನಿನ್ನ ಬುದ್ಧಲೇನಿದೆಯಲ್ಲಪ್ಪ. ಹಲ್ಲೆಲೂಯಾ. ವೇಸ್ಟ್ ದೇವ್ರು ಮಾಡಲ್ಲ. ಯಾಕೆಂದ್ರೆ ವೇಸ್ಟ್ ಮಾಡಲಿಕ್ಕೆ ನೀವು ಸಾಧಾರಣ ದೇವತಿರೋದಿಲ್ಲ. ಹಲ್ಲೆಲೂಯಾ. ನೀವು ಸಾಧಾರಣ ದೇವತೆ ಕೂತ್ಕೊಂಡು ಅಳ್ತಿರಕ್ಕಿಲ್ಲ ಮಕ್ಕಳ. ನೀವು ಜೀವ ಸ್ವರೂಪನಾದ ದೇವರು. ಆದ್ರೆ ನೀವು ಹೃದಯ ಇರುವಂತ ದೇವರ ಹತ್ರ ನೀವು ಆರೋಧಿಸೋ ದೇವರ ಹತ್ರ ನೀವು ನಿಮ್ಮ ಪ್ರಾರ್ಥನೆ ಕೇಳ್ತಾ ಇರ್ತಾನೆ. ಅದಕ್ಕೋಸ್ಕರ ದೇವರು ಒಣ ನೆಲದಲ್ಲಿ ಅವರನ್ನು
ನಡೆಸಿ ಏನ್ ಮಾಡುದು, ಸಮುದ್ರವನ್ನು ಭೇದಿಸಿ ಅವರನ್ನು ಹಿಂದಟ್ಟುರನ್ನು ಕಲ್ಲಿನಂತೆ ಆ ಜಲರಾಶಿಯ ಮುಂದೆ ಮುಳುಗಿಸಿ ಬಿಟ್ಟಿದ್ದಾನೆ. ಕಲ್ಲಿನಂತೆ ಎಲ್ಲ ನಾಶವಾಗೋದ್ರು. ಕರಿತಾ ಇದ್ದ ದೇವರು ಮೋಶೆ, ನೀನು ಅಲ್ಲಿ ಹೋಗ್ತೀನಿ ನಿಂತ್ಕೊಂಡಿರೋ ಅಂತ. ದೇವ್ರ ಪ್ಲಾನ್ ನೋಡಿದ್ದೇವೆ ಮಕ್ಕಳ. ಶತ್ರುಗಳೆಲ್ಲ ಒಳಗಡೆ ಬಂದ್ರೆ ಹಿಡಿಯ ನಡ್ರೋ ಅವ್ರಿಗೆ ದೇವ್ರ ಮಾರ್ಗ ನಾವು ವಿಚಾರ ತೀರ್ತಾನೆ ನೋಡಿ ಅನ್ಕೊಂಡು ಏನ್ ಮಾಡ್ತಾರ ಹೋಗ್ಬಿಟ್ರು ದೇವ್ ಮಕ್ಕಳ. ಅದಕ್ಕೆ ಸೈತಾನನು ಫಸ್ಟ್ ಗೆಲ್ತಿ ಅಂತ ಹೋಗ್ತಾನೆ, ಮಕ್ಕಳೇ ಬಿದ್ದಿರದೆ ಗೊತ್ತಿರ್ಕೋದು. ಅಲ್ಲೆಲ್ಲ ಮಕ್ಕಳೇ ಬಿದ್ದು ನಿರ್ನಾಮವಾಗಿ ನಾಶವಾಗುವ ದಿನಗಳು ಈ ವರ್ಷ ಬರ್ಲಿಕ್ಕಿದೆ. ಯಾಕೆಂದ್ರೆ ದೇವ್ ಮಕ್ಕಳ ವೈರಿಯ ಪ್ಲಾನ್ ನ ದೇವರು ಬಿಡೋಕ್ಕಿಲ್ಲ, ನಾಶ ಮಾಡ್ತಾನೆ. ಸ್ತೋತ್ರ. ಯಾಕೆಂದ್ರೆ ಇಸ್ರೇಲರು ಆ ದಿನಗಳಲ್ಲಿ ಅಳುವಂತ ಅಳುವುದೆಯಲ್ಲ, ಅದು ದೇವರ ಕಿವಿಗೆ ಮುಟ್ಟಿದೆ. ಅವರ ಕಣ್ಣೀರು, ಅವರ ವೇದನೆ, ಅವರ ದುರ್ಮಾನಗಳು ಎಲ್ಲವೂ ಕರ್ತನ ಮುಟ್ಟಿರೋದ್ರಿಂದಲೇ ಮೋಶೆನ ಕಳಿಸಿದ್ದು. ಹಾಗಿರ್ಬೇಕಾದ್ರೆ, ಆತನ ಕಿವಿಗೆ ಮುಟ್ಟಿರ್ಬೇಕಾದ್ರೆ, ಅದು ಹೃದಯ ಹೆಚ್ಚಾಗಿರ್ಬೇಕಾದ್ರೆ ಮಕ್ಕಳ ಸ್ತೋತ್ರ, ಸುಮ್ನೆ ಬಿಡಕ್ಕುಂಟಾ? ಅಲ್ಲಯ್ಯ, ಶತ್ರುನ ಕಾಯ್ತಾನೆ, ಕಾಯ್ದು ಹೊಡಿತಾನೆ ದೇವರ ತಿಳ್ಕೊಳ್ಳಿ. ಯಾಕೆಂದ್ರೆ ಇಸ್ರೇಲರು ಮುಂದೆ ಹೋಗಾಯ್ತು, ಅವರು ಬರ್ತಾ ಇದ್ದಾರೆ, ಬೆನ್ನೆಡ್ಕೊಂಡು ಬಂದಾಯ್ತು. ಇಸ್ರೇಲ್ ತುದಿ ನಾಟಾಯ್ತು. ಕ್ಲೋಸಿಂಗ್ ಆರಂಭ ಆತನೇ, ಅಂತ್ಯವೂ ಆತನೇ ಮಾಡ್ತಾನೆ. ಆರಂಭವು ಅಲ್ಪವಾದರೂ ಸಂಪೂರ್ಣವಾಗಿ ಅಂತ್ಯ ಸಂಪೂರ್ಣವಾಗಿ ದೇವರು ಮಾಡ್ತಾನೆ. ಆಗಿರ್ಬೇಕಾದ್ರೆ ದೇವ ಮಕ್ಕಳ ಏನ್ ಹೇಳ್ತಿದ್ರು ಸೋದರ? ಮುಳುಗಿಸಿ ಬಿಟ್ಟನು ಅಂತ ಹೇಳ್ತದೆ. ನೆಕ್ಸ್ಟ್ ಓದನ ವಾಕ್ಯ, ವಿಮೋಚನ ಪತ್ರಿಕೆ 15:5. ವಿಮೋಚನ ಕಾಂಡ ಪತ್ರಿಕೆ 5:5. ನಿಮಗೆ ಅರ್ಥ ಆಗ್ತಿದೆಯಾ ವಾಕ್ಯಗಳು? ಸಾಗರವು ಅವರನ್ನು ಮುಚ್ಚಿಬಿಟ್ಟಿತು, ಕಲ್ಲಿನಂತೆ ದಡಲೆಂದು ಸಮುದ್ರದ ತಳವನ್ನು ಸೇರಿದರು. ಯೆಹೋವನೇ, ನಿನ್ನ ಭುಜಬಲವು ಎಷ್ಟೋ ಘನವಾದದ್ದು. ಯೆಹೋವನೇ, ನಿನ್ನ ಭುಜಬಲವು ನಿನ್ನ ಶತ್ರುಗಳನ್ನು ಪುಡಿ ಪುಡಿ ನಿನಗೆದುರಾಗಿ ನಿಲ್ಲುವವರನ್ನು ಕೆಳಗೆ ಬಿಡುತ್ತಿ. ಮಕ್ಕಳಿಗೆ 2026 ಕೈ ಎತ್ತಿ ಹೇಳಿದ್ದೇವೆ, ಕೇಳಿಸ್ಕೊಳ್ಳಿ. ಸಾಗರ ಅವರನ್ನು ಮುಚ್ಚಿಬಿಟ್ಟಿತ್ತು, ಕಲ್ಲಿನಂತೆ ಧಡಾಮನೆಂದು ಸಮುದ್ರ ತಾಳವನ್ನು ಸೇರಿದರು. ಹಲ್ಲೆಲೂಯಾ. ನಾವು ದೇವ್ರ ಮಕ್ಕಳ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಇರ್ಬೇಕಾದ್ರೆ ನಮ್ಮನ್ನ ಮುಳುಗಿಸಲಿಕ್ಕೆ ಈ ಲೋಕದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ನಾವು ಯೋಗ್ಯರಾಗಿ ಪರಿಶುದ್ಧರಾಗಿ ಜೀವಿಸೋದಕ್ಕೆ ಇರೋದಾದ್ರೆ ಮಕ್ಕಳ, ದೇವರು ಎಲ್ಲಕ್ಕೂ ಒಂದು ಆನ್ಸರ್ ಕೊಡೋದಕ್ಕೆ ಆತನು ನಂಬಿ ಬಂದವರಿಗೆ ವ್ಯರ್ಥಕ್ಕಲ್ಲ. ಆತನು ಸುಮ್ಮನೆ ಇಲ್ಲ ದೇವ ಮಕ್ಕಳ, ಎಲ್ಲವನ್ನೂ ಗಮನಿಸ್ತಾ ಇರ್ತಾನೆ. ಅದಕ್ಕೆ ಹೇಳ್ತದೆ, ಸಮುದ್ರ ತಳವನ್ನು ಸೇರಿದವು, ಯೆಹೋವನು ತನ್ನ ಆತನ ಭುಜವನ್ನು ಇತರ ಕೊಂಡಾಡಿದ್ರು. ದೇವ ಮಕ್ಕಳ ಕೇಳಿಸ್ಕೊಳ್ಳಿ, ಸ್ತೋತ್ರ. ನಾವು ಅಷ್ಟೇ ತಿಳ್ಕೊಳ್ಳಿ, ನಮ್ಮ ದೇವರು ನಮ್ಮ ಕಣ್ಣು ಮುಂದೆ ಮಾಡೋ ಕಾರ್ಯಗಳನ್ನು ಕೊಂಡಾಡಿ. ಯಾಕೆಂದ್ರೆ ನಮ್ಮ ದೇವರು ತನ್ನ ಭುಜ ಬಲದಲ್ಲಿ ನಮ್ಮನ್ನು ನಡೆಸ್ಕೊಂಡು ಹೋಗಿದ್ದಾನೆ. 2025ರಿಂದ 2020ವರೆಗೂ ತನ್ನ ಭುಜ ಬಲದಲ್ಲಿ ಒತ್ತುಕೊಂಡು ಹೋಗಿದ್ದಾನೆ. ಒತ್ತುಕೊಂಡು ಹೋಗಿದ್ದಾನೆ. ಯಾಕೆಂದ್ರೆ ದೇವರ ಮಕ್ಕಳು ತನ್ನ ಭುಜ ಬಲದಲ್ಲಿ ತನ್ನ ಮಕ್ಕಳನ್ನು ಕರ್ಕೊಂಡು ಎತ್ಕೊಂಡು ಹೋಗಾಗೆ ತನ್ನ ಇಸ್ರೇಲ್ ಜನ ಒತ್ಕೊಂಡು ಹೋಗಿದ್ದಾನೆ. ಹೇಗಿರ್ಬೇಕಾದ್ರೆ ದೇವರ ಮಕ್ಕಳ, ಅದಕ್ಕೆ ಯೆಹೋವನೇ, ನಿನ್ನ ಭುಜಬಲ ಎಷ್ಟೋ ಘನ ಉಳ್ಳದ್ದು. ಆಮೆನ್. ಹಲ್ಲೆಲೂಯಾ. ಮನುಷ್ಯರ ಭುಜಬಲ ಟೊಳ್ಳು, ದೇವರ ಭುಜಬಲವನ್ನು. ಹಲ್ಲೆಲೂಯಾ. ಯೆಹೋವನೇ, ನಿನ್ನ ಭುಜಬಲವು ನಿನ್ನ ಶತ್ರುಗಳಿಗೆ ಪುಡಿ ಪುಡಿ ಮಾಡಕ್ಕಿದೆ. ಹಲ್ಲೆಲೂಯಾ. ವೈರಿ 1 ಕೋಟಿ ಬಂದ್ರೆ ಅವನು ನಾಶವಾಗಿ 7ನೇ ಕೋಟಿ ದಾಟಿ ಹೋಗ್ತಾನೆ, ಬಿದ್ದು ಹೋಗ್ತಾನೆ. ಹಾಗಿರ್ಬೇಕಾದ್ರೆ ನಿನ್ನ ಅತ್ಯಧಿಕವಾದ ಮಹತ್ವುಳ್ಳನಾಗಿ ನಿನ್ನ ಎದುರಿಗೆ ನಿಲ್ಲುವನು ಏನ್ ಹೇಳ್ತದೆ? ಕೆಡವಿ ಬಿಸಾಕ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾನೆ ದೇವರು, ನನ್ನ ಮೇಲೆ ಬೀಳುವನು ತುಂಡು ತುಂಡು, ನಾನು ಅವನ ಮೇಲೆ ಬಿದ್ರೆ ಬೆಂಕಿ ಉರಿಯಲಿದ್ದೆ ಮಕ್ಕಳ. ದೇವ್ರ ಮೇಲೆ ಬಿದ್ರೆ ತುಂಡಾಗ್ತೀವಿ ನಾವು. ದೇವೇ ನಮ್ಮಲ್ಲಿ ಬಿದ್ಬಿಟ್ರೆ ಪುಡಿ ಪುಡಿ ಆಗೋದು. ಕರ್ತನ ಮಕ್ಕಳ ಕೇಳಿಸ್ಕೊಳ್ಳಿ, 2025ರಲ್ಲಿ ಎಷ್ಟೋ ಸಾವು ನೋವುಗಳು ನಾವು ಕಂಡಿದ್ದೇವೆ. ಮರಣ ಅಂಧಕಾರವು ತುಂಬಿಕೊಂಡಿದೆ.
ಹಾಗಿರ್ಬೇಕಾದ್ರೆ ನಾವು ಬದುಕಿ ಉಳಿದ್ವಿ ಅಂದ್ರೆ ದೇವರ ಕೃಪೆ. ಹಾಗಿರ್ಬೇಕಾದ್ರೆ ದೇವ ಮಕ್ಕಳ ವಾಕ್ಯಕ್ಕೆ ಬರೋಣ. ಸ್ತೋತ್ರ. ಕೀರ್ತನೆ 106:9. ಆತನು ಗದರಿಸಲು ಕೆಂಪು ಸಮುದ್ರವು ಒಳಗೆ ಹೋಯಿತು, ಅಡವಿಯನ್ನೋ ಎಂಬಂತೆ ಸಾಗರವನ್ನು ದಾಟಿಸಿದನು. ನೋಡಿದ್ರೆ ಮಕ್ಕಳ ಅದು ವಿಷಯ ಇರ್ತದೆ. ಕೆಂಪು ಸಮುದ್ರ ಏನ್ ಹೇಳ್ತದೆ? ಒಣಗಿ ಒಡೆದಾಕಿದ ದೇವ್ರ ಸ್ತೋತ್ರ. ಹಲ್ಲೆಲೂಯಾ. ದೇವ್ರ ಮಕ್ಕಳು ದೇವ್ರಿಗೆ ಮುಂದೆ ಯಾವ್ದಿಲ್ಲಕ್ಕಾಗುತ್ತೆ? ಹಲ್ಲೆಲೂಯಾ. ನಾನ್ ನಿಂತ್ಕೊಂತೀನಿ, ನಾನ್ ಸ್ಟ್ರಾಂಗು, ನಾನ್ ಪವರ್ಫುಲ್, ಬಿದ್ದು ಬೀಳ್ಸಿ ನಾಶಕ್ಕೆ. ಇದು ನಮ್ಮ ಮೈಂಡ್ ಅಲ್ಲಿ ಇರಲಿ ದೇವ್ರ ಮಕ್ಕಳ. ಯಾಕೆಂದ್ರೆ ದೇವ್ರಿಗಿರೋ ಶಕ್ತಿ ಮುಂದೆ ಮಂತ್ರ ತಂತ್ರ ಕುತಂತ್ರಗಳಿಗೆ ಯಾವುದೇ ಕಾರಣಕ್ಕೂ ಜಾಗ ಇಲ್ಲ. ಹೇಳಿ, ಸೈತಾನಿಗೆ ಜಾಗವಿಲ್ಲ. ಸೈತಾನಿಗೆ ಜಾಗವಿಲ್ಲ ಸ್ತೋತ್ರ. ಅಂಧಕಾರ ಶಕ್ತಿಗಳಿಗೆ ಜಾಗವಿಲ್ಲ. ಅವನಿಗೆ ಸವಾಲಕ್ಕೆ ನಿಂತ್ಕೊಳ್ಳಿ ಸ್ತೋತ್ರ. ಹಲ್ಲೆಲೂಯಾ. ಯಾಕೆಂದ್ರೆ 2020 ಕೊಡುವ ಹೊಸ ವರ್ಷ ಅಧ್ಯಾಯಗಳಿಗೆ ಪ್ರಾರಂಭವಾಗಿದೆ ಸ್ತೋತ್ರ. ಸೈತಾನನಿಗೆ ಜಾಗವಿಲ್ಲ. ನಿರ್ನಾಮವಾಗಿ ಹೋಗಲಿಕ್ಕೆ ಕೀರ್ತನೆ 106:9 ಕೆಂಪು ಸಮುದ್ರ ಒಣಗಿ ಹೋಯಿತು, ಸಾಗರವನ್ನು ದಾಟಿ ಅಡವಿ ಒಂದು ಸಣ್ಣ ಗುಂಡಿದ್ರು ನಕ್ಕೊಂಡು ಹೋದಂಗೆ ಅಂತ ಕಾರ್ಯ ದೇವ್ರು ಮಾಡಕ್ಕೆ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ದೇವ್ರನ್ನ. ನನ್ನ ದೇವರು ಎಷ್ಟು ದೊಡ್ಡವನು, ನನ್ನ ದೇವರು ಎಷ್ಟು ಚಿಕ್ಕ, ಎಷ್ಟು ಪ್ರೀತಿ ಉಳ್ಳವನು, ಆದ್ರ ಕೃಪೆ ಎಂತದ್ದು ಎಂಬುದನ್ನ ನೆನೆಸಿಕೊಳ್ಳಿ ದೇವ್ರ ಮಕ್ಕಳ ಸ್ತೋತ್ರ. ಹಲ್ಲೆಲೂಯಾ. ನಾವು ಸೆರೆಯಿಂದ ಕನಸು ಕಂಡವರಂತಿದ್ದೆ ಎಂಬುದಾಗಿರ್ಬೇಕಾದ್ರೆ ಮಕ್ಕಳ ಸೆರೆಯಿಂದ ಬಿಡಿಸಲ್ಪಟ್ಟಾಗ ನಾವು ಸಂತೋಷದಿದ್ದೆ ಎಂಬುದಾಗಿ ಜನ ಹೇಳುವ ಪ್ರಕಾರ ದೇವ್ರ ಮಕ್ಕಳ ಸ್ತೋತ್ರ. ನೆಕ್ಸ್ಟ್ ಹೇಳೋಣ ವಾಕ್ಯನ. ಯೆಶಾಯ 63 13-14 ಓದಿ ಸ್ತೋತ್ರ. ಅವರೆದುರಿಗೆ ಜಲರಾಶಿಯನ್ನು ಭೇದಿಸಿ ಎಲ್ಲರೂ ತಿಳ್ಕೊಳ್ಳಿ ಒಂದು ನಿಮಿಷ. ಎಲ್ಲರೂ ಫಾಸ್ಟ್ ಆಗಿ ಒಂಚೂರು. 63 ಅಧ್ಯಾಯದಲ್ಲಿ 13-14. ಹಲ್ಲೆಲೂಯಾ. ತಿಳ್ಕೊಂಡ್ರೆಲ್ಲರೂ 13-14 ಓದಿ. ಅವರೆದುರಿಗೆ ಜಲರಾಶಿಯನ್ನು ಭೇದಿಸಿ ಸಾಗರದ ಅಡಿಯಲ್ಲಿ ಅವರನ್ನು ಕುದುರೆಯು ಮೈದಾನದಲ್ಲಿ ನಡೆಯುವ ಪ್ರಕಾರ ಮುಗ್ಗರಿಸದಂತೆ ನಡೆಸಿದಾತನು ಎಲ್ಲಿ? ಯೆಹೋವನ ಆತ್ಮವು ತಗ್ಗಿಗೆ ಇಳಿಯುವ ದನಗಳೋಪಾದಿಯಲ್ಲಿ ಅವರನ್ನು ವಿಶ್ರಮ ಸ್ಥಾನಕ್ಕೆ ಕರೆತಂದಿತು. ನಿನ್ನ ನಾಮವನ್ನು ಘನಪಡಿಸಿಕೊಳ್ಳುವುದಕ್ಕಾಗಿ ನಿನ್ನ ಜನರನ್ನು ಹೀಗೆ ನಡೆಸಿ. ದೇವರು ಆದುಕೊಂಡ ಜನರೇ ದೇವರನ್ನು ಆರಾಧಿಸುವವರಾಗಿರ್ತಾರೆ. ಕೇಳಿಸ್ಕೊಳ್ತೇವೆ ಮಕ್ಕಳ. ದೇವರು ಅಷ್ಟು ಜನ ಕರ್ಕೊಂಡು ಸುಮ್ಮನೆ ಅಲ್ಲ. ನನ್ನನ್ನು ಆರಾಧಿಸಿ, ನಾನು ಎಂತವನ್ನ ನಿಮಗೆ ತೋರಿಸಿದ್ದೀನಿ, ನಾನು ಎಂತವನ್ನ ನಿಮ್ಗೆ ಮಾಡಿದ್ದೀನಿ, ನಿಮಗೆ ಕಣ್ಮುಂದೆ ಅದ್ಭುತಗಳನ್ನು ನಡೆಸಿದ್ದೀನಿ ಎನ್ನುವುದಾದ್ರೆ ಮಕ್ಕಳ, ನೀವು ಆರಾಧಿಸುವ ದೇವರನ್ನ, ಜೀವ ಸ್ವಲ್ಪ ದೇವರನ್ನ ಸತ್ಯಕ್ಕೆ ತಕ್ಕಾಗಿ ಆರಾಧಿಸಿರಿ. ಹಲ್ಲೆಲೂಯಾ. ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ಕೇಳಿಸ್ಕೊಳ್ಳಿ ಸ್ತೋತ್ರ. ಏನ್ ಹೇಳ್ತಾರೆ ಸ್ತೋತ್ರ ಅಂದ್ರೆ, ಜಲರಾಶಿಯನ್ನು ಭೇದಿಸಿ ಸಾಗರದ ಅಡಿ ಆಳದ ಕಡೆಗೆ ಕೇಳಿಸ್ಕೊಂಡ್ರ, ಆ ಆಳದ ಕಡೆ ಎಮಿಸೋದು ಅವರನ್ನು ಕುದುರೆಯು ಮೈದಾನದಲ್ಲಿ ಫೀಲ್ಡ್ ಜಾಗ ಅಮಿಸೋದ್ರ ಆ ಮೈದಾನದಲ್ಲಿ ನಡೆಯೋ ಪ್ರಕಾರ ಮುಗ್ಗರಿಸದಂತೆ, ಏನೋ ಬಿದ್ದು ಹೋಗದಂತೆ, ಜಾರಿ ಹೋಗದಂತೆ, ಆ ಮಂಕಡದಂತೆ ಏನ್ ಹೇಳ್ತಾ ಅನಿಸ್ತದೆ, ನಡೆಸಿದ ಆತನು ಎಲ್ಲಿ? ಹಲ್ಲೆಲೂಯಾ. ಕ್ವೆಶ್ಚನ್ ಮಾರ್ಕ್. ಯೆಹೋವನು ತನ್ನ ಆತ್ಮನು ತಗ್ಗಿಗೆ ದೇವರ ಜಯವು ನಮ್ಮದಾಗಿದೆ. ದೇವರ ತಗ್ಗಿನಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡೋಣ. ತಗ್ಗಿಗೆ ಇಳಿಸುವ ದನಗಳೋಪಾದಿಯಲ್ಲಿ, ತಗ್ಗಿಗೆ ಅಂದ್ರೆ ಉಳಿನ ಮೇವುಗಳಿಗೆ, ತಗ್ಗಿನೋಪಾದಿಯಲ್ಲಿ ದನಗಳೋಪಾದಿಯಲ್ಲಿ ಅವರನ್ನು ವಿಶ್ರಾಮ ಸ್ಥಾನಕ್ಕೆ ಕರೆತಂದನು. ನಿನ್ನ ನಾಮವನ್ನು ಘನಪಡಿಸಿಕೊಳ್ಳುವುದಕ್ಕಾಗಿ ನಿನ್ನ ಜನರು, ನಿನ್ನ ನಾಮ, ಯಾರ ನಾಮವನ್ನ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ಕರೆದನಂತಂದ್ರೆ
ತನ್ನ ಕರ್ತನ ಘನತೆಯನ್ನು ಗುಣಪಡಿಸಲಿಕ್ಕೆ, ಆತನ ಮೆಚ್ಚಿಸಲಿಕ್ಕೋಸ್ಕರ, ಆತನ ಎಲ್ಲ ಜನರು ನನ್ನ ದೇವರು ಜೀವ ಸ್ವಲ್ಪನೆ ಎಂಬುದಾಗಿ ಹೇಳಲಿಕ್ಕೆ, ಆತನ ಕೂಗಿ ಕೂಗಿ ನನ್ನ ದೇವರು ಪರಿಶುದ್ಧನಾದ ದೇವರು ಹೇಳಲಿಕ್ಕೆ, ನನ್ನ ದೇವರು ನಿತ್ಯ ಜೀವ ದೇವರು, ನನ್ನ ದೇವರು ನನ್ನ ಕಣ್ಣು ತೆರೆಸಿದ್ದಾನೆ, ನಾನು ನಿತ್ಯ ಜೀವನ ಹೊಂದಲಿಕ್ಕೆ ಅರ್ಥವುಳ್ಳದಾಗಿದೆ ಎಂಬುದಾಗಿ ಸಾಕ್ಷಿ ಕೊಡಲಿಕ್ಕೆ ದೇವ ಮಕ್ಕಳ ಯಾಕೆಂದ್ರೆ ದೇವ್ರ ಮಕ್ಕಳ ನೀವು ತಿಂದ ಊಟವನ್ನು ನಾನು ತಿನ್ಬೇಕೆಂಬುದು ಅಪೇಕ್ಷೆ ಒಳಗಾಗಿದೆ ಮಕ್ಕಳ. ಅಂತ ಜನರು ಹಸಿದವರ ಬಲಿಯಾಗಿ ದೇವ್ರ ಸನ್ನಿಧಿ ನಿಂತ್ಕೊಳ್ತಾರೆ. ಹೊಟ್ಟೆ ತುಂಬಿದವರಾಗಿದ್ದವರಿಗೆ ಅವ್ರಿಗೆ ಏನು ಬೇಕಾಗಿಲ್ಲ ದೇವ ಮಕ್ಕಳ. ನಾವು ಹೊಟ್ಟೆ ಹಸಿದವರಾಗಿದ್ರೆ ನೀವು ಕೇಳ್ಕೊಳ್ಳುವಷ್ಟು ಊಟ ಕೊಡ್ತಾನೆ, ನೀವು ಆತ್ಮ ಮನುಷ್ಯನಾಗಿ ಬಲಿಷ್ಠರಾಗ್ತೀರಿ. ದೇವರಿಗೆ ಸ್ತೋತ್ರ. ಈಗ ಬರುತ್ತೆ ಪಾಯಿಂಟ್ಸ್, ನಿಮ್ಮ ತಿಳ್ಕೊಳ್ಳಿ. ಈಗ ಪಾಯಿಂಟ್ಸ್ ಬರೋದ್ರಲ್ಲಿ ಸೈತಾನನ ಕಾರ್ಯಗಳು ಏನೆಂಬುದು ತಿಳ್ಕೊಳ್ಳಿ. ಸೈತಾನನ ಹಳ್ಳ. ಹಲ್ಲೆಲೂಯಾ. ಏನ್ ಹೇಳ್ತಿದೆ? ಸೈತಾನನ ಹಳ್ಳ. ಹಲ್ಲೆಲೂಯಾ. ಈಗ ಏನಿದು ಸೈತಾನನ ಹಳ್ಳ? ಹಲ್ಲೆಲೂಯಾ. ಪ್ರಕಟಣೆ ಗ್ರಂಥ 7:24 ಎಲ್ಲರೂ ತಿಳ್ಕೊಳ್ಳಿ, ಆಮೇಲೆ ಹೇಳಿ. ಆದರೆ ಯುವತೈಲದಲ್ಲಿರುವ ಉಳಿದವರಿಗೆ, ಅಂದರೆ ಅಗಾಧ ಬೋಧೆಯೆಂದು ಹೇಳಿಸಿಕೊಂಡಿರುವ ಸೈತಾನನಿಂದ ಪ್ರೇರಿತವಾದ ದುರ್ಬೋಧನೆಯನ್ನು ನಿಮ್ಮಲ್ಲಿ ಯಾರ್ಯಾರು ತಿಳಿಯದೆಯೂ ಅವಲಂಬಿಸದೆಯೂ ಇರುತ್ತಾರೋ ಅವರಿಗೆ ಹೇಳುವುದೇನೆಂದರೆ, ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲ. ಇಂಪಾರ್ಟೆಂಟ್ ವಾಕ್ಯ. ಸೈತಾನ ಜಾಳ ಇದೆ, ಅದು ಘೋರವಾಗಿದೆ. ಸೈತಾನನ ಜಾಲ ದೊಡ್ಡದು. ಹಲ್ಲೆಲೂಯಾ. ಅವನ ಜಾಲದಲ್ಲಿ ಸಿಕ್ಕಿಕೊಳ್ಳೋರು ಬಹಳ ಜನ ಇದ್ದಾರೆ. ಅದಕ್ಕೆ ಹೇಳ್ತದೆ ಸೈತಾನನ ಹಳ್ಳ. ಹಲ್ಲೆಲೂಯಾ. ದೇವ್ರ ಮಕ್ಕಳು ನೀವು ಅರ್ಥ ಮಾಡ್ಕೊಳ್ಳಿ. ಮೊದಲೇ ದೇವ್ರು ಕೊಟ್ಟಿದ್ದಾನೆ ಸೈತಾನನ ಹಳ್ಳ. ಆ ಹಳ್ಳದೊಳಗೆ ಬಿದ್ರೆ ಮುಗೀತು. ನಾವು ವಾಕ್ಯಕ್ಕೆ ಬರ್ತೀವಿ ಸ್ತೋತ್ರ ದೇವ್ರ ಮಕ್ಕಳ. ಆಮೇಲೆ ಅಂದರೆ ತುಯತೇರದಲ್ಲಿರುವ ಉಳಿದವರಿಗೆ, ಅಂದರೆ ಅಗಾಧ ಬೋಧನೆಯಿಂದ ಏನು ಹೇಳಿಕೊಂಡಿರುವ ಸೈತಾನ. ಅಗಾಧ ಅಂದ್ರೆ ಏನು? ಹೆಚ್ಚಾದ, ಕೇಳಿಸ್ಕೊಳ್ಳಿ, ಹೆಚ್ಚಾದ ಬೋಧನೆ ಹೇಳಿಕೊಂಡಿರುವ ಸೈತಾನಿಂದ ಪ್ರೇರಿತ. ಸುನ್ನತಿಲ್ಲದ ಸೈತಾನನು ಪ್ರೇರಿತನಾಗಿದ್ದು ತನ್ನ ಕಾರ್ಯಗಳನ್ನ ಅಗಾಧವಾದ ವಿಷಯದಲ್ಲಿ ಅಭಿಸ್ತೋತ್ರ. ಹಲ್ಲೆಲೂಯಾ. ಏನ್ ಹೇಳ್ತದೆ? ದುರ್ಬೋಧನೆ ನಿಮ್ಮಲ್ಲಿ ಯಾರ್ಯಾರು ತಿಳಿಯದೆಯೋ ಅವಲಂಬಿಸದೆಯೋ ಇರುತ್ತಾರೋ ಅವರಿಗೆ ಹೇಳುವುದೆಂದರೆ, ನೋಡಿದೇವ್ರ ಮಕ್ಕಳ, ದುರ್ಬೋಧನೆ. ದೇವರ ವಾಕ್ಯದ ವಿರುದ್ಧವಾಗಿ ಮಾತಾಡುವ ಮನುಷ್ಯನು ದುರ್ಬೋಧಕನಾಗಿರ್ತಾನೆ. ಅರ್ಥ ಮಾಡಿಕೊಳ್ಳಿದೆ ಮಕ್ಕಳ. ಆಳವಾಗಿ ಹುಡುಕಿರಿ ಸಿಗುತ್ತದೆ. ಅದಕ್ಕೆ ಹೇಳ್ತದೆ, ಬೇಡಿರಿ ದೊರಕುವುದು, ಹುಡುಕಿರಿಸಿ ತಟ್ಟಿರಿ ತೆರೆಯುವುದೆಂದು ಹೇಳ್ತದೆ ಸ್ತೋತ್ರ. ಹೀಗಿರ್ಬೇಕಾದ್ರೆ ಮಕ್ಕಳ ಏನ್ ಹೇಳ್ತದೆ? ನಿಮಗಿರುವುದನ್ನು ನೀವು ಇವತ್ತು ದೇವರ ಮಕ್ಕಳ ಕೇಳಿಸ್ಕೊಳ್ಳಿ. ಅಲ್ಲಿ ಕ್ರಿಸ್ತನಿದ್ದಾನೆ, ಇಲ್ಲಿ ಕ್ರಿಸ್ತನಿದ್ದಾನೆ, ಹೋಗಬೇಡಿ. ಇವತ್ತು ಪ್ರಪಂಚದಲ್ಲಿ ಹೇಗಿದೆ ಅಂದ್ರೆ ಜನ ಮಾಡಲು ಜಾತ್ರೆ ಮಾಡಲಾಗಿದೆ. ಯೇಸು ಕ್ರಿಸ್ತನ ರಕ್ತ ಸುರಿತು ಅನ್ನೋದು, ಇನ್ನೊಂದು ಅದ್ಭುತಗಳನ್ನು ನಡೆಯುವಂಥದ್ದು ಎಲ್ಲ ಬೈಬಲ್ ಚೆನ್ನಾಗಿ ಇರ್ತದೆ. ಕಲ್ಲುಗಳು ಸಹ ಮಾತಾಡ್ತವೆ ಎಂಬುದೇ ಹೇಳ್ತದೆ ಮಕ್ಕಳ. ಹಲ್ಲೆಲೂಯಾ. ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಬೈಬಲ್ ಸತ್ಯ ಹೇಳುತ್ತೆ. ಹಲ್ಲೆಲೂಯಾ. ಅಲ್ಲಿ ಕ್ರಿಸ್ತನಿದೆ, ಇಲ್ಲಿ ಕ್ರಿಸ್ತ, ಹೋಗಬೇಡಿರಿ. ದೇವರು ಬರುವ ಸಮಯದಲ್ಲಿ ಎಲ್ಲಿಂದ ಗೊತ್ತಿಲ್ಲ ದೇವ ಮಕ್ಕಳ. ಕಣ್ಣಿನ ಬರ್ಬೋದು ಮಕ್ಕಳ. ನೀವು ಉಪದೇಶವನ್ನ, ನೀವು ತಿಳ್ಕೊಂಡದ ಉಪದೇಶವನ್ನು ಬಿಡಕ್ ಹೋಗ್ಬೇಡಿ ಎಂಬ ಕೇಳಿಸ್ಕೊಳ್ಳಿ ಮಕ್ಕಳ. ಯಾಕೆಂದ್ರೆ ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿಟ್ಕೊಳ್ಳಿ. ನೀನ್ ಬಿಗಿಯಾಗಿಟ್ಕೊಂಡ್ರೆ ನಿನ್ನ ಮುಟ್ಟಕ್ಕೆ ಯಾವ ಸೈತಾನ. ನೀನ್ ಲೂಸ್ ಬಿಟ್ರೆ ನಿನ್ನ ಎಲ್ಲ ಕಾರ್ಯಗಳು, ನೀನ್ ಹಿಂಗಿದ್ದೆ ನಾನು ಹಿಂಗಿಲ್ಲ ಚೇಂಜ್, ಈಗ ನಾನು ಹಂಗಿದ್ದೆ ನಾನು ಹಿಂಗಿಲ್ಲ ಚೇಂಜ್, ಎಲ್ಲ ಉಲ್ಟಾ. ನನಗೆ ಜ್ಞಾನ ಬಂದ್ಬಿಡ್ತು, ಬುದ್ಧಿ ಬಂದ್ಬಿಡ್ತು, ನಾನು ಎಲ್ಲರೂ ಯಾರು ಏನ್ ಹೇಳಿದ್ರು ನನಗೆ ಸರಿಯಾಗಿದ್ದೀನಿ ಅನ್ನೋರು ತಿಳ್ಕೊಡು. ಸ್ತೋತ್ರ. ಇಂಥ ಕಾರ್ಯಗಳಲ್ಲಿ
ಹೋಗಬೇಡಿ. ಯಾಕೆಂದ್ರೆ 2026 ಹೇಳುವಂಥದ್ದು ಸೈತಾನ ಹಳ್ಳ ಇದೆ ಇಲ್ಲಿ. ಹಲ್ಲೆಲೂಯಾ. ಬೆಳೆಯುವ ಬೆಳಕನ್ನು ನೋಡಿ ಸೈತಾನ ಸಹಿಸಲಾರನು ದೇವ ಮಕ್ಕಳ. ಏನಾದ್ರೂ ಮಾಡಿ ಬೀಳಿಸಬೇಕೆಂಬುದು ಹಳ್ಳವನ್ನು ತೋಡಿದಾನೆ. ಹಲ್ಲೆಲೂಯಾ. ಈ ಹಳ್ಳಕ್ಕೆ ಸಿಕ್ಕಿಕೊಳ್ಳಬೇಡಿ. ದಾವೀದನು ಹೇಳ್ತಾನೆ, ದೇವರೇ ನಾನು ಕಳ್ಳು ಸುಬ್ಬಿನಲ್ಲಿ ಬಿದ್ದಿದ್ದೇನೆ, ಆಳವಾದ ಕಳ್ಳು ಸುಬ್ಬಿನಲ್ಲಿ ಬಿದ್ದಿದ್ದೇನೆ, ಮೇಲೆ ನನ್ನ ಎತ್ತಪ್ಪ ಎಂಬುದಾಗಿ ದಾವೀದನು ಕೇಳ್ತಾನೆ ಮಕ್ಕಳ ಸ್ತೋತ್ರ. ಯಾಕೆಂದ್ರೆ ಸೈತಾನನಿಟ್ಟ ಬೋನಾಗಿದೆ ಸ್ತೋತ್ರ. ಆದಿಕಾಂಡ 1:2 ಸ್ತೋತ್ರ. 1:2 ಫ್ಯಾನಿಲ್ ಹಾಕ್ಬೇಕು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ದೇವರ ಮಕ್ಕಳು, ಇದು ಅರ್ಥ ಕತ್ತಲೆ ಅಂದ್ರೆ ಸೈತಾನ ಜೀವಿತದಲ್ಲಿ ಅಂಧಕಾರ ತುಂಬಿಕೊಂಡಿತ್ತು ಮಕ್ಕಳ. ಅಲ್ಲಿ ಜಲ ಸಮುದ್ರದ ಮೇಲೆ ಪವಿತ್ರ ಆತ್ಮನು ಚಲಿಸ್ತಾ ಇದ್ದನು ಮಕ್ಕಳ. ಕತ್ತಲೆಯೊಳಗೆ ಅಂತದ್ದು ಆಳವಾದ ಸ್ಥಳವಾಗಿದೆ. ಹಲ್ಲೆಲೂಯಾ. ಯಾಕೆಂದ್ರೆ ದೇವ ಮಕ್ಕಳ, ಆದಿಕಾಂಡ 49:25 ಓದಿ ಎಂಬುದು ಹೇಳ್ತದೆ ಸ್ತೋತ್ರ. ಆದಿಕಾಂಡ 49:25. ಇದು ನಿನ್ನ ತಂದೆಯ ದೇವರಿಂದಾಯಿತು. ಆತನು ನಿನಗೆ ಸಹಾಯ ಮಾಡಲಿ. ಸರ್ವಶಕ್ತನಾದ ದೇವರಿಂದಾಯಿತು. ಆತನು ನಿನ್ನನ್ನು ಆಶೀರ್ವದಿಸಲಿ. ಆತನು ಮೇಲಣ ಆಕಾಶದಿಂದಲೂ ಕೆಳಗಣ ಸಾಗರದ ಸೆಲೆಗಳಿಂದಲೂ ಸ್ತನ್ಯದಿಂದಲೂ ಗರ್ಭದಿಂದಲೂ ಉಂಟಾಗುವ ಸೌಭಾಗ್ಯಗಳನ್ನು ಕೊಟ್ಟು ನಿನ್ನನ್ನು ಆಶೀರ್ವದಿಸಲಿ. ಕೇಳಿಸ್ಕೊಳ್ಳಿ, ಈ ವಾಕ್ಯ ಏನಾಗ್ತದೆ? ನೀನು ನಿನ್ನ ತಂದೆಯಾದ ದೇವರಿಂದಾಯಿತು, ಆತು ನಿನಗೆ ಸಹಾಯ ಮಾಡಲಿ. ಇದು ದೇವರ ವಿಷಯ. ಕೇಳಿಸ್ಕೊಳ್ಳಿ, ಸರ್ವಶಕ್ತನಾದ ದೇವರಿಂದಾಯಿತು, ಆತು ನಿನ್ನನ್ನು ಆಶೀರ್ವದಿಸಲಿ. ಆತನು ಮೇಲಣ ಆಕಾಶದ ಕೆಳಗಣ ಸಾಗರಗಳಲ್ಲಿ. ಇಲ್ಲಿ ಸೈತಾನ್ನ ಕಾರ್ಯಗಳಿದೆ, ಬೋನಿದೆ. ಹಲ್ಲೆಲೂಯಾ. ಆ ಬೋನಿಯನ್ನು ತಪ್ಪಿಸಲಿಕ್ಕೆ ಶಕ್ತನಾಗಿದ್ದೇನೆ, ಅದನ್ನ ಬಿಡಿಸಲು ಶಕ್ತನಾಗಿದ್ದೇನೆ, ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ. ದೇವ ಮಕ್ಕಳ ಕೇಳಿಸ್ಕೊಳ್ಳಿ, ತಂದೆ ತಾಯಿಗಳ ಶಾಪಗಳು, ವಂಶಾಂಪರ್ಯ ಶಾಪಗಳು ನಿಮ್ಮ ಮೇಲೆ ಇರುವುದರಿಂದ ಯಾರು ಉದ್ಧಾರ ಆಗಕ್ಕೆ ಸಾಧ್ಯವಿಲ್ಲ. ಬರ್ಕೊಳ್ಳಿ ಸ್ತೋತ್ರ. ಇದು ಬೈಬಲ್ ಅಲ್ಲಿ ಇಲ್ಲ ಅಂತ ನೀವು ಅನ್ಕೋಬಹುದು ಸ್ತೋತ್ರ. ಹಲ್ಲೆಲೂಯಾ. ವಿಮೋಚನ ಗಂಡ ಪತ್ರಿಕೆಯಲ್ಲಿ ಚೆನ್ನಾಗಿ ನೀವು ಓದಿರಿ, ಅಲ್ಲಿ ತೋರಿಸ್ತಂದ್ರೆ ಏನೆಂಬುದಾಗಿ. ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ಯಾರು ಪಿಲಾತನ ಹೇಳ್ತಾರೆ ನಮಿಸ್ತದ್ರ, ಈ ಶಾಪವನ್ನು ಯಾರು ಕೊಡ್ತೀರಿ ಅಂತ ಅಂದಾಗ ನಮಿಸ್ತದ್ರ ಏನ್ ಹೇಳ್ತಾರೆ ವಾಕ್ಯ? ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಶಾಪಗಳು ಬರಮಾಡಿ ಅಂತ ಹೇಳ್ತಾರೆ ನಮಿಸ್ತದ್ರ ಮಕ್ಕಳ. ಆ ಶಾಪವು ಘೋರವಾಗಿರ್ತದೆ ದೇವ ಮಕ್ಕಳ. ನೀನು ಮುಂದಕ್ಕೂ ಬಿಡಲ್ಲ, ಹಿಂದಕ್ಕೂ ಬಿಡಕ್ಕಲ್ಲ, ಹಂಗೆ ಕಟ್ಟಕ್ಕೆ ಬಿಡ್ತದೆ ನಮಿಸ್ತೋತ್ರ. ಅಂತ ಶಾಪಗಳಲ್ಲಿ ಇರೋದು ಬಿಡಿಸೋದು ಏಕೈಕ ದೇವರಾದ ಯೇಸು ಕ್ರಿಸ್ತನು ಒಬ್ಬನೇ ದೇವ ಮಕ್ಕಳ. ಈ ಪ್ರಪಂಚದಲ್ಲಿ ನಾನು ಉದ್ಧಾರ ಆಗಬೇಕು, ನಾನು ಆಶೀರ್ವಾದ ಹೊಂದಬೇಕು, ನಾನು ದೇವಸ್ಥಾನ ನಿಂತ್ಕೋಬೇಕಂದಾದ್ರೆ ನಿನ್ನ ಪಾಪ ಕರ್ಮ ಜನ್ಮ ಪಾಪಗಳನ್ನೆಲ್ಲ ನೀಗಿಸಲ್ಪಡಬೇಕಾಗಿದೆ ದೇವ ಮಕ್ಕಳ ಸ್ತೋತ್ರ. ಹಾಗಿರ್ಬೇಕು. ಅದಕ್ಕೆ ಹೇಳ್ತದೆ ನೋಡಿ, ಏನ್ ಹೇಳ್ತದೆ? ಕೆಳಗಿನ ಸಾಗರದ ಸೆಲೆಗಳಿಂದಲೂ ಸ್ಥಾನ್ಯದಿಂದಲೂ ಗರ್ಭದಿಂದಲೂ ಉಂಟಾದ ಸೌಭಾಗ್ಯವನ್ನು ಕೊಟ್ಟು ನಿನ್ನನ್ನು ಆಶೀರ್ವದಿಸಲು. ಯಾಕೆಂದ್ರೆ ದೇವರು ಎಲ್ಲರಿಂದ ಬಿಡಿಸ್ಕೊಂಡು ಬರ್ಲಿಕ್ಕಿರ್ತಾನೆ ಮಕ್ಕಳ. ಯಾಕೆಂದ್ರೆ ಈ ಸೈತಾನನ ಹಳ್ಳದಲ್ಲಿ ಸಿಕ್ಕಾಕಿಕೊಳ್ಳೋದು ನಾವು ಹೋಗ್ಬಾರ್ದು ಅನ್ನಿಸ್ತೋತ್ರ. ಅಲ್ಲಯ್ಯ. ಧರ್ಮೋಪದೇಶ ಕಾಂಡ 33:13. ಯೋಸೇಫ್ ಕುಲಗಳ ವಿಷಯದಲ್ಲಿ ಹೇಳಿದ್ದೇನೆಂದರೆ, ಅವರ ಸೇನೆಗೆ ಯೆಹೋವನ ಆಶೀರ್ವಾದವಾಗಲಿ. ಮೇಲಣ ಆಕಾಶದಿಂದ ಉಂಟಾಗುವ ಮಂಜು, ಕೆಳಗಣ ಸಾಗರದ ಸೆಲೆ, ವರ್ಷ ವರ್ಷಕ್ಕೂ ತಿಂಗಳು ತಿಂಗಳಿಗಾಗುವ ಬೆಳೆ, ಅನಾದಿಯಾದ ಪರ್ವತಗಳ ಉತ್ಪನ್ನ, ಶಾಶ್ವತವಾದ ಬೆಟ್ಟಗಳಿಂದ ಉಂಟಾಗುವ ಮೇಲು, ಭೂಮಿಯಲ್ಲಿ ಸಮೃದ್ಧಿಯಾಗಿ ಬೆಳೆಯುವ ಫಲ, ಇವುಗಳಲ್ಲಿ ಶ್ರೇಷ್ಠವಾದದ್ದು ಹೋರೆ ಬೆಟ್ಟದಲ್ಲಿನ ಮುಳ್ಳುಗಿಡದಲ್ಲಿ ವಾಸಿಸಿದಾತನ ದಯೆಯು ಯೋಸೇಫ್ ವಂಶದವರ ಪಾಲಿಗೆ ಬರಲಿ. ದೇವ ಮಕ್ಕಳ, ಇವೆಲ್ಲ ಹಿಂಗ್ ಗೊತ್ತಾ? ಸೈತಾನ ಇಟ್ಟಿರುವ ಬೋನುಗಳಿಂದ ಬಿಡಿಸುವಂತ ಕಾರ್ಯಗಳು. ಸೈತಾನನು ಈ ರೀತಿ ಆಗ್ಬಾರ್ದು. ಇವರು ಯೇಸು ನಂಬಿದ್ರ ಹೋಗ್ಲಿ, ಮತ್ತೆ ಉದ್ಧಾರ ಆಗ್ಬಾರ್ದು, ಇವರು ಅಭಿವೃದ್ಧಿ ಹೊಂದಬಾರ್ದು ಎನ್ನ ಸಲಹೆಗಳು ಒಳಗಡೆ ಇರ್ತವೆ. ಅದರಿಂದ ದೇವರು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆಂದ್ರೆ ದೇವ ಮಕ್ಕಳ, ಅಲ್ಲಿ ಹೇಳ್ತದೆ ಓರೆ ಬೆಟ್ಟದಲ್ಲಿ ಮುಳ್ಳಿನ ಪೊದೆ ಅಂದ್ರೆ ಸೈತಾನ ಇಟ್ಟುವಂತ ಬೊಲೆಯಾಗಿರ್ತದೆ. ಹಲ್ಲೆಲೂಯಾ. ಅದ್ರ ಮಧ್ಯದಲ್ಲಿ ದೇವರು ಬೆಂಕಿಯಾಗಿ ಎದ್ದಿದ್ದಾನೆ. ನಮ್ಮ ಸ್ತೋತ್ರ. ಹಲ್ಲೆಲೂಯಾ. ಈಗಿರ್ಬೇಕಾದ್ರೆ ದೇವ್ರ ಮಕ್ಕಳ, ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನ 11ನೇ ವಚನ. ಯೋಹಾನ ಬರೆದ ಸುವಾರ್ತೆ
4ನೇ ಅಧ್ಯಾಯ ತಿಳ್ಕೊಂಡ್ರ 10ರಿಂದ 11 ಓದಿ. ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಆ ಹೆಂಗಸು ಆತನಿಗೆ, ಅಯ್ಯ, ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ, ಬಾವಿ ಆಳವಾಗಿದೆ, ಹೀಗಿರುವಾಗ ಆ ಜೀವಕರವಾದ ನೀರು ನಿನಗೆ ಎಲ್ಲಿಂದ ಬಂತು? ದೇವಮಕ್ಕಳ, ಆಳವಾಗಿದೆ. ಸೈತಾನನು ಆಳವಾಗಿ ಇಟ್ಟಿರ್ತಾನೆ, ಅದು ಸಿಗದಂತೆ ಮಾಡ್ತಾನೆ ದೇವಮಕ್ಕಳ. ಅಲ್ಲಲ್ಯ, ಬೇಗ ಸಿಗಲಿಕ್ಕೆ ಯಾವಾಗೂ ಸೈತಾನ ಬಿಡ್ಕೊಡಲ್ಲ. ಅಲ್ಲಲ್ಯ, ಹಾಗಿರ್ಬೇಕಾದ್ರೆ ದೇವಮಕ್ಕಳ, ದೇವರು ಜೀವಕರ ಅಂತ ಆಳವಾದದನ್ನೇ ದೇವರು ಎತ್ತಿ ನಿಲ್ಲಿಸಲಿಕ್ಕೆ ಶಕ್ತನಾಗಿರ್ತಾನೆ. ಅಲ್ಲಲ್ಯ, ಆಗದದು ಒಂದು ಕಾರ್ಯಗಳು ದೇವರಿಗೆ ಇಲ್ಲ ದೇವಮಕ್ಕಳ. ಸ್ತೋತ್ರ. ಆ ಅಂಧಕಾರ ಸಲೆಗಳಿಂದ ದೇವರು ನಮ್ಮನ್ನ ಬಿಡಿಸ್ಕೊಂಡು ಬಂದಿರೋದಕ್ಕೆ ನಾವಿವತ್ತು ಆರಾಧಿಸುತ್ತಾ ಇದ್ದೇವೆ ದೇವಮಕ್ಕಳ. ಅಲ್ಲಲ್ಯ, ಜೀವ ಸ್ವರೂಪನಾದ ದೇವರು ಆಳವಾದಂತ ಬಾವಿಯನ್ನು ತೋಡಿ ನಮಗೆ ಹೊರತೆಗಳನ್ನು ತೋಡಿಕೊಡುತ್ತಾನೆ. ಸ್ತೋತ್ರ. ಹಲ್ಲೆಲೂಯಾ. ಏಕೆಂದ್ರೆ ದೇವಮಕ್ಕಳ, ಕಲ್ಲಿನಂತೆ ಕಠಿಣವಾಗಿರುವಂತಹ ನೀರಿನ ಬಂಡೆಗಳು ಒಡೆದ ಕೂಡಲೇ ಆ ಬಂಡೆಯಲ್ಲಿ ಜೀವಕರ ನೀರನ್ನು ಕೊಟ್ಟ ದೇವರ ಮಕ್ಕಳ. ಅಸಾಧ್ಯವಾದದ್ದು ದೇವರಿಗೆ ಒಂದು ಇಲ್ಲ, ಆದ್ರೆ ಸೈತಾನ ಹಳ್ಳದಿಂದ ದೇವರು ಬಿಡಿಸಿಕೊಂಡು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಜ್ಞಾನೋಕ್ತಿ 22:14 ಓದಿ. ಜ್ಞಾನೋಕ್ತಿ 22:14. ಜಾರ ಸ್ತ್ರೀಯ ಬಾಯಿ ಆಳವಾದ ಹಳ್ಳ, ಯೆಹೋವನಿಗೆ ಸಿಟ್ಟನ್ನೆಬ್ಬಿಸಿದವನು ಅದರಲ್ಲಿ ಬೀಳುವನು. ಕೇಳಿಸ್ಕೊಂಡ್ರ ವಾಕ್ಯನ? ಹಲ್ಲೆಲೂಯಾ. ಸೈತಾನು ಇಡುವ ಬಲೆ ನಿನ್ನ ಕಣ್ಣನ್ನ ಆಕರ್ಷಣೆಗೊಳಪಡಿಸ್ತಾನೆ. ಆಸೆ ಅನುಭವಿಸಬೇಕು ಅನ್ನೋ ರೀತಿಯಲ್ಲಿ ನಮ್ಮನ್ನ ಏನೇನು ಮಾಡ್ತಾರೆ, ಪ್ರಚೋದಿಸ್ತಾನೆ. ಹಾಗಿರ್ಬೇಕಾದ್ರೆ ದೇವ ಮಕ್ಕಳ, ಏನ್ ಹೇಳ್ತಿದ್ದ ಸ್ತೋತ್ರ. ದೆಬೆರಳು ಸೊಲೊಮೋನನ್ನು ಹಿಂಗ್ ಮಾಡಿದ್ದು ಅದೇ ರೀತಿ ಮೋಸ ಮಾಡಿದಳು ಸ್ತೋತ್ರ. ಹಲ್ಲೆಲೂಯ. ನಿನ್ನ ಪ್ರೀತಿಸಿದಾಗ ನಿನ್ನನ್ನು ಆತನ ಕಂಟ್ರೋಲ್ ಹಿಡ್ಕೊಂಡು ನಿನ್ಗೆ ಎಲ್ಲಿದೆ ಶಕ್ತಿ ಹೇಳು, ನಿನ್ಗೆ ಏನಿದೆ ಫಲ ಹೇಳು ಅನ್ನೋದಾಗಿ ಕೇಳ್ಕೊಳ್ಳುದೇ ಮಕ್ಕಳ, ನಾವು ಮೋಸ ಹೋಗ್ಬಾರ್ದು ಸ್ತೋತ್ರ. ಹಲ್ಲೆಲೂಯ. ಇಂಥ ಸಲೆಗಳು ಈ ಪ್ರಪಂಚದಲ್ಲಿ ತುಂಬಿಕೊಂಡಿದೆ. ಇವತ್ತು ಎಷ್ಟೋ ನೀತಿವಂತರಾಗಿರುವಂಥವ್ರು, ರಾಜಕಾರಣಿಗಳಂದವರು ಕೆಟ್ಟಿರೋದಿಲ್ಲ ಅಂತಂದ್ರೆ ಒಂದು ಸ್ತ್ರೀಯಿಂದಲೇ, ಒಂದು ವ್ಯಭಿಚಾರದಿಂದ, ಒಂದು ಸ್ತ್ರೀಯಿಂದ, ಎಲ್ಲರೂ ಹೆಣ್ಣಿನಿಂದಲೇ ನಮ್ಮ ಜೀವಿತವು ಹಾಳಾಗಿ ಹೋಗುವಂಥದ್ದಾಗಿದೆ ಅಂತ ನಮಿಸ್ತೋದ್ರ. ಈಗಿರ್ಬೇಕಾದ್ರೆ ಆ ವಾಕ್ಯ ಹೇಳುವಂಥದ್ರಲ್ಲಿ 14 ಹೇಳೋದನ್ನು ನಮಿಸ್ತೋದ್ರ. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಜಾರ ಸ್ತ್ರೀಯ ಬಾಯಿಯು ಆಳವಾದ ಹಳ್ಳ, ಅದು ಹಿಡಿದುಬಿಟ್ರೆ ಈಜಕ್ಕಾಗಲ್ಲ ದೇವ ಮಕ್ಕಳ ಮಿಸ್ತೋತ್ರ. ಸೈತಾನ ಗೋನು ಅಂದ್ರೆ ಇದೆ. ಹಲ್ಲೆಲೂಯ. ಸೈತಾನ ನಮ್ಮನ್ನು ಬೀಳಿಸುವುದು ಒಂದು ಪಾಪದಲ್ಲಿ ಸೈತನ ಉತ್ಪತ್ತಿಯಾಗಿದ್ದು ಹೆಣ್ಣಿನಿಂದಲೇ. ಕೇಳಿದೆ ಮಕ್ಕಳ, ಮೋಸವಾಗಿದ್ದು ಆದಾಮನು ಹೆಣ್ಣಿನಿಂದ ಸ್ತೋತ್ರ. ನಾವು ಯಾವತ್ತೂ ಜಾಗರೂಕರಾಗಿರ್ಬೇಕು, ಜಾಗ್ರತೆ ಉಳ್ಳರಾಗಿದ್ದು ನಡ್ಕೋಬೇಕಾಗಿದೆ ಸ್ತೋತ್ರ. ಹಾಗಿರುವಾಗ ದೇವ ಮಕ್ಕಳ ಏನಂತೆ, ಯೆಹೋವನಿಗೆ ಸಿಟ್ಟನ್ನೆಬ್ಬಿಸ್ತದೆ ಅಂತದ್ದು. ಹಲ್ಲೆಲೂಯ. ಅದರಲ್ಲಿ ಎಬ್ಬಿಸುವವನು ಅದರಲ್ಲಿ ಬೀಳ್ತಾನೆ. ದೇವ್ರ ಕೋಪ ಬಂದಾಗ ಅನುಭವಿಸುವ ಮಗನ ಬಿಟ್ಬಿಡ್ತಾನೆ. ಈ ಕೆಲಸನ ನಾವು ಮಾಡಕ್ ಹೋಗ್ಬಾರ್ದು ಮಕ್ಕಳ ಸ್ತೋತ್ರ. ಹಲ್ಲೆಲೂಯ. ಹಾಗಿರ್ಬೇಕು. ಜ್ಞಾನೋಕ್ತಿ 23:27 ಅಲ್ಲೇ ಪಕ್ಕದಲ್ಲಿ ನೋಡಿ. ಸೂಳೆಯು ಆಳವಾದ ಹಳ್ಳ, ಜಾರ ಸ್ತ್ರೀಯು ಇಕ್ಕಟ್ಟಾದ ಗುಂಡಿ. ಹಲ್ಲೆಲೂಯ. ನೋಡಿ ದೇವ ಮಕ್ಕಳು, ಎಂತ ವಾಕ್ಯಗಳು ಇವತ್ತು ಕೊಟ್ಟಿರೋ ದೇವರ ಸ್ತೋತ್ರ. 23ರಲ್ಲಿ 27 ವಿಷಯ ಹೇಳುವಂಥದ್ದು ಸ್ತೋತ್ರ. ಸೂಳೆಯು ಆಳವಾದ ಹಳ್ಳ ಇಳಿದು ಬಿಟ್ರೆ ಅದರೊಳಗೆ ಬರೋಕ್ಕೆ ಸಾಧ್ಯವಿಲ್ಲ ನಿಮ್ಮ ಮಕ್ಕಳ. ಮನೆ ಮಠ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡು ಬೀದಿ ಬಂದು ಎಲ್ಲರ ಜೊತೆ ಕೆಟ್ಟದ ರೀತಿ ತೋರಿಸ್ತಾ ಹೋಗ್ತಾರೆ ಪಾಪ. ಹಲ್ಲೆಲೂಯ. ಪಾಪ ಒಳಗಡೆ ಹೋದಾಗ, ತನ್ನ ಕಾರ್ಯಗಳನ್ನ ಮಾಡಲ್ಪಟ್ಟಾಗ, ನೀನು ಯಾರು ಎಂತಂದು ತಿಳಿಯದಂತೆ ಪಾಪ ಕಿಡಿಸ್ತದೆ. ಹಾಗಿರ್ಬೇಕಾದ್ರೆ ಜಾರ ಸ್ತ್ರೀಯೋ ಇಕ್ಕಟ್ಟಾದ ಗುಂಡಿ. ಇಕ್ಕಟ್ಟಂದ್ರೇನು? ಒಳಗೆ ಹೋಗಿ ಇಳಿದ್ಮೇಲೆ ಬರಕ್ಕಾಗಲ್ಲ ದೇವ ಮಕ್ಕಳ. ಸೈತಾನ ಕೈ ಹೊತ್ತು ಸಿಕ್ಕಾಗ್ಬಿಟ್ರೆ ಮುಗಿತು ದೇವ ಮಕ್ಕಳ. ಮತ್ತೆ ಅಯ್ಯೋ ನನ್ನ ತಪ್ಪಾಗಿ ದೇವ್ರು ಅಂದ್ರೆ ಕೇಳಕ್ಕೆ ದೇವ್ರು ಬರಲ್ಲ ದೇವ ಮಕ್ಕಳ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ನಾಯಿ ತಿನ್ನುತ್ತೆ, ಪುನಃ ಕಕ್ಕುತ್ತೆ, ಪುನಃ ತಿನ್ನುತ್ತೆ ಅನ್ನೋದಾದ್ರೆ
ನಾವು ಆ ಜಾತಿಗೆ ಸೇರಿದವರಾಗಿರ್ಬಾರ್ದು. ಪಾಪ ಬಿಟ್ಟು ಬಂದಿರಂದ್ರೆ ಆ ಪಾಪವು ನಮ್ಮ ಮುಂದೆ ಅಂಟ್ಕೊಳ್ಬಾರ್ದು. ಆ ಪಾಪ ಇಷ್ಟಪಡ್ತೀನಿ ಅಂದ್ರೆ ನೀನು ಆ ಜಾತಿಗೆ ಸೇರಿದವರು ಆಗಿರ್ತೀವಿ. ಅಲ್ಲಯ್ಯ, ಹಾಗಿರ್ಬೇಕಾದ್ರೆ ಮಕ್ಕಳ ನಮ್ಮ ಸಭೆಯಲ್ಲಿ ಇದ್ಯಾವುದು ನಡೆಯೋಕೆ ಬಿಡೋದಿಲ್ಲ. ದೇವರು ಸ್ತೋತ್ರ ಬರ್ಕೊಳ್ಳಿ ಸ್ತೋತ್ರ. ಅಲ್ಲಯ್ಯ, ಆಮೇಲೆ ಸ್ತೋತ್ರ. ಯೋಹನ್ ಬರೆದ ಸುವಾರ್ತೆ 8:34. ತಿಳ್ಕೊಳ್ಳಿ. ಅದಕ್ಕೆ ಯೇಸು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ದಾಸನು ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ, ಮಗನು ಶಾಶ್ವತವಾಗಿ ಇರುವನು. ಕೇಳಿಸ್ಕೊಳ್ತೀವಿ ಮಕ್ಕಳು. ಪಾಪವು ಮಾಡುವವನು ಪಾಪಕ್ಕೆ ದಾಸನಾಗಿದ್ದಾನೆ. ಪಾಪಕ್ಕೆ ಗುಲಾಮ, ಪಾಪಕ್ಕೆ ದಾಸನು, ಹುಚ್ಚನಾಗಿರ್ತಾನೆ. ನೀನೇನ್ ಹೇಳ್ತಿಡಿ ಅಂದ್ರೆ ಕೇಳಿಸ್ಕೊಳ್ಳಲ್ಲ ಅವನು. ನೀನ್ ಎಷ್ಟೇ ಬುದ್ಧಿ ಹೇಳಿದ್ರು, ನೀನೇನು ದೇವರು ಬಂದು ಮಾತಾಡಿದ್ರು ಕೇಳೋ ಮಟ್ಟದಲ್ಲಿರಲ್ಲ. ಯಾಕೆಂದ್ರೆ ಅವನಾಗಿರೋಕ್ ಸಾಧ್ಯವಿಲ್ಲ. ಯಾಕೆಂದ್ರೆ ಪಾಪವು ಬಾಗಿಲು ನಿಂತ್ಕೊಂಡಿದ್ರೆ ಒಳಗೆ ಹೋದ್ಮೇಲೆ ಕಾಯಲನ್ನು ಏಬೆಲ್ಲ ಕೊಲ್ಲೋ ರೀತಿ ನಿಂತ್ಕೊಬಿಡ್ತದೆ ಮಕ್ಕಳ ಅಂತ. ಅದು ಹೊರಗಡೆ ಬರೋದಿಲ್ಲ. ಇಲ್ಲ ಅವನ್ ತೆಕ್ಕೊಂಡು ಹೋದಾಗಲೇ ಅದು ಹೊರಗಡೆ ಬರೋ ಸಾಧ್ಯತೆ ಮಕ್ಕಳ. ಅದಕ್ಕೆ ಹೇಳ್ತದೆ ವಾಕ್ಯ. ಆ ವಾಕ್ಯದಲ್ಲಿ ನಾನು ಹೇಳ್ತೀನಿ ನಿಲ್ಲಿಸ್ತದೆ ಮಕ್ಕಳ. 34 ಹೇಳೋದು ವಿಷಯ, ಪಾಪ ಮಾಡುವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ, ದಾಸನು ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ. ಆ ಪಾಪವು ಅವನ್ನ ಹಾಳು ಮಾಡುತ್ತೆ, ಹಾಳು ಮಾಡಿ ಸಾಯಿಸ್ಬಿಡುತ್ತೆ. ಸತ್ತಾದ್ಮೇಲೆ ಅದು ಹೊರಗಡೆ ಬಂದ್ಬಿಡ್ತದೆ ಮಕ್ಕಳ. ಅದಕ್ಕೆ ದೇವ್ ಮಕ್ಕಳ, ಇವನ್ ದೆವ್ವ ಕಾಣಿಸ್ಕೊಂಡ, ಇವನ್ ಭೂತ ಕಾಣಿಸ್ಕೊಂಡ ಅಂತ ಹೇಳ್ತದೆ. ಇದೆಲ್ಲ ಸುಳ್ಳು ಕಥೆಗಳು. ಏಕೆಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ಸತ್ತ ಆತ್ಮವು ಪಾತಾಳಕ್ಕೆ ಹೋಗುತ್ತೆ, ಇಲ್ಲ ಪರಲಕ್ಕೆ ಹೋಗುತ್ತೆ ಎಂಬುದಾಗಿ ದೇವರು ಐಶ್ವರ್ಯವಂತ ಲಾಜರ್ ವಿಷಯ ಚೆನ್ನಾಗಿ ಗಮನಿಸಿ ತೋರಿಸಿದೆ. ಇಲ್ಲಿ ಹೊರಗಡೆ ಇರುತ್ತಿದ್ದು ಇನ್ನು ಹಾಳು ಮಾಡುವಂತ ಪಾಪವು. ಈ ಪಾಪವು ನಿನ್ನೊಳಗಿರುವವರೆಗೂ ನೀನಾಗಿರಕ್ಕೆ ಸಾಧ್ಯವಿಲ್ಲ. ಇದು ಬೈಬಲ್ ಸತ್ಯ ಇರುತ್ತೆ. ನಿನ್ನ ಜೀವಿತ ಕಾಲದಲ್ಲಿ ಬರ್ಕೊಳ್ಳಿದ್ದೀರ ಮಕ್ಕಳ. ಈ ವ್ಯಕ್ತಿ ಹೇಳಿದ್ದು ಸತ್ಯವಾಗಿ ಹೇಳ್ತಾನೆ ಅನ್ನೋದಕ್ಕೆ ಹೇಳೋದಾದ್ರೆ ನೀವು ಯಾವಾಗ್ಲೂ ಅಯ್ಯೋ ಇಂಥ ಸಮಯ ಬೆಳಿಬೇಕಾಗಿತ್ತು ಅನ್ನುವ ಜನರು ಬರ್ತಾರೆ. ಆಮೇಲೆ ಯಾಕೆಂದ್ರೆ ದೇವ ಮಕ್ಕಳ, ಪಾಪ ಮಾಡುವನು ಒಳಗಡೆ ಅವನಿರೋದು ಸಾಧ್ಯವೇ ಇಲ್ಲ. ನಿನ್ನ ರೂಪ ಇರ್ಬೋದು, ಮುಖವಾಡ ಹಾಕೊಂಡು ನಿಂತ್ಕೊಂಡಿರ್ತೀರಾ, ಮುಖವಾಡ ಜೀವಿತ ಬರ್ತಾ ಇರ್ತದೆ. ಬರೀ ಯಾವಾಗ ನಾನು ಈ ಮಗು ವ್ಯಕ್ತಿ ಬಗ್ಗೆ ಈ ತರ ಮಾತಾಡ್ತೀನಲ್ಲ, ನಂದೇ ತಪ್ಪೇನೋ ಅನ್ಸುತ್ತಪ್ಪ. ಇಷ್ಟು ಮುಗ್ಧತೆ ಇದೆ, ಇಷ್ಟು ಪ್ರೀತಿ ತೋರಿಸ್ತಾನೆ, ಇಷ್ಟು ನನ್ನ ನೋಡ್ತಾನೆ, ಇಷ್ಟು ನನ್ನ ಕನಿಕರಿಸ್ತಾನೆ, ಇಷ್ಟು ನಾನು ಆರೈಕೆ ಮಾಡ್ತಾನೆ ಅನ್ನೋದ್ರೆ ನಾನೇ ಕಿಂಗ್ ತಪ್ಪೋಸ್ಬೇಕು ಅನ್ನೋದ್ರ ತಗೊಬಿಡ್ತದೆ ಮಕ್ಕಳ ಸ್ತೋತ್ರ. ಆದ್ರೆ ಆ ಪಾಪ ಮಾಡೋ ಮನುಷ್ಯನು ಒಂದು ತರ ಇರೋದಿಲ್ಲ, ಅವನು ಬೇರೆ ಆಲೋಚನೆ ನಿಂತಿರ್ತಾನೆ ಮಕ್ಕಳ ಸ್ತೋತ್ರ. ಹಾಗಿರ್ಬೇಕಾದ್ರೆ ಹೇಳ್ತದೆ, ಏನ್ ಹೇಳ್ತದೆ ವಾಕ್ಯ, ದಾಸನ ಮನೆ ಶಾಶ್ವತವಾಗಿ ಇರುವುದಿಲ್ಲ, ಮಗನು ಶಾಶ್ವತವಾಗಿ ಇರುವನು ಅಂತ ಹೇಳ್ತದೆ ಸ್ತೋತ್ರ. ದೇವರು ಆದುಕೊಂಡ ಜನರೇ, ನಿಮ್ಮೊಳಗೆ ನೀವಿರಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನೀನು ಈ ಲೋಕದ ಪ್ರಪಂಚದಲ್ಲಿ ಬದುಕಿರ್ಬೋದು, ವಂಶ ಒಳಗೆ ಹುಟ್ಟು ಬಂದಿರ್ಬೋದು ಸ್ತೋತ್ರ. ಅವರು ನಿನ್ನ ಕಣ್ಣಲ್ಲಿ ಏನು ಶಾರೀರಿಕ ಅಪ್ಪ ಅಮ್ಮನಾಗಿರ್ಬೋದು ಸ್ತೋತ್ರ. ಆದರೆ ಕ್ರಿಸ್ತನ ಆತ್ಮ ನಿನ್ನೊಳಗಿದ್ದಾಗ ಅದು ಪ್ರೀತಿ ಮಾಡಿಸಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಅವ್ರು ಮಾಡೋ ಪಾಪದ ವಿರುದ್ಧ ಮಾಡೋ ಪಾಪಗಳು ದ್ವೇಷಿಸಿ ಇನ್ನು ತಪ್ಪನ್ನ ಬೈಲಿ ತರ್ತಾ ಹೋಗ್ತದೆ ಮಕ್ಕಳ. ಅದೇ ಕ್ರಿಸ್ತಿಯ ಜೀವಿತ. ಇವತ್ತು ನಾನು ಒಬ್ಬ ಮೇಲೆ ತಪ್ಪು ಹೇಳ್ತೀನಿ ಅಂತಂದ್ರೆ ನಾನು ಸುಮ್ಮನೆ ಹೇಳ್ತಲ್ಲ ಮಕ್ಕಳ, ಕೇಳಿಸ್ಕೊಳ್ಳಿ ಸ್ತೋತ್ರ. ಅದು ದೇವರ ಆತ್ಮನೇ. ಇವತ್ತು ನೀವು ಲೋಕದಲ್ಲಿದ್ದಾಗ ನಾನು ನಿಮಗೆ ಹೇಳ್ತಿರುವ ಸ್ತೋತ್ರ, ನಿಮ್ಮಲ್ಲಿ ಪಾಪ ಇದೆ, ಬಿಟ್ಟು ಬನ್ನಿ ಎಷ್ಟು ಸತಿ ಹೇಳಿದ್ವಿ ಸ್ತೋತ್ರ. ಹಲ್ಲೆಲೂಯಾ. ಅವಾಗ ನೀವೇನ್ ಕರ್ತೀರಿ, ಈ ಮನುಷ್ಯ ಹಿಂಗ ಅಂತ ನಾವು ಕರೆಕ್ಟಾಗಿ ಅಂತ ಹೇಳ್ತಿರಲ್ವಾ? ಅವ್ರು ನಮ್ ಜೊತೆ ಸೇರ್ತಾ ಇದ್ರ, ಕೂರ್ತಾ ಇದ್ರ, ಮಾತಾಡ್ತಿದ್ರ? ಹಲ್ಲೆಲೂಯಾ. ದೇವ ಮಕ್ಕಳ ಕೇಳಿಸ್ಕೊಳ್ಳಿ, ಇದೇ ಸಾಕ್ಷಿ. ನಿನ್ನ ಪಾಪ ಬಿಟ್ಟು ಹೋದಾಗ ಅಯ್ಯೋ ನಾನು ಪಾಪಿ ಅಂತ ಒಪ್ಕೊಳ್ತೀಯ. ಹಲ್ಲೆಲೂಯಾ. ಕೇಳಿಸ್ಕೊಳ್ಳಿ, ಇನ್ನು ವಾಕ್ಯ ಒಂದು ಹೇಳ್ತದೆ, ದೇವರು ಜಕ್ಕಾಯನ ಹಿಡಿದು ಬಂದು ಕೂಡಲೇ ತಟ್ಟೆ ಹಿಡಿದು ಅಂದಾಗ ಬಂದಾಯ್ತು. ಅವ್ನು ನೋಡಿ ಎಲ್ಲ ಗೇಲಿ ಮಾಡ್ತಾ ಇದ್ರು, ಅಪಸ್ಸೆ ಮಾಡ್ತಿದ್ರು, ನಿಂದಿಸ್ತಾ ಇದ್ರು. ಅಪ್ಪ ಇವನು ದೊಡ್ಡ ಇವನು ಏನ್ ಮಾಡ್ತಾನೆ, ಸುಂಕದವನು ಎಂಬುದಾಗಿ ಹೇಳ್ತಾ ಇದ್ರು. ದೇವರ ವಾಕ್ಯ ಎಂಬ ಆ ಊಟವು ಒಳಗೆ ಹೋದ ಕೂಡಲೇ ಏನ್ ಹೇಳ್ತಾನೆ ಅವನು? ಹಲ್ಲೆಲೂಯಾ. ಯಾಕೆಂದ್ರೆ ದೇವ ಅವನಿಂದ ಪಾಪ ಬಿಟ್ಟು ಹೋಯ್ತು. ಆಗದೆ ಹೇಳ್ತೇನೆ, ಈತನು ಒಬ್ಬ ಬ್ರಾಹ್ಮವಂಶಸ್ಥನೋ, ಇವನಿಗೆ ರಕ್ಷಣೆ ಉಂಟಾಯ್ತು ಎಂಬುದಾಗಿ ಹೇಳ್ತದೆ ದೇವ ಮಕ್ಕಳ. ಪಾಪವನ್ನು ಬಿಡಲಿಲ್ಲ ಅಂತಂದ್ರೆ ನಾವೆಷ್ಟೇ ಕಿರ್ಚ್ಕೊಂಡ್ರು, ಎಷ್ಟೇ ಆರ್ಭಡಿಸಿದ್ರು, ಎಷ್ಟೇ ಕೂಗಾಡಿದ್ರು, ಎಷ್ಟೇ ಕನವರಿಸಿದ್ರು,
ದೇವ್ರು ಕೇಳಲ್ಲ, ಸೈತಾನ ಬಂದು ಕೂತ್ಕೊಂತಾನೆ. ಐ ವಿಲ್ ಲಾರ್ಡ್ ಲೇ ಮೀ ವಾಯ್ಸ್ ಲೀಡಿ ಮುರಿಸಿ ಲಾ ಕುಳಿಸ ಲಾರ್ಡ್ ಅಮಿಸ್ತಾ, ನಾನೇ ಕ್ರಿಸ್ತ ಅಂತಾನೆ, ನಾನೇ ದೇವ್ರ ಅಂತಾನೆ. ನೀನ್ ಕರೆಕ್ಟ್ ಆಗಿದ್ಯಾ, ಯಾರು ಏನಾದ್ರು ತಲೆ ಕೆಡ್ಸ್ಕೊಳ್ತಾರೆ ಬಿಟ್ಟಾಕೋ, ನಿನ್ನ ಗುರಿ ಹೋಗು ಎಂಬುದಾಗಿರ್ತಾನೆ. ನಾನ್ ಮಾಡುವ ಕುತಂತ್ರ ಇವತ್ತು ಕೇಳಿಸ್ಕೊಳ್ಳಿ. ಟೆರರಿಸ್ಟ್ಗಳು, ಉಗ್ರಮಿಗಳು ಹೇಗೆಂದ್ರೆ ಸ್ವಂತ ಮನೆದ ನೋಡುದಿಲ್ಲ, ಸ್ವಂತ ಕುಟುಂಬದ ನೋಡುದಿಲ್ಲ, ಯುದ್ಧ ಮಾಡಿ ಅವ್ರು ಕೊಂದು ಸಾಯಿಸ್ಬನ್ನಿ ಅಂತ ಹೇಳ್ಬೇಕಾದ್ರೆ, ಅವ್ರು ಟ್ರೈನ್ ಅಪ್ ಮಾಡಿ ಕಳಿಸ್ಬೇಕಾದ್ರೆ ಅವ್ರು ಹಾಗೆ ನೋಡ್ತಾ ಇರ್ತೀವಿ ಮಕ್ಕಳ ಸ್ತೋತ್ರ. ಹಲ್ಲೆಲೂಯಾ. ಮನುಷ್ಯನಾದನು ಮೃಗ ಆಗೋದು ಯಾವ ಗೊತ್ತಾ? ನಾನಾಗಿದ್ದಾಗ, ನಾನೊಳಗೆ ಪಾಪವಿದ್ದಾಗ, ನನ್ನೊಳಗೆ ಸೈತಾನ ಕಾರ್ಯ ನಡೆದಾಗ ಮಾತ್ರವೇ ನಾನು ಮೃಗವಾಗಿ ವರ್ತಿಸ್ತೀನಿ. ಇವತ್ತು ಕೇಳಿಸ್ಕೊಳ್ತೀವಿ ಮಕ್ಕಳ, ಮಗು ಇದಿದೆ ಎಂಬ ತಿಳ್ಕೊಳ್ಳಿ. ಈ ಮಗು ಬೆಳಿತಾ ಬೆಳಿತಾ ಬರ್ತದೆ. ಅದ್ರೊಳಗಡೆ ಪಾಪ ಹೋದಾಗ ನೋಡಕ್ ಮಾತ್ರ ಯೋಸೇಫ, ಆದ್ರೆ ಅವನ ಒಳಗಡೆ ಬೆಳೆಯುವಂಥದ್ದು ಯೋಸೇಫನಲ್ಲ. ಅವನು ಮಾಡುವ ಕೆಟ್ಟ ಕೆಲಸಗಳು, ಪಾಪ ಕೃತ್ಯಗಳು, ಅವನ ಸೋಂಬೇರಿತನಗಳು, ಅವನಿರುವ ಅಡ್ಡದಾರಿಗಳು ಯಾಕಪ್ಪ ಅಂದ್ರೆ ಅವನಾಗಿಲ್ಲದ ಕಾರಣ. ಸ್ತೋತ್ರ. ಯಾಕೆಂದ್ರೆ ದೇವ ಮಕ್ಕಳ, ನೀವು ದೇವರ ಸನ್ನಿಧಿಯಲ್ಲಿ ಮಾನಸಾಂತರ ಹೊಂದಿದಾಗಲೇ ನೀವು ನೂತನ ಸ್ವಭಾವವಾಗಿ ಹುಟ್ಟುಬಿಡ್ತೀರ. ಅಲ್ಲಿಯ ಅದೇ ನೂತನ ಸೃಷ್ಟಿ, ನೂತನ ಜೀವಿತ. ದೇವ ಮಕ್ಕಳ ಸ್ತೋತ್ರ. ಈ ಸೈತಾನನ ಸೆಲೆಯಿಂದ ನೀವು ಬಿಟ್ಟು ಬನ್ನಿ ಎಂಬುದಾಗಿ ಹೇಳ್ತದೆ. ಸ್ತೋತ್ರ. ಅಲ್ಲಯ್ಯ. ಪ್ರಲಾಪ ಪತ್ರಿಕೆ 3ನೇ ಅಧ್ಯಾಯ 55ನೇ ವಚನ. ಅಗಾಧವಾದ ನೆಲಮಾಳಿಗೆಯಲ್ಲಿ ನಿನ್ನ ಹೆಸರೆತ್ತಿ ಪ್ರಾರ್ಥಿಸಿದೆನು. ನೀನು ನನ್ನ ಧ್ವನಿಯನ್ನು ಕೇಳಿರಿ. ನನ್ನ ನಿಟ್ಟುಸಿರಿಗೂ ಮೊರೆಗೂ ಕಿವಿಯನ್ನು ಮರೆ ಮಾಡಿಕೊಳ್ಳಬೇಡ. ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳಿದಿ. ಹಲ್ಲೆಲೂಯಾ. ದೇವ ಮಕ್ಕಳು ಕೇಳಿಸ್ಕೊಳ್ಳಿ. ಯೆಹೋವನೇ ಅಗಾಧ ನೆಲಮಳಿಗೆಯಲ್ಲಿ, ಅಗಾಧ ನೆಲಮಳಿಗೆ ಪಾತಾಳ, ಆಳದಲ್ಲಿ ಪಾತಾಳದಲ್ಲಿ ಎಂಬುದ್ರ ಏನಂತಂದ್ರೆ ಒಂದ್ಸತಿಗೆ ಮಳಿಗೆಯಲ್ಲಿ ಇದ್ದೇನೆಂಬುದಾಗಿ ಹೇಳ್ತದೆ. ನಿನ್ನ ಹೆಸರೆತ್ತಿ ಪ್ರಾರ್ಥಿಸ್ತೀನಪ್ಪ. ಇವತ್ತ ದಾನಿಯೇಲನು ಸಿಂಹದ ಗವಿಲಿ ಹಾಕ್ಬೇಕಾದ್ರೆ ಅವನು ಪ್ರಾರ್ಥನೆ ಮಾಡಿದನು ದೇವ್ರ ಮಕ್ಕಳ. ಅಗಾಧ ಸ್ಥಳದಲ್ಲಿ ಇದ್ದನು ದೇವ್ರ ಮಕ್ಕಳ. ಸಿಂಹವಾಗಲಿ ಹಾನು ಇಲ್ಲ, ಹೂವನಿಲ್ಲ, ದೇವರವರ ಬಾಯಿಗಳನ್ನ ಕಟ್ಟಿ ಹಾಕಿದ ಮಕ್ಕಳ. ಈಗಿರ್ಬೇಕಾದ್ರೆ ದೇವ್ರ ಮಕ್ಕಳು ಅದೇ ಬುಕ್ಸಲ್ಲಿ ಹೇಳ್ತಾನೆ, ಹೆಸರೆತ್ತಿ ಪ್ರಾರ್ಥಿಸಿದೆನು, ನೀ ನನ್ನ ಧ್ವನಿಯನ್ನು ಕೇಳಿದ್ದಿ, ನನ್ನ ನಿಟ್ಟಿಸುವವರೆಗೂ ಕಿವಿಯನ್ನು ಮರೆ ಮುಚ್ಕೊಳ್ಳಿಲ್ಲ ದೇವರು. ನೀನು ನಾನು ನಿನ್ನ ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ನೀನು ಭಯಪಡಬೇಡಿ. ಯಾಕೆ ಭಯಪಡ್ತೀಯಾ ಎಂಬುದಾಗಿ ದೇವರು ಹೇಳೋನಾಗಿರ್ತಾನೆ ಮಕ್ಕಳ. ನೀನು ಬಿದ್ದಿದೆಯೋ, ಸೋತು ಹೋಗಿದೆಯೋ, ಸಾಲದ ಹೊರೆ ಇದೆಯೋ, ಭಯಪಡಬೇಡ. ಪವರ್. ನಿನ್ನ ಕರ್ತನು ನಿನ್ನ ಸಾಲ ಬರೋ ಓರ್ವನಾಗಿದ್ದಾನೆ, ನಿನ್ನ ಚಿಂತೆ ಓರ್ವನಾಗಿದ್ದಾನೆ, ನಿನ್ನ ಕಣ್ಣಿನ ವರ್ಷನಾಗಿದ್ದಾನೆ. ಯಾಕೆ ಭಯಪಡ್ತಿ? ಹಲ್ಲೆಲೂಯಾ. ಯಾಕೆಂದ್ರೆ ಮಕ್ಕಳ ಸೈತಾನ ನೋಡು ಸಾಲ ಇದೆ, ಸಾಲದ ಪ್ರಾಣ ಸುಳುಕಿಸ್ಬಿಡ್ತಿರಂದ್ರೆ ಮಕ್ಕಳು ನಮ್ಮನ್ನ. ಅದರಲ್ಲಿ ಎದುರ್ಕೊಂಡು ಪ್ರಾರ್ಥನೆ ಬಿಟ್ಬಿಡ್ತೀವಿ, ಆರಾಧನೆ ಬಿಟ್ಬಿಡ್ತೀವಿ, ಸೇವೆ ಅನ್ನೋದು ಬಿಟ್ಬಿಡ್ತೀವಿ, ಬರೀ ಜೀವಿತಕ್ಕೆ ಒಳಬಿಡ್ತೀವಿ. ಕೆಲಸ ಅಯ್ಯೋ ಇವತ್ತಿದ್ಬಿಟ್ರೆ ಅಯ್ಯೋ ನಾಳೆ ಕಟ್ಟೋದು ಹೆಂಗಪ್ಪ, ಸಾಲಗಾರ ಮನೆ ಬರ್ತಾರೆ ಎಂಬುದಾಗಿ ಸೈತಾನ ನಾವು ಭಯ ಹುಟ್ಟಿಸಿರ್ತಾನೆ ಮಕ್ಕಳ. ನಿನ್ನನ್ನು ಓದ್ತಾ ಒಂದು ಸಾಧಾರಣ ದೇವರಲ್ಲ ದೇವ ಮಕ್ಕಳ. ನಿನ್ನ ಅಭಿಷೇಕಿಸುವ ಸಾಧಾರಣ ದೇವರಲ್ಲ ದೇವ ಮಕ್ಕಳ. ಸ್ತೋತ್ರ. ಆತನು ಜೀವ ಸ್ವರೂಪನಾಗಿದ್ದಾನೆ. ಸ್ತೋತ್ರ. ಹಲ್ಲೆಲೂಯಾ. ಕೀರ್ತನೆಗಾರ 13:1 ಓದಿ ಏನ್ ಹೇಳ್ತೀವಿ? ಸ್ತೋತ್ರ. ಓದಿ ಗೀತ ಸ್ತೋತ್ರ. ಯೆಹೋವನೇ, ನೀನು ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರೆತಿರುವಿ, ಇನ್ನೆಲ್ಲಿಯ ತನಕ ನನಗೆ ವಿಮುಖನಾಗಿರುವಿ. ಹಲ್ಲೆಲೂಯಾ ಮಕ್ಕಳ. ನಮ್ಮ ದೇವರ ವಾಕ್ಯ ಹೇಳ್ತದೆ ಸ್ತೋತ್ರ 1ರಲ್ಲಿ ಯೆಹೋವನೇ. ಅಲ್ಲೇನಿದೆ? ಶತ್ರು ಪೀಡಿತನ ಪ್ರಾರ್ಥಿಸುವಂತ ಕೀರ್ತನೆ ಆಗಿದೆ. ದಾವೀದನ ಕೀರ್ತನೆ ಹೆಸರು ದಾವೀದನ ಕೇಳಿಸ್ಕೊಳ್ಳಿ. ಯೆಹೋವನೇ, ನೀನು ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರ್ತ್ಬಿಟ್ಟಿದ್ಯಪ್ಪ. ನಾನ್ ಮರ್ತಿಲ್ಲ ಮಗನೇ, ನೀನೇ ಮರ್ತಿರ್ತಿ ನೋಡ್ಕೊ. ನಾನ್ ಕೈ ಬಿಟ್ಟಿಲ್ಲ ನಿನ್ನನ್ನ, ನೀನೇ ನನ್ನ ಕೈ ಬಿಟ್ಟಿದ್ಯಾ ಅಂತ ಅನ್ಕೊಳ್ಳೋದಾಗಿರ್ತದೆ. ಅದಕ್ಕೆ ಹೇಳ್ತದೆ, ಇಲ್ಲಿ ತನಕ ನನಗೆ ವಿಮುಖನಾಗಿದ್ದಿ, ನಾನು ಇನ್ನೆಷ್ಟರವರೆಗೆ ಹಗಲೆಲ್ಲ ದುಃಖಕ್ರಾಂತನಾಗಿ ಆಲೋಚಿಸಿಕೊಳ್ಳುತ್ತಾ ಇರಬೇಕು. ಇನ್ನೆಷ್ಟರವರೆಗೆ ವಿರೋಧನಿಗೆ ದೊರೆಯಾಗಿರ್ಬೇಕು. ನಾನು ಹಾಳಾಗಿದ್ದೇನೆ, ನನಗೆ ದೊರೆಯಾಗಿ ವಿರೋಧಿಗಳು ನಾನು ಸೈತಾನ ಗುಲಾಮನಿದ್ದೇನೆಂಬುದಾಗಿ ಹೇಳುವಂಥದ್ದಾಗಿದೆ ಮಕ್ಕಳ. ಸ್ವಲ್ಪ ತಾಳ್ಕೋಬೇಕಾಗುತ್ತೆ. ನಾವು
ದಾಸತ್ವದಲ್ಲಿ ಇರುವುದಾದ್ರೆ ಸ್ವಲ್ಪ ದಿನ ತಾಳ್ಕೋಬೇಕಾಗ್ತದೆ. ಆ ದಾಸದಿಂದ ಬಿಡಿಸಲಿಕ್ಕಿದ್ದು ಶಕ್ತನಾಗಿರ್ತಾನೆ. ಆ ದಾಸತ್ವದಿಂದ ಬಿಡಿಸಿ ಒಬ್ಬ ಅರಸನಾಗಿದ್ದೆ ದಾವೀದನನ್ನು ಮಾಡಿದ ಮಕ್ಕಳ ಸ್ತೋತ್ರ. ಹಲ್ಲೆಲೂಯಾ. ಸೌಲನ ಗುಲಾಮನಾಗಿದ್ದ, ಸೌಲನ ಸೈನಿಕನಾಗಿದ್ದ, ಅವನು ಹೇಳಂತ ಕೇಳ್ತಾ ಇದ್ದ. ಸ್ತೋತ್ರ. ಹಲ್ಲೆಲೂಯಾ. ಸೌಲ ನಿರ್ನಾಮವಾದ ಹೋದಾದ್ಮೇಲೆ ಯಾರು ಅರಸನಾಗಿ ಮಾಡಿದ್ದಾರೆ ಇವನು ಮಕ್ಕಳ? ದಾವೀದನ. ಅವನ ಕಣ್ಣೀರು ವ್ಯರ್ಥವಾಯ್ತಾ? ಅವನ ಕೂಗು ವ್ಯರ್ಥವಾಯ್ತಾ? ಅವನ ಸಂಕಟ ವ್ಯರ್ಥವಾಯ್ತಾ? ಅವನ ನೋವು ವ್ಯರ್ಥವಾಯ್ತಾ? ಖಂಡಿತ ಇಲ್ಲ ದೇವ ಮಕ್ಕಳ ಸ್ತೋತ್ರ. ಹಾಗಾದ್ರೆ ನಾವು ನೀವು ಪ್ರಾರ್ಥಿಸಿದ ಪ್ರಾರ್ಥನೆ ಆಗಲಿ, ಕಣ್ಣೀರಾಗಲಿ, ವೇದನೆಗಳಾಗಲಿ ಸೈತಾನನಿಗೆ ಮುಟ್ಟಲಿಕ್ಕಲ್ಲ, ಸೈತಾನ ಭಯ ಉಂಟಾಗಿರ್ತದೆ ಮಕ್ಕಳ. ಅವನ ಕಳ್ಳಿ ಸುಬಿದ ಎಬ್ಬರಿಸಿ ನಮ್ಮನ್ನ ಕರ್ತನು ಮೇಲಕ್ಕೆ ತಂದ್ರೆ ಇನ್ನು ಮುಂದೆ ಮೇಲಕ್ಕೆ ಹೋಗಿ ಹೊರತು ಕೆಳಕ್ಕೆ ಇಳಿಯಲಿಕ್ಕೆ ಸಾಧ್ಯವಿಲ್ಲ. ಸ್ತೋತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏಕೆಂದ್ರೆ ದೇವ ಮಕ್ಕಳ 2026 ದೊಡ್ಡ ಕಾರ್ಯಗಳು ನಡೆಯಲಿಕ್ಕೆ ಬರ್ತಾನೆ ದೇವ ಸ್ತೋತ್ರ. ಹಲ್ಲೆಲೂಯಾ. ಈ ಲೋಕದಲ್ಲಿ ಸ್ತೋತ್ರ. ಹಲ್ಲೆಲೂಯಾ. ಆಮೆನ್ ಸ್ತೋತ್ರ. ಕೀರ್ತನೆ ಆಯ್ತಲ್ವಾ ಸ್ತೋತ್ರ? ಅದೇ ಕೀರ್ತನೆ 69:20. ಆಳವಾದ ಕಳ್ಳುಸುಬಿನಲ್ಲಿ ಹೋಗುತ್ತಿದ್ದೇನೆ, ನೆಲೆ ಸಿಕ್ಕುವುದಿಲ್ಲ. ದೊಡ್ಡ ಮೊಡವಿನೊಳಕ್ಕೆ ಬಂದಿದ್ದೇನೆ, ಪ್ರವಾಹವು ನನ್ನನ್ನು ಬಡಕೊಂಡು ಹೋಗುತ್ತದೆ. ಹಾ ದೇವ ಮಕ್ಕಳು ಕೇಳಿಸ್ಕೊಂಡು ಎಂತ ವಾಕ್ಯ, ನಾನು ಅದಕ್ಕೆ ಹೇಳಿದೆ. ಹಲ್ಲೆಲೂಯಾ. ಏನಂತೆ ಆಳವಾದ ಕಳ್ಳುಸುಬ್ಬು ಸೈತಾನ ಸುತ್ಕೊಂಡು ಬಿಡ್ತವೆ. ಇವತ್ತು ಸೈತಾನವನ್ನ ಕಟ್ಟಿಕ್ಕಿದ್ ಗೊತ್ತಿಲ್ಲ, ಎಲ್ಲಿ ಕಟ್ಟಾಕಿದ್ದಾನೆ, ಏನ್ ಮಾಡಕ್ ಹೋಗ್ತಿಲ್ಲ, ಪ್ರಾರ್ಥನೆ ಮಾಡಕ್ಕಾಗ್ತಾ ಇಲ್ಲ, ಸೇವೆ ಮಾಡೋದಕ್ಕಾಗ್ತಾ ಇಲ್ಲ, ಒಬ್ಬ ಸುವಾಸಾರಕ್ಕಾಗ್ತಾ ಇಲ್ಲ. ಎಲ್ಲಿ ಕಟ್ಟಾಕಿದ್? ನಾನು ಫ್ರೀ ಆಗಿದ್ದೀನಿ ನೋಡಿ ಕೈ. ಅಲ್ಲ ಇಲ್ಲಿ ನೋಡಿ, ಇಲ್ಲ ನನ್ನ ಕಟ್ಟಾಕಿದ್ರ, ಯಾರು ಕಟ್ಟಾಕಿದ್ರ? ಇಲ್ಲ, ಫ್ರೀಯಾಗಿ ಬಿಟ್ಟಿದ್ದೀರಿ ಓಡೋಗಿ. ಎಲ್ಲಿ ಓಡೋಗೋದು ನಾವು? ಆಲ್ರೆಡಿ ವೈರ್ ನಮ್ಮನ್ನ ಆಲ್ರೆಡಿ ಕಟ್ಟಿ ಹಾಕಿಟ್ಟಿರ್ತಾನೆ. ಏಯ್ ಕೂತ್ಕೋ ಸುಮ್ಮನೆ, ಎಲ್ಲೂ ಹೋಗ್ಬೇಡ ಎಂಬುದಾಗಿ ಅವನು ಕಟ್ಟಿ ಹಾಕಿ ನಮ್ಮನ್ನು ಬಂಧನದಲ್ಲಿ ಇಟ್ಟಿರ್ತಾನೆ ಮಕ್ಕಳ ಸ್ತೋತ್ರ. ನನ್ನ ಕರ್ತನ ಮಕ್ಕಳೇ, ಪದ್ಮೋಸ್ ದ್ವೀಪದಲ್ಲಿ ಸೆರೆ ಮೇಲಿದ್ದಂತ ಯೋಹಾನನಿಗೆ ಪ್ರಕರಣ ಗ್ರಂಥವನ್ನು ಬರೆಸಿದ ಪ್ರಕಾರ ದೇವ ಮಕ್ಕಳ, ನನ್ನ ಕರ್ತನು ನನ್ನ ಜೀವಿತ 2015 ರಾಜ್ಯಘಟ್ಟದಲ್ಲಿದ್ದಾಗ ದೇವ ಮಕ್ಕಳ, ನನ್ನ ಕರ್ತನು ನನ್ನ ಕಟ್ಟಿ ಹಾಕಿದ ಜೀವಿತದಲ್ಲಿ ನನಗೆಲ್ಲ ಮಾರ್ಗವನ್ನು ತೆರೆದು ನಮ್ಮ ಸ್ತೋತ್ರ. ನನಗೆಲ್ಲ ಜೀವಿತದಲ್ಲೂ ಜಯವನ್ನು ಅನುಗ್ರಹಿಸ್ತಾ ಬಂದ ದೇವ ಮಕ್ಕಳ ಸ್ತೋತ್ರ. ಆ ಸೆಲೆಯಿಂದ ಆ ಬಿಡುಗಡೆಯನ್ನು ಕರ್ತನು ನನಗೆ ಕೊಟ್ಟಿದ್ದ ನಮ್ಮ ಸ್ತೋತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಸೆಲೆ ಐ ನೋ ಇಟ್ ಇಸ್ ಇನ್ ಯುವರ್ ಪವರ್. ನಮಸ್ಕಾರ ದೇವ ಮಗನೇ, ನೀನು ಈ ಅಗ್ನಿಯನ್ನು ಬಿಟ್ಟು ಹೋಗು ಎಂಬುದಾಗಿ ನನ್ನ ಕರ್ತನು ಕಿವಿ ಹೇಳುವಾಗ ಅಭಿಸ್ತೋತ್ರ ಮಕ್ಕಳ. ಅಯ್ಯೋ ಈ ಪಾಪವು ನನಗೆ ಬೇಡ ದೇವರೇ ಎಂಬುದಾಗಿ ಹೇಳಕೊಡುವಾಗ ನನ್ನ ಕರ್ತನ ಸನ್ನಿಧಿಯಲ್ಲಿ ನೀ ತೋರಿಸಿದ ಜಾಗ ಹೊರಟೋಗ್ತೀನಿ ಎಂಬುದಾಗಿ ದೇವರ ಮಕ್ಕಳ ನನ್ನ ಕರ್ತನ ನನಗೆ ತೋರಿಸಿದನು. ಆ ಜಾಗವು ಇದೇ ಆಗಿದೆ. ಯಾಕೆಂದ್ರೆ ಪ್ರತಿ ಒಂದು ವಿಷಯದಲ್ಲೂ ವೈರಿ ನಮ್ಮನ್ನ ಕಟ್ಟಿ ಆಗ್ತಾ ಹೋಗ್ತಾ ಇರ್ತಂದ್ರೆ ಮಕ್ಕಳ, ಅದನ್ನ ಬಿಡಿಸಲಿಕ್ಕೆ ಶಕ್ತನಾಗಿದೆ. ಅದಕ್ಕೆ ಹೇಳ್ತಿದೆ, ಕಳುಸುಬಿನಲ್ಲಿ ಮುಳುಗುತ್ತಿದ್ದೇನೆ, ನೆಲೆ ಸಿಗುವುದಿಲ್ಲ, ದೊಡ್ಡ ಮಡಿನೊಳಗೆ ಬಿದ್ದಿದ್ದೇನೆ, ಪ್ರವಾಹವು ನನ್ನನ್ನು ಬಡ್ಕೊಂಡು ಹೋಗ್ತಾ ಇದೆ ದೇವರೇ. ಹಲ್ಲೆಲೂಯಾ. ದೇವ ಮಕ್ಕಳ, ನಮ್ಮ ಕಷ್ಟಗಳನ್ನ ಕಣ್ಣೀರನ್ನ ನೋಡುವನು ನಮ್ಮ ದೇವರಾಗಿದ್ದಾನೆ. ಒಂದಲ್ಲ ಒಂದಿನ ನಮ್ಮನ್ನೆಲ್ಲನೂ ಬಿಡಿಸಿ ಸೌಖ್ಯ ವ್ಯವಸ್ಥೆಗೆ ತರಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಕೀರ್ತನೆ 4ನೇ ಅಧ್ಯಾಯ 40ನೇ ಅಧ್ಯಾಯದಲ್ಲಿ 22-3 ಓದಿ. ಸ್ತೋತ್ರ. ನನ್ನನ್ನು ನಾಶ ಗುಂಡಿಯೊಳಗಿಂದ ಎತ್ತಿದನು, ಹೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಕೇಳಿಸ್ಕೊಳ್ತೀವಿ ಮಕ್ಕಳ, ನಮ್ಮನ್ನಾಗ್ಲಿ ಪ್ರತಿಯೊಬ್ಬರು ದಾವೀದನನ್ನ ಕೆಸರಿನೊಳಗಿಂದ ಬಂಡೆಯ ಒಳಗೆ ನಿಲ್ಲಿಸಿದಾನೆ. ಆ ಕೆಸರು ಎತ್ತಿಕೊಂಡು ಕ್ರಿಸ್ತನ ಬಂಡೆ ಮೇಲೆ ನಿಲ್ಲಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಪೇತ್ರನಿಗೆ ಹೇಳುತ್ತದೆ, ಪೇತ್ರನೇ ಕ್ರಿಸ್ತನೆಂಬ ಬಂಡೆ ಮೇಲೆ ಸಭೆ ಕಟ್ಟೋ, ಪಾತಾಳ ಶಕ್ತಿ ನಿನ್ನ ಮುಟ್ಟಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಂಬುದ್ರು ಸದಾ ಹೇಳೋಣ ಹಲ್ಲೆಲೂಯಾ. ಏಕೆಂದ್ರೆ ಮಕ್ಕಳ, ನಮ್ಮ ಕರ್ತನ ಸಭೆ ಕ್ರಿಸ್ತನ ಬಂಡೆ ನಾವು ಕಟ್ಟೋದಾದ್ರೆ ನಮ್ಮನ್ನು ಯಾವ ಮಂತ್ರ ತಂತ್ರಗಳು ಕುತಂತ್ರಗಳು ಜಯಿಸಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತದೆ ವಾಕ್ಯ. ಸ್ತೋತ್ರ. 2:3 ಹೇಳುವಂತ ವಿಷಯ. ಸ್ತೋತ್ರ. ನೋಡು, ನನ್ನ ನಾಶದ ಗುಂಡನ್ನು ಎತ್ತಿದವನು ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆ ಮೇಲೆ ನಿಲ್ಲಿಸಿದ್ದಾನೆ. ಹಲ್ಲೆಲೂಯಾ. ನಾನು ದೃಢವಾಗಿ, ದೃಢ ಅಂದ್ರೆ ತಳ್ಳಪಳ್ಳನ ಅಲ್ಲ, ಗಟ್ಟಿಯಾದ ಹೆಜ್ಜೆ ಇಡುವಂತೆ ದೃಢವಾದ ನಿರ್ಧಾರದಲ್ಲಿ ನಿಂತ್ಕೋಬೇಕಾಗಿದೆ. ಅವ್ರು ಹೇಳ್ದಂಗೆ ಕೇಳೋದು, ಇವ್ರು ಹೇಳ್ದಂಗೆ ಕೇಳೋದು, ಅವ್ರ ತರ ನಡ್ಕೊಳಕ್ಕಲ್ಲ. ದೃಢ ಮನಸ್ಸು,
ಅಲ್ಲಲ್ಲಿಯ ಸ್ಥಿರ ಮನಸ್ಸು. ದೇವ್ರು ಹೇಳ್ತಾರೆ ಯೋಶನೆ ಎಡಕ್ಕಾಗಲಿ ಬಲಕ ತಿರುಗಿ ನೋಡ್ಬೇಡ, ನಾನ್ ತೋರಿಸಿದ ರೀತಿಯಲ್ಲಿ ಹೋಗು, ಸ್ಥಿರಚಿತ್ತ ಓಟವನ್ನು ಓಡು ಅಂತ ಹೇಳ್ತೇನೆ. ಪೇತ್ರ ಹೇಳ್ತೇನೆ ಸ್ಥಿರಚಿತ್ತವಾಗಿರಿ, ಎಚ್ಚರವಾಗಿರಿ ಎಂಬುದಂತೆ. ಅಲ್ಲಲ್ಲಿಯ ನಾವು ಸ್ಥಿರತೆಯುಳ್ಳವರಾಗಿರ್ಬೇಕು. ನಾನು ಹೇಗಿದ್ದೇನೆ, ನಾನು ಯಾವ ತರ ಜೀವಿಸ್ತಾ ಇದ್ದೇನೆ, ನಾನು ಯಾವ ತರ ನಿಂತ್ಕೊಂಡಿದ್ದೇನೆ ಎಂಬುದಾಗಿ ಅನ್ಕೋಬೇಕಾದ್ರೆ ಕೇಳ್ತದೆ. ಅನಿಸ್ತದ್ರ ನನ್ನನ್ನು ಏನ್ ಮಾಡ್ತೇನೆ, ದೃಢವಾದ ಹೆಜ್ಜೆಡುವಂತೆ ನೀನು ಮಾಡಿದ್ದಿ ಎಂಬುದಾಗಿ ಹೇಳ್ತದೆ. ಆತು ನನ್ನ ಬಾಯಲ್ಲಿ ಹಾಗೆ ಹೇಳ್ತೇನೆ ನೂತನ ಕೀರ್ತನೆ. ಅಲ್ಲಯ್ಯ ದೇವ್ ಮಕ್ಕಳ, ನಾವು ಪಾಪದಲ್ಲಿದ್ದಾಗ ನೂತನ ಕೀರ್ತನೆ ಬರೋದಿಲ್ಲ, ದೇವ್ರ ಮಗಳು ಸ್ವಲ್ಪ ಬರೋದಿಲ್ಲ. ಬಾಯಲ್ಲಿ ಮಾತ್ರ ಹೇಳ್ಕೊಡ್ತೀವಿ. ಅಲ್ಲಿ ಕೇಳ್ತೇನೆ, ಇಸ್ರೇಲರೇ ನೀವು ಬಾಯಲ್ಲಿ ಮಾತ್ರ ಸುತ್ತಿಸ್ಕೊಳ್ತಾ ಇದ್ದೀರಾ, ನಿಮ್ಮ ಮನಸ್ಸು ದೂರವಾಗಿದೆ, ಅಮೆರಿಕದಲ್ಲಿದೆ, ಫಾರಿನ್ ಇದೆ. ಅಲ್ಲಯ್ಯ ನೀವು ಒಂದು ತೊಡ್ಕೊ ಬರ್ತಾ ಇರ್ತೀರ, ದೇಹ ಮಾತ್ರ ಬಡ್ಕೊಂತ ಇದೆ ಅನ್ನಿಸ್ತೋತ್ರ. ಅಲ್ಲಯ್ಯ ಈ ತರ ಚಿತ್ರ ನಾವು ಇದ್ದೀವಿ ಮಕ್ಕಳ ಅನ್ನಿಸ್ತೋತ್ರ. ಹಾಗ ದೇವರ ಅರ್ಥ ನನ್ನ ದೃಢವಾಗಿ ಹೆಜ್ಜೆಡುವಂತೆ ಮಾಡಿದನು, ಆತ ನನ್ನ ಬಾಯಲ್ಲಿ ನೂತನ ಕೀರ್ತನೆ ಹುಟ್ಟಿಸಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಅಲ್ಲಯ್ಯ ಸೈತಾನನ ಹಳ್ಳದಲ್ಲಿ ಸಿಕ್ಕಿಕೊಳ್ಳಬಾರ್ದು. ಎಫೆಸ 1:3 ಅನ್ನಿಸ್ತದೆ. ಅಲ್ಲಯ್ಯ ಎಲ್ಲರೂ ತಿಳ್ಕೊಳ್ಳಿ ನಿಮಿಷ. ಓದಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರ ತಂದೆಯಾಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿ ನಮ್ಮ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಆತ್ಮೀಯ ವರ ಸಿಕ್ಕಿರೋದಾದ್ರೆ ಮಕ್ಕಳ ಪೇತ್ರ ಹೇಳ್ತಾರೆ, ಪಾತಾಳ ಶಕ್ತಿಯಿಂದ ಜಯಿಸಿರೋದು ಪರಲೋಕದ ಬೀಗದ ಕೈಗಳು ನಿಮಗೆ ಕೊಡಲ್ಪಟ್ಟಿದೆಯಲ್ಲ. ಇದೇ ಆತ್ಮಿಕ ವರಗಳು. ಮಕ್ಕಳ, ನಾವು ಸಿಕ್ಕಿದ್ರೆ ನಾವು ಜಯಶಾಲಿಗಳು, ಸಿಗ್ಲ ಅಂದ್ರೆ ನಾವು ಸೋತು ಹೋಗ್ಬಿಡ್ತಿದ್ದೇವೆ ಮಕ್ಕಳ. ಹಾಗಿರ್ಬೇಕಾದ್ರೆ ಹೇಳ್ತದೆ ಆತ್ಮಿಕ ವರಗಳಿದೆ. ಅಲ್ಲಯ್ಯ ಇವತ್ತು ಏನಾರು ಗೆದ್ದಾಗ ಓಡಿದಾಗ ಪ್ರೈಸ್ ಕೊಡ್ತೀವಲ್ಲ, ಬೆಳಗ್ಗೆ ನೆನೆ ಪ್ರೈಸ್ ಕೊಟ್ಟಲ್ವಾ, ಏನಕ್ಕೆ? ಎಕ್ಸಾಮ್ ಅಲ್ಲಿ ರನ್ನಿಂಗ್ ಕಪ್ಪೆ ಓಡ್ತಾನೆ ಎಲ್ಲರೂ ಈಗ ಓಡಿದಕ್ಕೆ ಪ್ರಶಸ್ತಿ ಕೊಟ್ಟು. ಅದೇ ರೀತಿ ನಿಮ್ಮ ಮಕ್ಕಳ ದೇವರ ಸನ್ನಿಧಿಯಲ್ಲಿ ಯೋಗ್ಯರಾಗಿ ಜೀವಿಸುವಾಗ ಆತನ ಆತ್ಮನ ವರಗಳನ್ನು ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಅಲ್ಲಯ್ಯ ಕರ್ತ ನಮ್ಗೆ ದೇವ್ರ ಮಕ್ಕಳ ಸ್ತೋತ್ರ. ಈಗ 2ನೇ ಪಾಯಿಂಟ್ಸಿಗೆ ಬರೋಣ. 2ನೇ ಪಾಯಿಂಟ್ಸು ದೇವರ ಹಳ್ಳ. ಈಗ ಸೈತಾನ ಹಳ್ಳ ತಿಳ್ಕೊಂಡಲ್ವಾ ಅಲ್ವಾ? ಈಗ ದೇವರ ಹಳ್ಳ ತಿಳ್ಕೊಳ್ಳಿ ಫಸ್ಟ್. ನಮಗೆ ವಿರೋಧಿನೂ ತಿಳ್ಕೋಬೇಕು, ನಮ್ಮ ಯಜಮಾನನು ತಿಳ್ಕೋಬೇಕು. ಆಗ ಮಾತ್ರ ನಾವು ಜಯಿಸಕ್ಕೆ ಸಾಧ್ಯತೆ ಮಕ್ಕಳ. ತಲೆ ನಿಂತ್ಕೊಂಡು ಕೇಳಿಸ್ಕೊಳ್ಳಿ ಅನಿಸ್ತೋತ್ರ. ನಾವು ದೇವರನ್ನೇ ಇಟ್ಕೊಂಡು ಹೋದಿದ್ರೆ ಸೈತಾನ ತೋಡಿದುಕೊಂಡು ನಾವು ಬಿದ್ದೋಗ್ಬಿಡ್ತೀವಿ. ಸೈತಾನನು ಬಲಿಯನ್ನು ನಾವು ತಿಳ್ಕೋಬೇಕು, ಅವನ ಪ್ಲಾನ್, ಅವನ ಕುತಂತ್ರಗಳನ್ನು ತಿಳ್ಕೋಬೇಕು, ಅವನ ಸೈತಾನ ತಂತ್ರೋಪಗಳನ್ನು ಏನ್ ಹೇಳ್ತಿದ್ದ ವಾಕ್ಯ ತಿಳಿದುಕೊಂಡು ನಡೀರಿ ಎಂಬುದಾಗಿ ಹೇಳ್ತದೆ ಅನಿಸ್ತೋತ್ರ. ಅಲ್ಲಯ್ಯ ಸೈತಾನ ತಂತ್ರೋಪಗಳನ್ನು ನಾವು ತಿಳ್ಕೊಂಡ್ರೆ ಮಾತ್ರನೇ ನೀವು ಕ್ರಿಸ್ತ ರಾಜ್ಯದ ನಿಲ್ಲಕ್ಕೆ, ಸೇವೆ ನಿಲ್ಲಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಮಕ್ಕಳ ಬಿದ್ದೋಗಿದ್ರೆ ಗೊತ್ತಿರಲಿಲ್ಲ. ಅಲ್ಲಯ್ಯ ಹಾಕಿರ್ಬೇಕಾದ್ರೆ ಮಕ್ಕಳ ದೇವರ ಹಳ್ಳ 5 ಬರ್ಕೊಳ್ಳಿ. 1 ಬರ್ಕೊಳ್ಳಿ, ದೇವರ ಹಳ್ಳದಲ್ಲಿ ಪ್ರೀತಿಯ ಹಳ್ಳ. ಆತ್ಮನ ಹಳ್ಳ, ದೇವರ ಐಶ್ವರ್ಯ ಹಳ್ಳ, ದೇವರ ಜ್ಞಾನದ ಹಳ್ಳ, ಐದನೇದು ತಿಳುವಳಿಕೆಯ ಹಳ್ಳ. ಹಲ್ಲೆಲೂಯಾ. ದೇವರ ತಿಳುವಳಿಕೆ ಹಳ್ಳ, ಪ್ರೀತಿ, ಕರ್ತನ ಯಥಾರ್ಥ ಪ್ರೀತಿ, ದೇವರ ತಿಳುವಳಿಕೆ ಹಳ್ಳ. ದೇವ ಮಕ್ಕಳ, ಕ್ರಿಸ್ತನ ಪ್ರೀತಿಯ ಬಗ್ಗೆ ಅರ್ಥ ಮಾಡಿಕೊಂಡ್ರೆ ಗೊತ್ತಿರ್ತದೆ. ದೇವರು ಆ ನೀರು ಅಂತ ಕೇಳಬೇಕಾದ್ರೆ ಆ ಹುಳಿ ದ್ರಾಕ್ಷರಸವನ್ನೇ ಕುಡಿಸಿರುವುದೇ ಮಕ್ಕಳ. ಆತನು ಕುಡಿದನು ಮಕ್ಕಳ ಸ್ತೋತ್ರ. ಕ್ರಿಸ್ತನ ಪ್ರೀತಿ ಪರಿಶುದ್ಧವಾದ ಪ್ರೀತಿ. ಆತನು ನೀತಿವಂತನಾದ ದೇವರು. ನಿನ್ನ ಪ್ರೀತಿ ಇದು ಶಾಶ್ವತ ಪ್ರೇಮದಿಂದ ಸೆಳೆದುಕೊಳ್ತಾನೆ. ಅರ್ಧಂಬರ್ಧ ಮನುಷ್ಯ ಪ್ರೀತಿ ಅಲ್ಲ, ಕಪೋಟದ ಪ್ರೀತಿ ಅಲ್ಲ.
ಏಕೆಂದ್ರೆ ನನ್ನ ಆರಾಧನೆ ಹೇಳ್ತಿದ್ದ ಸ್ತೋತ್ರ, ಅವನು ಹೊರಗಿನ ಮಾತ್ರ ನಿನ್ನ ಒಳಗಡೆ ಮಾತ್ರ ಪ್ರೀತಿಸೋನು, ಒಳಗಡೆ ಬೇರೆನೇ ಇದೆ ಎಂಬುದಾಗಿರ್ತದೆ. ಇಂಥ ಪ್ರೀತಿಗಳು ಬಹಳ ಜನ ಈ ಪ್ರಪಂಚ ತುಂಬಿಕೊಂಡಿದೆ. ಮೋಸದ ಪ್ರೀತಿಗಳು ತುಂಬಿ ಅದು ಕಾಯ್ತಾ ಇದೆ ನಿಮ್ಮ ಮಕ್ಕಳ ಸ್ತೋತ್ರ. ಆದ್ರೆ ದೇವರ ಪ್ರೀತಿ ಶಾಶ್ವತವಾದದ್ದು. ಅದಕ್ಕೆ ಹೇಳ್ತೀವಿ ಆತ್ಮನ ಹಳ್ಳ, ದೇವರ ಸನ್ನಿಧಾನದಲ್ಲಿ ಈ ಪವಿತ್ರಾತ್ಮನ ಹಳ್ಳ ತುಂಬಿದೆ ಮಕ್ಕಳ. ಯೋಗ್ಯವಾದ ಪಾತ್ರೆಗಳು ಬಂದ್ರೆ ಆ ಹಳ್ಳ ತುಂಬಿ ಸೂಸುತ್ತೆ. ಎಲಿಷನಿಗೆ ಹೇಳ್ತದೆ, ಕೇಳಿಸ್ಕೊಳ್ಳಿ ಮಕ್ಕಳ ಸ್ತೋತ್ರ. ನಾವು ನಮ್ಮ ರಾಜ್ಯಗಳಿದ್ದಾಗ ನನ್ನ ಹೆಂಡತಿ ಸಹ ಕೂತಿದ್ದು ಸ್ತೋತ್ರ, ಇದೇ ವಿಷಯದಲ್ಲಿ ಕೇಳಿಸ್ಕೊಳ್ಳಿ ಸ್ತೋತ್ರ. ದೇವ್ರು ಹೇಳ್ತಾನೆ, ಎಣ್ಣೆ ಸಿದ್ಧವಾಗಿದೆ. ಏನ್ ಸಿದ್ಧವಾಗಿದೆ? ಎಣ್ಣೆ ಸಿದ್ಧವಾಗಿದೆ, ಯೋಗ್ಯವಾದ ಪಾತ್ರೆಗಳು ಬೇಕೆಂಬುದಾಗಿ. ಆ ವಿಷಯ ನನ್ನ ಕರ್ತನು ನೆರವೇರಿಸಿದ್ದಾನೆ. ನನ್ನ ಕರ್ತನು ನನ್ನ ಖಂಡಿತವಾಗಿ ನೆರವೇರಿಸಿದ್ದಾನೆ. ಆತನಿಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತಾನೆ. ಪಾತ್ರೆ ಯೋಗ್ಯವಾದ ಬೇಕಂತ ಹೇಳಿದ ದೇವರು. ಯೋಗ್ಯದ ಪಾತ್ರೆನ ಹುಡುಕೋತಿಗೆ ಕರ್ತನ ನಮಗೆ ಕೊಟ್ಟಿದ್ದಾನೆ ಸ್ತೋತ್ರ. ಆ ತೈಲದ ಎಣ್ಣೆಯನ್ನು ದೇವರು ಆ ಸುರಿಸಿರೋದು ದೇವರ ಕೃಪೆ. ಇನ್ನೂ ಯೋಗ್ಯವಾದ ಬಂದ್ರೆ ಆತನ ಹಳ್ಳದಲ್ಲಿ ಯಾವ ರೀತಿಯಾದ್ರೂ ಕರ್ತನೆ ಸುರಿಸಲಿಕ್ಕಿರ್ತಾನೆ. ಪಾಪಗಳನ್ನು ಒಪ್ಪಿಕೊಂಡು ತನ್ನ ಕಾರ್ಯಗಳನ್ನು ತಪ್ಪುಗಳನ್ನು ಒಪ್ಪಿಕೊಂಡು ಸೆರೆಂಡರ್ ಆದ್ರೆ ಕರ್ತನ ತೈಲದ ಹಳ್ಳವನ್ನು ಸೂಸಿ ಒಯ್ತಾನ ಸ್ತೋತ್ರ ಮಕ್ಕಳು. ಹಲ್ಲೆಲೂಯಾ. ದೇವರು ಐಶ್ವರ್ಯವಂತನು, ಆತನು ಬಡವನ? ಹಲ್ಲೆಲೂಯಾ. ನೀನು ಬಡವನಲ್ಲ, ನನ್ನ ದೇವರು ಬಡವನ ಮೇಲೆ ನೀನು ಬಡವನಾಗಿರಬಾರ್ದು ಸ್ತೋತ್ರ. ಹಲ್ಲೆಲೂಯಾ. ನನ್ನ ದೇವರು ಐಶ್ವರ್ಯವಂತ ಅಂತಂದ್ರೆ ನೀನು ಐಶ್ವರ್ಯನಾಗಿರ್ಬೇಕು ಸ್ತೋತ್ರ. ಹಲ್ಲೆಲೂಯಾ. ಐಶ್ವರ್ಯ ತಕ್ಕಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾನೆ ಸ್ತೋತ್ರ. ಹಲ್ಲೆಲೂಯಾ. ದೇವರ ಜ್ಞಾನ ದೇವುಳ್ಳವನು. ನಿನ್ನನ್ನು ದೇವರು ಈ ಲೋಕದ ಜ್ಞಾನಕ್ಕಿಂತ ಪರಲೋಕದ ಜ್ಞಾನವನ್ನು ಕೊಟ್ಟು ನಡೆಸಲಾಗಿದ್ದಾನೆ. ಆ ಜ್ಞಾನ ಲೋಕಕ್ಕೆ ಆಶ್ಚರ್ಯ ಕಾಣುವಂತದ್ದಾಗಿರ್ತದೆ. ಲೋಕ ಒಪ್ಪುವುದಿಲ್ಲ, ಲೋಕ ತಿರಸ್ಕರಿಸುವಂತದ್ದಾಗಿದೆ. ಆದ್ರೆ ದೇವರ ಜ್ಞಾನ ಪರಲೋಕ ಮೆಚ್ಚುವಂತದ್ದಾಗಿದೆ. ಆ ಜ್ಞಾನ ಅಗತ್ಯವಾಗಿದೆ. ದೇವರು ತಿಳುವಳಿಕೆ ಕೊಡ್ತಾನೆ, ನೀನು ಹಿಂಗಿರ್ಬೇಕು, ಈ ರೀತಿ ನಡ್ಕೋಬೇಕು, ಈ ರೀತಿ ಜೂಸ್ಬೇಕೆಂಬುದಾಗಿ. ಹಲ್ಲೆಲೂಯಾ. ಆ ತಿಳುವಳಿಕೆ ದೇವರು ಆಗಿರೋದಾದ್ರೆ ನಿನ್ನನ್ನು ತಿಳುವಳಿಕೆಯಿಂದ ನಡೆಸ್ತಾನೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಮಕ್ಕಳಿಗೆ ವಾಕ್ಯಕ್ಕೆ ಬರೋಣ ಸ್ತೋತ್ರ. ರೋಮಬರ ಪತ್ರಿಕೆ 11ನೇ ಅಧ್ಯಾಯ 33ನೇ ವಚನ. ದೇವರ ಐಶ್ವರ್ಯವೂ ಜ್ಞಾನವೂ ವಿವೇಕವೂ ಎಷ್ಟೋ ಅಗಾಧ, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ, ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಕರ್ತನ ಮನಸ್ಸನ್ನು ತಿಳ್ಕೊಂಡವನಾರು? ಆತನಿಗೆ ಆಲೋಚನಾ ಕರ್ತನು ಯಾರು? ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು? ಬರ್ಕೊಳ್ಳಿ, ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ ಮಕ್ಕಳ. ರೋಮಬರ ಪತ್ರಿಕೆಯಲ್ಲಿ 11:33 ಅಂತ ವಿಷಯ. ಸ್ತೋತ್ರ. ದೇವರು ಏನ್ ಹೇಳ್ತದೆ ವಾಕ್ಯ? ಐಶ್ವರ್ಯವು ಜ್ಞಾನವು ವಿವೇಕವು. ಅದೆಲ್ಲ ಬಂತಾಳೆ ವಾಕ್ಯ ಸ್ತೋತ್ರ. ಆತನಲ್ಲಿ ದಡ್ಡನಲ್ಲ, ಬುದ್ಧಿವಂತ. ನಿನ್ನ ಮಕ್ಕಳನ್ನು ಸಹ ಆತರ ಜ್ಞಾನದಲ್ಲಿ ಬೆಳೆಸ್ತಾನೆ. ನೀನು ಅದನ್ನು ಐಶ್ವರ್ಯವಂತನಾದ ನಿನ್ನನ್ನು ಐಶ್ವರ್ಯವಂತನಾಗಿರ್ತಾನೆ. ಅಲ್ಲಿವರೆಗೂ ನೀನು ಕಾಯ್ಬೇಕಷ್ಟೇ. ಹಲ್ಲೆಲೂಯಾ. ಹಾಗಾಗಿರ್ಬೇಕಾದ್ರೆ ಅಗಾಧ ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಏನ್ ಹೇಳ್ತದೆ? ಪರಿಶೋಧನೆಗೆ ಏನ್ ಹೇಳ್ತದೆ? ಎಷ್ಟೋ ಅಗಮ್ಯ. ಪರಿಶೋಧನೆ ಅಂದ್ರೆ ಏನು? ಎಷ್ಟೋ ಅಗಮ್ಯ. ಆತನ ಮಾರ್ಗಗಳು ಕಂಡುಹಿಡಿಯೋದಕ್ಕೆ ಸಾಧ್ಯವಿಲ್ಲ. ಹೆಂಗೆ, ಯಾವ ತರ ಆತನ ಪ್ಲಾನೇ ಗೊತ್ತಾಗುತ್ತೆ ಮಕ್ಕಳ. ಕಣ್ಣು ರೆಪ್ಪೆ ಬಿಡಿಸಿ ಎಲ್ಲ ಉಂಟಾಗುವುದು. ಅದಕ್ಕೆ ದೇವರು ಹೇಳ್ತಾನೆ, ಅಬ್ರಾಮ್ ಹೇಳ್ತಾನೆ, ನನ್ನ ದೇವರು ಇಲ್ಲದನ್ನೇ ಇರುವಂತೆ ಮಾಡಿದ್ದಾನೆ. ನನ್ನ ಹತ್ರ ಏನು ಇರಲಿಲ್ಲ, ಎಲ್ಲ ಒದಗಿಸಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅರ್ಥ ಮಾಡಿಕೊಳ್ಳೋಣ ದೇವ ಮಕ್ಕಳ. ಅಬ್ರಾಮನಲ್ಲಿ ಅಯ್ಯೋ ಹೊರಗಿತ್ತು, ಮಗನಿಲ್ಲ ಎಂಬುದಾಗಿ ಆತನು ಎಲ್ಲವನ್ನು ಐಶ್ವರ್ಯ ಕೊಟ್ಟಿದ್ದಾನೆ, ಅಭಿವೃದ್ಧಿ ಮಾಡಿದ್ದಾನೆ, ಆ ಪುತ್ರ ಸಂತತಿನೂ ಕೊಟ್ಟಿದ್ದಾನೆ ದೇವ ಮಕ್ಕಳ ಸ್ತೋತ್ರ. ಹಾಗಾಗಿರ್ಬೇಕಾದ್ರೆ ದೇವ್ರು ಹಿಂಗೆ ಮಾಡ್ತಾನೆ, ಇವ್ರು ಹಿಂಗೆ ಇರ್ತಾರೆ, ಸಾಧ್ಯವೇ ಇಲ್ಲ ದೇವ ಮಕ್ಕಳ. ದೇವರ ಮಾರ್ಗಗಳನ್ನು ಕಂಡುಹಿಡಿಯೋದಕ್ಕೆ ಹೇಳಿ ಓದಿ ಸ್ತೋತ್ರ. ಆತನ ಮಾರ್ಗಗಳನ್ನು
ಕಂಡುಹಿಡಿಯುವುದು ಎಷ್ಟೋ ಅಸಾಧ್ಯ. ಕರ್ತನ ಮನಸ್ಸನ್ನು ತಿಳ್ಕೊಂಡವನಾರು. ಕರ್ತನ ಮನಸ್ಸನ್ನು ತಿಳ್ಕೊಳ್ಳೋಕೆ ಯಾರಿಗೆ ಸಾಧ್ಯ ಆಗುತ್ತೆ? ಆತನಿಗೆ ಆಲೋಚನಾ ಕರ್ತನು ಯಾರು? ಆತನು ಆಲೋಚನಾ ಕರ್ತನು ಯಾರಿದ್ದಾರೆ? ಸಪೋರ್ಟ್ ಅದ್ರ ಮುಂದೆ ನಿಂತ್ಕೊಳ್ಳೋಕೆ ಯಾರಿದ್ದಾರೆ? ಹಾಗಾದ್ರೆ ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು? ಮೊದಲು ದೇವರಿಗೆ ಕೊಟ್ಟು ಪ್ರತಿಫಲ ತೆಗೆದುಕೊಳ್ಳೋನು ಯಾರು? ಆ ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ. ಆತನಿಗೆ ಸದಾಕಾಲವು ಸ್ತೋತ್ರ. ಎಲ್ಲ ಆತರದೇ. ನೀನ್ ಕೇಳಿಕೊಂಡಾಗ ಆತನ ಕೊಡ್ತಾನೆ. ನೀನ್ ದೇವ್ರಿಗೆ ಕೊಟ್ಟಾಗ ಆತನ ಎಲ್ಲ ತಗೋ ಮಗನೇ ಎಂಬುದಾಗಿ ಕೊಡ್ತಾ ಹೋಗ್ತಾನೆ ದೇವ್ ಮಕ್ಳು. ಯಾಕೆಂದ್ರೆ ಸೃಷ್ಟಿ ಕರ್ತನೇ ಆತನಾಗಿರ್ಬೇಕಾದ್ರೆ ಸೃಷ್ಟಿ ವಸ್ತುಗಳು ನಾವಾಗಿರ್ಬೇಕಾದ್ರೆ ಮಕ್ಕಳ ನಮಗೆ ದೇವ್ರ ನಂಗೆ ಅದ್ ಬೇಕಪ್ಪ ತಗೋ ಅಂತ ಕೊಡ್ಲಿಕ್ಕೆ ಇರ್ತಾನೆ. ಸ್ತೋತ್ರ. ಆತನ ಮಾರ್ಗಗಳನ್ನು ಯಾರು ಕಂಡುಹಿಡಲಿಕ್ಕಾಗಲ್ಲ ದೇವ್ ಮಕ್ಕಳ. ಹಿಂಗಾಗುತ್ತೆ ಸೇವೆ, ಹಂಗಾಗುತ್ತೆ ದೇವ್ರ ಕಾರ್ಯ, ದೇವ್ರು ನನಗೆ ಈ ತರ ಬೆಳೆಸ್ತಾನೆ, ನಾನು ಆ ತರ ಬೆಳೆಸ್ತಾನೆ, ಕಣ್ಣಿಗೆ ಸಾಧ್ಯವಿಲ್ಲ ದೇವ್ ಮಕ್ಕಳ. ಅದು ಕಂಡುಹಿಡಲಿಕ್ಕೆ ಸೈತಾನಿಗೂ ಆಗಲ್ಲ. ಕಣ್ಣು ರಬ್ಬಿ ಎಲ್ಲವೂ ಮಾರ್ಪಾಡು ಆಗುವಂತ ಕೆಲಸಗಳು ಮಾಡ್ತಾನೆ ದೇವ್ರ. ಸ್ತೋತ್ರ. ಅಂತ ದೇವ್ರು ನಾವು ದೇವ್ರು ಆರಾಧಿಸ್ತೇವೆ. ಕೀರ್ತನೆಗಾರ 95:4 ಓದಿ ಸ್ತೋತ್ರ ಮಕ್ಕಳ. 95:4 ಓದಿ. ಭೂಮಿಯ ಅಗಾಧವು ಆತನ ಕೈಯಲ್ಲಿರುತ್ತದೆ, ಪರ್ವತ ಶಿಖರಗಳು ಆತನವೇ. ಕೇಳಿಸ್ಕೊಂಡಿದೆ ಮಕ್ಕಳ. ಭೂಮಿ ಅಗಾಧ ಪಾತಾಳವು ಸಹ ಏನಾಗಿರ್ತದೆ? ಆತನ ಕೈಲಿರ್ತದೆ. ಯಾರನ್ನ ಪಾತಾಳಕ್ಕೆ ಹಾಕ್ಬೇಕು, ಯಾರನ್ನ ಪರಲೋಕ ಸೇರಿಸ್ಕೋಬೇಕು, ಯಾರನ್ನ ಪಾತಾಳಕ್ಕೆ ತೊಡಬೇಕು, ಯಾರನ್ನ ಪರಲೋಕ ಸೇರಿಸ್ಕೊಂಡಾದ್ಮೇಲೆ ಯಾರನ್ನ ಐಶ್ವಂತರಾಗಿ ಮಾಡ್ಬೇಕು, ಯಾರನ್ನ ದರಿದ್ರಾಗಿ ಮಾಡ್ಬೇಕು, ಯಾರನ್ನ ಜ್ಞಾನವಂತರಾಗಿ ಮಾಡ್ಬೇಕು, ಯಾರನ್ನ ಐಶ್ವರ್ಯ ದಡ್ಡರಾಗಿ ಮಾಡ್ಬೇಕು, ಎಲ್ಲವೂ ಆತನ ಕೈಯಿದೆ. ಮನುಷ್ಯನ ಕೈಲಿ ಏನೂ ಇಲ್ಲ ದೇವ್ ಮಕ್ಕಳ. ದೇವ್ರ ಮಕ್ಕಳು ಅರ್ಥ ಮಾಡ್ಕೊಳ್ಳೋಣ ಸ್ತೋತ್ರ. ಏಕೆಂದ್ರೆ ವಾಕ್ಯ ಒಂದೇ ಹೇಳುತ್ತದೆ ಸ್ತೋತ್ರ. ಆ ವಾಕ್ಯವೇ ಸತ್ಯವಾಗಿದೆ. 4 ಹೇಳುವಂಥದ್ದು, ಭೂಮಿ ಅಗಾಧ ಆತನ ಕೈಲಿರ್ತದೆ, ಪರ್ವತ ಶಿಖರವು ಆತನವೇ, ಆತನೇ ಸಮುದ್ರವನ್ನು ನಿರ್ಮಿಸಿದನು, ಅದು ಆತನದೇ, ಒಣನೆಲುವ ಆತನ ಕೈ ಕೆಲಸ. ಗಾಳಿ ಬೀಸು ಅಂದ್ರೆ ಬೀಸುತ್ತೆ ಮಕ್ಕಳ. ಸಮುದ್ರವೇ ತೇಲಾಡುವಂತಂದ್ರೆ ತೇಲಾಡ್ತದೆ, ಸಮುದ್ರ ಅಲೆಗಳು ಹೊಡೆಯಂದ್ರೆ ಹೊಡಿತದೆ, ಪ್ರವಾಹ ಬರಿ ಉಕ್ಲಿ ಅಂದ್ರೆ ಉಕ್ಕುತ್ತದೆ. ಎಲ್ಲವೂ ದೇವರು ಹೇಳಿದ ಮಾತ್ರ ಮೇರೆಗೆ ಜೀವಿಸ್ತಾ ಇದೆ ಮಕ್ಕಳ. ನಾವು ನರ ಮನುಷ್ಯರು ಮಾತ್ರವೇ ದೇವ್ರ ವಿರುದ್ಧವಾಗಿ ಪಾಪಗಳನ್ನ ಮಾಡಿಕೊಂಡು ಜೀವಿಸುವರಾಗಿರ್ತದೆ ಮಕ್ಕಳು. ಸ್ತೋತ್ರ. ಹಲ್ಲೆಲೂಯಾ. ಯೋಹಾನ ಸುವಾರ್ತೆ 15:13 ಎಲ್ಲ ತಿಳ್ಕೊಳ್ಳಿ. ಸ್ತೋತ್ರ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಮಕ್ಕಳ, ಸ್ನೇಹಿತರಿಗೋಸ್ಕರ ಪ್ರಾಣ ಕೊಟ್ಟರು ಯಾರಿದ್ದಾರ ಇಲ್ಲಿ? ನಮ್ಮ ಕರ್ತ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ನಮ್ಮ ಕರ್ತ ನಮಗೋಸ್ಕರ ಜೀವ ಕೊಟ್ಟಿದ್ದಾನೆ. ಆತನು ನಮಗೋಸ್ಕರ ಸುರಿಸಿದ್ದಾನೆ. ಆ ಪರಿಶುದ್ಧ ರಕ್ತವು ತೊಳೆಪಟ್ಟಾಗ ನಾವು ಪಾಪಿಗಳಿಂದ ನಿರ್ನಾಮವಾಗಿದ್ದೇವೆ, ತೊಳೆಪಟ್ಟು ಶುದ್ಧರಾಗಿದ್ದೇವೆ ಅನಿಸುತ್ತೆ. ಅಲ್ಲಲ್ವಯ್ಯ. ಈಗಿರ್ಬೇಕಾದ್ರೆ ಮಕ್ಕಳ, ಯೇಸು ಕ್ರಿಸ್ತ ನಮಗೋಸ್ಕರ ಎಷ್ಟು ತ್ಯಾಗ ಮಾಡಿದಾನೆ ಅಂದಮೇಲೆ ನಾವು ಆತನಿಗೋಸ್ಕರ ತ್ಯಾಗ ಮಾಡೋದು ಸಾಧ್ಯವಿಲ್ವಾ? ಮಕ್ಕಳ, ಸಾಧ್ಯವಾಗ್ಬೇಕು. ನಿನ್ನ ಕರ್ತ ನಿನಗೋಸ್ಕರ ಎಲ್ಲವನ್ನು ಮಾಡಿರ್ಬೇಕಾದ್ರೆ ನೀನ್ ಕರ್ತನಿಗೋಸ್ಕರ ಏನ್ ಮಾಡಿದೆ? ಹಾಗಾದ್ರೆ ಅಲ್ಲಲ್ವಿಯ 2026 ನೆನೆಸ್ಕೊಳ್ತೀವಿ ಮಕ್ಕಳ. ನೀನ್ ಕರ್ತನಿಗೋಸ್ಕರ ಏನೆಲ್ಲ ಮಾಡಿದ್ಯಾ? ನೀನ್ ನನಗೆಲ್ಲವನ್ನ ನಾನು ನಿಂಗೆಲ್ಲ ಕೊಟ್ಟಿನಪ್ಪ, ನೀನ್ ನನಗೇನ್ ಮಾಡಿದ್ಯ ಎನ್ನುವಾಗ ನಮ್ಮ ಹತ್ರ ಆನ್ಸರ್ ಇಲ್ಲ ಮಕ್ಕಳ. ನಾವು ಮಾಡ್ಬೇಕು. ಅಲ್ಲಲ್ವಿಯ. ನಮ್ಮ ದೇವರು ಎಲ್ಲವನ್ನು ಕೊಟ್ಟಬೇಕಾದ್ರೆ ನಾವು ಆತನಿಗೆ ಕೊಡುವರಾಗಿರೋಣ. ನಮ್ಮ ಸ್ತೋತ್ರ. ಅಲ್ಲಲ್ವಿಯ. ಹೀಗಿರ್ಬೇಕಾದ್ರೆ ಮಕ್ಕಳ, ರೋಮರ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. ಅವರು ಹೋದ ದಾರಿಗಳಲ್ಲಿ ನಾಶ ಸಂಕಟಗಳು ಉಂಟಾಗುತ್ತವೆ. ಯಾರು ಹೋಗೋ ದಾರಿಯಲ್ಲಿ ಮಿಸ್ತೋತ್ರ ಅಂದ್ಮೇಲೆ ಓದಿ. ಮನುಷ್ಯರೆಲ್ಲರೂ ಅಪರಾಧಿಗಳೆಂಬುದಕ್ಕೆ ಶಾಸ್ತ್ರ ಪ್ರಮಾಣ. ಸ್ತೋತ್ರ. ಮನುಷ್ಯರೆಲ್ಲರೂ ಅಪರಾಧಿಗಳೇ. ಅಲ್ಲಿ ನಿರಪರಾಧಿ ಅಂತ ಯಾರು ಇದೆಯಾ? ದೇವ್ರ ಮಕ್ಕಳ, ಹುಟ್ಟಿದ ಮನುಷ್ಯನು ಅಪರಾಧಿಯಾಗಿ ನಿಂತಿರ್ತಾನೆ. ಅವರ ತಂದೆ ತಾಯಿಗಳ ಶಾಪವು ಅವ್ರ ಮೇಲೆ ನಿಂತಿರ್ತದೆ, ಅವ್ರ ವಂಶಪರ್ಯ ಶಾಪವು ನಮ್ಮ ಮಕ್ಕಳ ಮೇಲೆ ನಿಂತಿರ್ತದೆ. ಕೇಳಿಸ್ಕೊಳ್ಳಿ. ಅಯ್ಯೋ ನನ್ನ ಮಗ ಯಾವ ಪಾಪ ಮಾಡಿಲ್ಲ ಅಂತ ಅನ್ಕೊಳ್ದಿದ್ರೆ ತಪ್ಪಾಗುತ್ತೆ. ಏಕೆಂದ್ರೆ ನಮ್ಮ ತಂದೆ ತಾಯಿಗಳ ಶಾಪಗಳು ನಮ್ಮ ಮಕ್ಕಳ ಮೇಲೆ ನಿಂತಿರ್ತದೆ. ಅದಕ್ಕೋಸ್ಕರನೇ ಅವ್ರ ಉದ್ಧಾರವಾಗಲಿ ಅಭಿವೃದ್ಧಿ ಆಗಲಿ ಆಗೋಕ್ಕೆ ಸಾಧ್ಯವೇ ಇಲ್ಲ. ನೀನು ಅಭಿಷಕ್ತನೋ, ನೀನು ದೇವರ ಜ್ಞಾನ ತಿಳ್ಕೊಂಡಿದ್ಯಾ ಅಂತವ್ರು ಮಾತ್ರ ಆ ಹಾಗೆ ಹಿಡ್ಕೊಂಡು ಓದ್ಬೇಕಾದ್ರೆ
ಮಕ್ಕಳು ಉನ್ನತ ಮಟ್ಟಕ್ಕೆ ನಿಲ್ಲಕ್ಕೆ ಸಾಧ್ಯ ದೇವ್ ಮಕ್ಕಳ. ನಾವು ಯುದ್ಧಕ್ಕೆ ಹೋಗ್ತೀವಿ ಅಂತಂದ್ರೆ ವೈರ್ಯ ಪ್ಲಾನ್ ಏನು ತಿಳ್ಕೊಬೇಕು, ವೈರ್ನ ಹೆಂಗ್ ಸೋಲ್ಸ್ಬೇಕಂತ ತಿಳ್ಕೊಬೇಕು, ವೈರ್ನ ಹೆಂಗ್ ಮಕ್ಕಳೇ ಮುಗಿಸ್ಬೇಕಂತ ತಿಳ್ಕೊಬೇಕು, ನಾನು ಹೆಂಗ್ ಜಯಿಸ್ತೇನೆ ತಿಳ್ಕೊಬೇಕು ಅನ್ನಿಸ್ತದೆ. ಆಗ ಮಾತ್ರವೇ ನಮ್ಮ ಸೇವೆ, ನಮ್ಮ ಕುಟುಂಬ, ನಮ್ಮ ರಾಜ್ಯವನ್ನು ಕಟ್ಟೋಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಾವೇನು ಮಾಡೋಲಿಕ್ಕಾಗಲ್ಲ. ಸೈತಾನನ ಕುತಂತ್ರಕ್ಕೆ ಬಲೆಗೆ ಬಿದ್ದು ನಶಿಸಿ ಹೋಗ್ತೀವಿ ಅನ್ನಿಸ್ತದೆ. ಅಲ್ಲಯ್ಯ. ರೋಮರ ಪತ್ರಿಕೆ 5:8. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿಕೊಂಡಿದ್ದಾನೆ. ಮಕ್ಕಳ, ಕ್ರಿಸ್ತ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಆತನ ಹಳ್ಳ ತಿಳ್ಕೊಳ್ಳಿ, ಎಲ್ಲವೂ ನಮಗೆ ಕೊಟ್ಟಿದ್ದಾನೆ. ನಾವು ಏನು ಕೊಡ್ತಾ ಇಲ್ವಲ್ವಾ? ನಾವು ಕೊಡೋರಾಗ್ಬೇಕು ದೇವ್ ಮಕ್ಕಳ. ಕರ್ತನ ಸೇವೆಯಲ್ಲಿ ನಿಂತ್ಕೊಳ್ಬೇಕು, ಕರ್ತನ ರಾಜ್ಯದಲ್ಲಿ ಕಟ್ಟೋಣಾಗಿರ್ಬೇಕು. ದೇವ್ರ ರಾಜ್ಯಕ್ಕೆ ನೀತಿಗೋ ತಗೊಪಡಿರಿ, ನಿಮಗೆಲ್ಲವೂ ಸಿದ್ಧ ಮಾಡ್ತೇನೆ. ನೀವು ಕೇಳದೆ ಬೇಡ, ನೀವು ದೇವ್ರ ರಾಜ್ಯಕ್ಕೋಸ್ಕರ ದುಡೀರಿ. ನಿಮಗೆ ಅಪ್ಪ ನಂಗೆ ಅದು ಬೇಕು ಅನ್ನೋಕ್ಕಿಂತ ಮುಂಚೆ ರೆಡಿ ಮಾಡಿಟ್ಟಿರ್ತಾನೆ ದೇವ್ರು. ತಗೋ ಅಂತ, ನನ್ನದೆಲ್ಲ ನಿಂದೆ ಆಗಿದೆ, ತೆಗೆದುಕೊಳಪ್ಪ ಎಂಬುದಾಗಿದೆ ಮಕ್ಕಳ. ಕೊಡ್ತಾರೆ. ಯಾಕೆ ಅಂದ್ರೆ ದೇವ್ ಮಕ್ಕಳ, ಶತ್ರುಗಳ ಪಾಳೆ ಕಿತ್ಕೊಂಡು ನಮ್ಗೆ ಕೊಡಲಿಕ್ಕೆ ರೆಡಿ ಇರ್ತಾರೆ. ನೀನ್ ಕರ್ತನಿಗೋಸ್ಕರ ದುಡಿದ್ರೆ, ನೀನ್ ಕರ್ತನಿಗೋಸ್ಕರ ಬದುಕಿದ್ರೆ, ನೀನ್ ಕರ್ತನಿಗೋಸ್ಕರ ಜೀವಿಸಿದ್ರೆ, ನೀನ್ ಎಲ್ಲವನ್ನು ಬಿಟ್ಟು ಬರೋದಾದ್ರೆ, ದೇವರು ಅಬ್ರಹಾಮನನ್ನು ಕರೆದಾಗ ಅವನು ಎಲ್ಲವನ್ನು ಬಿಟ್ಟು ಬಂದನು. ದೇವರು ಎಲ್ಲವನ್ನು ಕೊಟ್ಟು ಕಲಿಸಿದ. ಹಲ್ಲಲ್ಲೆಲೂಯ. ಅವರ ಸಂತತಿ ದೊಡ್ಡ ಸಂತತಿಗೆ ಮಾಡಿದರು. ದೇವ್ ಮಕ್ಕಳ, ನಾವು ನೀವು ಎಲ್ಲವನ್ನು ಬಿಟ್ಟು ಬರೋದಾದ್ರೆ ನಮ್ಮಲ್ಲಿರುವಂತ ಜನರು ನೋಡ್ಬೇಕಾದ್ರೆ ಆಶ್ಚರ್ಯ ರೀತಿಯಲ್ಲಿ ಕಾಣುವ ದಿನಗಳನ್ನು ನೋಡ್ತೀವಿ ಮಕ್ಕಳ. ಯಾವ ತರ ಇದ್ರು ದೇವ್ರ ಮಕ್ಕಳು ಈ ಲೋಕದಲ್ಲಿ, ಅವರು ಈಗ ಯಾವ ರೀತಿ ಇದ್ದಾರೆ ಎಂಬುದನ್ನ ಎತ್ತಿ ತೋರಿಸುವ ದಿನಗಳು ಬರ್ಲಿಕ್ಕಿದೆ ದೇವ್ ಮಕ್ಕಳ. ಸ್ತೋತ್ರ. ದಾವೀದನು ಅಬ್ರಹಾಮನ ದೇವರು ಅದೇ ರೀತಿ ದೇವ್ರು ಮಾಡಿದ್ರು. ಅಬ್ರಹಾಮನು ದೊಡ್ಡವರಾಗಿದ್ದನು. ಹಲ್ಲೆಲೂಯ. ಅಬ್ರಹಾಮನು ಅಂತ ಹೇಳ್ತಾರೆ ಸ್ತೋತ್ರ. ಹಲ್ಲೆಲೂಯ. ಮೂಲ ತಂದೆ ಆಗಿದ್ದಾರೆ ಎಂಬುದಾಗಿ ಹೇಳ್ತಾರೆ ಸ್ತೋತ್ರ. ಹಲ್ಲೆಲೂಯ. ನಾವು ಚಿಕ್ಕವರಾಗಿರ್ಬೋದು, ನಮ್ಮ ಸಂತತಿನ ದೊಡ್ಡ ಸಂತತಿಯಾಗಿ ದೇವರು ಮಾಡಲಿಕ್ಕೆ ರೆಡಿ ಇರ್ತಾರೆ ನಮ್ಮ ಸ್ತೋತ್ರ. ಹಲ್ಲೆಲೂಯ. ಹಾಗಿರ್ಬೇಕು. ರೋಮರ ಪತ್ರಿಕೆ ಮತ್ತಾಯನ ಪತ್ರಿಕೆ 11:28. ಎಲೆ ಕಷ್ಟಪಡುವವರೇ, ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಈಗ ಹಂಗಿಲ್ಲ. ಕಷ್ಟ ನಾನೇ ಹೊತ್ಕೊಂತೀನಿ, ದುಃಖವು ನಾನೇ ಹೊತ್ಕೊಂತೀನಿ, ವೇದನೆ ಹೊತ್ಕೊಂತೀನಿ. ಅಪ್ಪ ಸಭೆ ಮುಂದೆ ನನ್ ಕಷ್ಟ ನೋಡಪ್ಪ, ನನ್ ಕಣ್ಣೀರು ನೋಡಪ್ಪ ಅಂತ ಹೇಳ್ಕೊಬಿಡ್ತಿದ್ದೇವೆ ಮಕ್ಕಳ. ಮೂರ್ಖ ಸಂತತಿ ಅಂತ ಹೇಳ್ತಂದ್ರೆ ಅನ್ನಿಸ್ತದೆ. ಎಲ್ಲಿ ಕಪಟಿಗಳೇ ಅಂತ ಹೇಳ್ತಿದ್ದೇವೆ ಮಕ್ಕಳ. ನಿನ್ನ ಭಾರವನ್ನ ನೀನ್ ದೇವ್ರಿಗೆ ಒಪ್ಪಿಸೋ. ನಿನ್ನ ಚಿಂತಾಗಳು, ನಿನ್ನ ಕಣ್ಣೀರು, ನನ್ನ ವೇದನೆಯನ್ನು, ಅಪ್ಪ ಇವತ್ತು ನಂದು ಏನು ಕೈಲಿ ಆಗಲ್ಲ ಕಣಪ್ಪ, ನೀ ಓದ್ಕೊಳಪ್ಪ ಅಂತ ಬಿಡಿ. ದೇವ್ರು ಓದ್ಕೊಳ್ಳೋ ಶಕ್ತನಾಗಿದ್ದಾನೆ. ಓರೆ ಹೊತ್ತವರೇ, ಕಷ್ಟಪಟ್ಟು ನನ್ನ ಬಳಿಗೆ ಬಂದಿರಿ, ವಿಶ್ರಾಂತಿ ಕೊಡ್ತದ್ದು ಆತನೇ ಹೇಳ್ಬೇಕಾದ್ರೆ ನನಗಿನ್ನು ವಿಶ್ರಾಂತಿ ಸಿಕ್ಕಿಲ್ಲ, ನೆಮ್ಮದಿ ಸಿಕ್ಕಿಲ್ಲ, ನಂಗೆ ಸಮಾಧಾನ ಇಲ್ಲ ಅಂತಂದ್ರೆ ಯಾವ ತರ ಅದೇ ಮಕ್ಕಳ. ಹಲ್ಲೆಲೂಯ. ದೇವ್ರ ಮುಂದೆ ಒಪ್ಪಿಸಿ ಫಸ್ಟ್ ನಿಮ್ಮ ಪಾಪ ಭಾರಗಳನ್ನು ಆತನ ಹಾಕಿರಿ, ನೀವು ವಿಶ್ರಮಿಸ್ಕೊಳ್ಳಿ. ಇಲ್ಲ ನೀವೇನ್ ಮಾಡ್ತೀವಿ ಗೊತ್ತಾ, ನೀವು ಓದ್ಕೊಬಿಟ್ಟು ನಾನು ವಿಶ್ರಮಿಸ್ಕೊಳ್ತೇನೆ ಅಂತ ಹೇಳಿದ್ರೆ ಒದ್ದಾಡ್ತಾ ಹೋಗ್ತೀರಾ. ನಡೆಯಕ್ಕೂ ಆಗಲ್ಲ, ಆತ್ಮ ಜೀವಿತದಲ್ಲಿ ಬದುಕಕ್ಕೂ ಆಗಲ್ಲ. ಒದ್ದಾಡ್ಕೊಂಡು ಗಾಳಿ ತೋರು ಒಟ್ಟಿನ ತರ ಹಾರಾಡ್ತಾ ಇರ್ತಿದ್ವಿ ಮಕ್ಕಳ. ಫಸ್ಟು ದೇವ್ರ ವಾಕ್ಯನ ಗಮನಿಸಿ, ನೋಡಪ್ಪ ನೀನ್ ಬಾರಾಗಿದ್ಯಾ, ನನ್ನ ಮೇಲೆ ಒರ್ಸು, ನಾವು ಓದ್ಕೊಂತೀನಿ. ನೀನ್ ಯಾಕೆ ಓದ್ಕೊಂತೀಯ? ಅಗ್ರ ಮಾಡಕ್ ಆತನಿದ್ದಾನೆ, ನೀನ್ ಕಣ್ಣೀರು ಒರ್ಸಕ್ ಆತನಿದ್ದಂತಂದ್ರೆ ನೀನೇ ಅಗ್ಲೆಲ್ಲ ಕಣ್ಣೀರಕ್ಕೆ ಅಂತೀಯ, ನೀನೇ ಕಿರ್ಚ್ಕೊಳ್ತೀಯ, ನೀನೇ ಪರ್ಚ್ಕೊಳ್ತೀಯ ಅನ್ನೋದಾದ್ರೆ ದೇವ್ ಮಕ್ಕಳ, ದೇವ್ರ ಸಮ್ಮುಖದಲ್ಲಿ ನೀವ್ ಕಣ್ಣೀರಿಟ್ಟಿರೋದು ವ್ಯರ್ಥಕ್ಕಲ್ಲ, ನೀನು ಕುರ್ಚಾಡಿದ ವ್ಯರ್ಥಕ್ಕಲ್ಲ. ದೇವ್ ಮಕ್ಕಳ, ಮನುಷ್ಯರ ಮುಂದೆ ಡಬ ಬಡ್ಕೋಬೇಕು ಹೋಗ್ಬೇಡಿ. ಮನುಷ್ಯ ಮುಂದೆ ಅಯ್ಯೋ ನಂಗೆ ಇವ್ರು ಹಿಂಗೆ ಅಂತ ಹೇಳ್ಕೊಳಕ್ ಹೋಗ್ಬೇಡಿ, ಅದು ವ್ಯರ್ಥಕ್ಕೆ. ನೀನ್ ದೇವ್ರ ಮುಂದೆ ಮಣಕಾಲವರು, ಅದಕ್ಕೆ ಉತ್ತರ ಆನ್ಸರ್ ಕೊಟ್ಟೆ ಕೊಡ್ತಾನೆ. ಅದಕ್ಕೆ ಅನ್ನಳು ದೇವ್ರ ಮುಂದೆ ಹೋದ್ರು ಅಮಿಸೋದ್ರ. ಅವನ ಗಂಡನ ಹೆಂಡತಿ ಇನ್ನೊಬ್ರು ಇದ್ರು, ಅವ್ರ ಜೊತೆ ಹೋಗಿ ಕೂತ್ಕೊಂಡಿಲ್ಲ, ಇನ್ನೊಬ್ರು ಅವರ ಗಂಡನ ಜೊತೆ ಕೂತ್ಕೊಂಡು ಹೊರಲಿಲ್ಲ, ದೇವ್ರ ಸನ್ನಿಧಾನದಲ್ಲಿ ಕೂತ್ಕೊಂಡು ಹೊರಡ್ತದೆ. ಅದಕ್ಕೆ ಪ್ರತಿಫಲವನ್ನ ಆತನು ದೇವ್ರು ಕೊಟ್ಟನು. ಹಲ್ಲೆಲೂಯ. ಬಂಜೆತನದಿಂದ ನಿರ್ನಾಮ ಮಾಡಿ ತೆಗೆದಾಕಿ ಒಬ್ಬ ಮಗನನ್ನು ಕೊಟ್ಟನು. ಸಂಸೋನನು ಅದು ಸಾಮುವೇಲನ ಆರಂಭಿಸಿದ ಮಕ್ಕಳ. ಆ ಸಾಮುವೇಲನು ಇಸ್ರಾಯೇಲಿನಲ್ಲಿ ಪ್ರವಾದಿಯಾಗಿ ದೇವ್ರು ಮಾಡಿದ ಸ್ತೋತ್ರ. ಹಲ್ಲೆಲೂಯ. ಎಂತ ಕಾರ್ಯಗಳು ದೇವ್ರು ಮಾಡ್ತಾರೆ ಅಂತ ಮಕ್ಕಳು ಅರ್ಥ ಮಾಡ್ಕೊಳ್ಳೋ ಸ್ತೋತ್ರ. ಹಲ್ಲೆಲೂಯ. ರೋಮ 11:33 ಓದಿದ್ರೆ ಬಿಡಿ. ಈಗ ಪಾಯಿಂಟ್ ಸಿಗೋಣ ಸ್ತೋತ್ರ. 3ನೇ ಪಾಯಿಂಟ್ಸು, ಮನುಷ್ಯನ ಹಳ್ಳ. ಸೈತಾನ ತಿಳ್ಕೊಂಡು
ದೇವ್ರದ ಹಳ್ಳ ತಿಳ್ಕೊಂಡು ಈಗ ಮನುಷ್ಯನ ಹಳ್ಳ ಹೇಗಿದೆ ಹಾಗಾದ್ರೆ ಅದು ನೋಡೋಣ. ಸ್ತೋತ್ರ. ಯಾರ್ಯಾರ ಬೋರ್ ಆಗ್ತಿದೆಯಾ? ಯಾರ್ಯಾರ ನಿದ್ದೆ ಬರ್ತಾ ಇದೆಯಾ? ಸ್ತೋತ್ರ. ಕೀರ್ತನೆಗಾರ 64 ಬರ್ಕೊಂಡ್ರಲ್ಲ, ಮನುಷ್ಯನೆಲ್ಲ ಬರ್ಕೊಂಡ್ರ ಪೌಲ್? ಕೀರ್ತನೆ 64 ಏನು ಹೇಳ್ತಾರೆ? ಅವರು ಕೆಡುಕನ್ನು ಕಲ್ಪಿಸಿ ಒಳ್ಳೆ ಉಪಾಯವನ್ನು ಕಂಡುಕೊಂಡಿದ್ದೇವೆ ಎಂದು ಅಂದುಕೊಳ್ಳುತ್ತಾರೆ. ಅವರ ಹೃದಯವು ಅಂತರಂಗದ ಆಲೋಚನೆಯು ಅಶೋಧ್ಯವಾಗಿದೆ. ಇದು ಮನುಷ್ಯನ ಅಲ್ಲ. ಸರಿಯಾದ ಗುಂಡಿ ಬೆಳೆಸಿಕೊಂಡ್ ಬಿಡ, ಸುಮ್ಮನೆ ಬೀಳ್ತಾನೆ. ಸರಿಯಾದ ಬಲೆ ಹಾಕಿ ಬಿಡ, ಸಿಕ್ಕಾಕೊಳ್ತಾನೆ ಇವತ್ತ. ಅಲ್ಲಯ್ಯ, ಯೇಸು ಸ್ವಾಮಿನು ಮಾತಲ್ಲಿ ನಡತೆಯಲ್ಲಿ ಹಿಡಿಯಲಿಕ್ಕೆ ಪ್ರಯತ್ನ ಪಟ್ಟರು ದೇವ್ರ ಮಕ್ಕಳ. ಅದಕ್ಕೆ ದೇವ್ರು ಮಾತಾಡೋ ಮಾತುಗಳಿಗೆ ಅವರು ಉತ್ತರ ಕೊಡದೆ ಹೋಗ್ಬಿಡ್ತಾರೆ ದೇವ್ರ ಮಕ್ಕಳು. ಅದೇ ರೀತಿ ಮನುಷ್ಯನ ಹಳ್ಳ ಏನಂತಂದ್ರೆ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಅವ್ರ ಕೇಡನ್ನು ಕಲ್ಪಿಸಿ, ಯಾರಲ್ಲಿ ಹೇಳ್ತಿದೆ ವಾಕ್ಯ? ದುಷ್ಟರಾದ ಅಂತಗಾರರು ಒಳ್ಳೆ ಉಪಾಯನ ಮಾಡ್ಕೊಂಡು ಒಳ್ಳೆ ತಿಳ್ಕೊಂಡ್ರ ಅವನು ಈ ಸಲ ಬಿದ್ದು ಹೋಗ್ತಾನೆ, ಗ್ಯಾರಂಟಿ. ಈ ವರ್ಷ ಬಿದ್ದು ಹೋಗ್ ಸಾಧ್ಯವಿದೆ. ನಮ್ಮ ಪ್ಲಾನ್ ಪ್ರಕಾರ ಬೀಳ್ತಾನೆ. ನೀನ್ ತಲೆ ಕೆಡಿಸ್ಕೋಬೇಡ ಎಂಬುದಾಗಿ ಈ ಸೈತಾನನ ಮನುಷ್ಯನ ಹಳ್ಳ ಆಗೋಗ್ತದೆ ಮಕ್ಕಳ. ಅದಕ್ಕೆ ಹೇಳ್ತದೆ, ಅಂದುಕೊಂಡಿದ್ದೇವೆ ಅಂದುಕೊಳ್ಳುತ್ತಾರೆ. ಅವರ ಹೃದಯವು ಅಂತರಂಗದ ಆಲೋಚನೆಗಳು ಅಶೋಧ್ಯವಾದ ಅಂದ್ರೆ ಕೆಟ್ಟದಾಗಿದೆ ಮಕ್ಕಳ. ಇವತ್ತು ದೇವ್ರ ಮಕ್ಕಳ, ಮನುಷ್ಯನಾದರೂ ಕ್ರೂರನಾಗಿದ್ದಾನೆ. ಅದಕ್ಕೆ ಹೇಳೋದು, ಪ್ರಾಣಿಗಳ ಜೊತೆ ವಾಸಿಸಿದ್ರೆ ಬದುಕಬಹುದು, ಆದ್ರೆ ಮನುಷ್ಯನೆಂಬ ಮೃಗ ಜೊತೆ ವಾಸಲಿಕ್ಕೆ ಸಾಧ್ಯವಿಲ್ಲದೆ ಮಕ್ಕಳ. ಎಷ್ಟೋ ಜನರು ನಾಶಿಸಿ ಹೋಗಿದ್ದಾರೆ, ಎಷ್ಟೋ ಜನರು ನರಕಕ್ಕೆ ಬಿದ್ದಿದ್ದಾರೆ, ಸುಸೈಡ್ ಮಾಡಿಕೊಳ್ತಾರೆ, ಪಾಪದಲ್ಲಿ ಬಿದ್ದು ಹೋಗಿರ್ತಾರೆ, ನರಕದಲ್ಲಿ ಬಿದ್ದು ಹೋಗಿರ್ತಾರೆ ಮಕ್ಕಳ. ಅಂತ ಕ್ರೂರ ಪ್ರಾಣಿ ಅಂದ್ರೆ ಯಾರು ಅಂದ್ರೆ ನಾನು ಹೇಳ್ತೀನಿ, ಮನುಷ್ಯನೊಬ್ಬನೇ. ಅಲ್ಲಯ್ಯ, ಹಾವಿನಾದ್ರೂ ಕಚ್ಚಿರೋ ಬದುಕಬಹುದು, ಸಿಂಹಗಳ ಬದಲು ಹೋದ್ರು ತಿಂದ್ರು ತಿನ್ನದಂತೆ ಕಾಪಾಡ್ಕೋಬಹುದು. ಆದ್ರೆ ಮನುಷ್ಯನೆಂಬ ಪ್ರಾಣಿ ಮುಂದೆ ಸಿಕ್ಕಾಕೊಂಡ್ರೆ ಅವನು ಬದುಕಕ್ಕೆ ಸಾಧ್ಯವಿಲ್ಲ. ಅಲ್ಲಯ್ಯ, ಹಾಗಿರ್ಬೇಕಾದ್ರೆ ದೇವ್ರ ಮಕ್ಕಳು ಕೆಳಗೆ ಹೋಗೋಣ ಅನಿಸ್ತದ್ರ. ಆದರೆ ದೇವರ ಬಾಣವನ್ನು ಕೇಳಿಸ್ಕೊಂಡ್ರೆ ಮಕ್ಕಳು, ಇದು ಮನುಷ್ಯನ ಪ್ಲಾನ್ ಅಂದ್ರೆ ದೇವ್ರ ಇರ್ತಾನೆ. ಆದ್ರೆ ದೇವರು ಅವರ ಬಾಣವನ್ನು ಎಸೆಯಲು, ಅವರ ಬಾಣ ಎಸೆಯಲು ಅವ್ರಿಗೆ ಪಕ್ಕನೆ ರಿಟರ್ನ್ ಹಿಂಗ್ ಹೋಗಿದ್ದು ತಿರುಗಿ ಹಿಂಗ್ ಬರ್ತದಲ್ಲ, ರಿಟರ್ನ್. ಅಲ್ಲಯ್ಯ, ಇದು ನಾವು ಅರ್ಥ ಮಾಡ್ಕೋಬೇಕು. ಅಮಿಸ್ತೋತ್ರ ರಿಟರ್ನ್ ಕಲ್ತಿದ್ರೆ ಬದುಕ್ತೀವಿ. ಅಲ್ಲಯ್ಯ, ನಾವು ಬಹಳ ವಾಕ್ಯಗಳಿದೆ ಮಕ್ಕಳು, ಅದನ್ನು ಹುಡುಕಿ ಸಿಗುತ್ತೆ ನಿಮಗೆ. ಇದೇನಪ್ಪ ಈ ತರ ಹೇಳ್ತಾರೆ, ಇದ್ರಲ್ಲಿ ಇಂಥದ್ದು ಹೇಳ್ತಾರೆ, ರಿಟರ್ನ್ ಅಂತಾರೆ, ವಾಪಸ್ ಅಂತಾರೆ, ಏನಿದು ಅರ್ಥ ಮಾಡ್ಕೋಬೇಕು. ನಾನು ತೋಡಿದ ಗುಂಡಿ ನನಗೆ ಮಕ್ಕಳ ಬೀಳಿಸ್ಬಿಟ್ಟಿದೆ, ನಾನು ಹೊಡೆದ ಬಾಣ ತಿರುಗಿ ನನಗೆ ಹೊಡ್ಕೊಂಡ್ಬಿಟ್ಟಿದೆ. ಇದನ್ನೇ ರಿಟರ್ನ್ ಅಂತ ಹೇಳ್ತದೆ ಅಮಿಸ್ತೋತ್ರ. ಈ ರಿಟರ್ನ್ ಆದಾಗ ಹೇಳ್ತದೆ, ಏನ್ ಹೇಳ್ತಿದೆ ಅನಿಸಿದ್ರೆ, ಆದ್ರೆ ದೇವರು ಬಾಣ ಎಸೆಯಲು ಪಕ್ಕನವರಿಗೆ ಗಾಯವಾಗುವುದು, ಅವ್ರ ನಾಲಿಗೆಗೆ ಗಳೆ ಅವರಿಗೆ ಮಾತಿದ್ದಲ್ಲ ವಿಘ್ನವಾಗಿ ಬಿಡ್ತದೆ. ಜ್ಞಾನ ಹೇಳ್ತಿದೆ, ನಮ್ಮ ಮಾತು ನಮ್ಮ ನಾಲಿಗೆ ವಶಗಳು ಏನ್ ಹೇಳ್ತಿದೆ ವಾಕ್ಯ? ಜೀವ ಮರಣಗಳು ನಾಲಿಗೆ ವಶ. ನಮ್ಮ ಜೀವ ಮರಣ ಮಾತಾಡ್ತೀವಲ್ಲ, ಅದು ನಾಲಿಗೆ ವಶದಲ್ಲಿರ್ತದೆ. ನಾನು ಏನ್ ಮಾತಾಡ್ತೀನೋ ಅದು ಆಗುತ್ತದೆ ಮಗ. ಕೇಳಿಸ್ಕೊಳ್ಳಿ ಸ್ತೋತ್ರ. ಅದಕ್ಕೆ ಹೇಳುವಂಥದ್ದಾಗಿದೆ, ಇದು ಮನುಷ್ಯನ ಕಾರ್ಯ. ಕೀರ್ತನೆ 51:6 ಮನುಷ್ಯನ ಕಾರ್ಯ ಏನು ಅಂತ. ದೇವ್ರ ಮಕ್ಕಳ, ದೇವ್ರು ಕೇಳಿಸ್ಕೊಳ್ಳಿ ಸ್ತೋತ್ರ. ಈ ಮನುಷ್ಯನು ನನ್ನ ತರದ ಕಲ್ಪನೆಗಳು ಕಳ್ಸ್ಕೊಳ್ತಾರೆ, ಮೇಲೆ ಓದ್ಕೊಂಡು ಹೋಗಿ ಸ್ತೋತ್ರ. ಏನ್ ಹೇಳ್ತದೆ? ನಾನು 51ರಲ್ಲಿ ಹೇಳ್ತಾರೆ, ಕೇಳಿಸ್ಕೊಳ್ಳಿ ಸ್ತೋತ್ರ. 6ರಲ್ಲಿ ಹೇಳ್ತದ್ದು ಆ ವಿಷಯ ಇದೆ. ಅದ್ರ ಮೇಲೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನ್ ಹೇಳ್ತದೆ. ಅವನು ಯಾವ ತರ ಇದ್ದ? ಹುಟ್ಟಿದಿನಿಂದ ನಾನು ಪಾಪಿಯೇ, ಮೃತ ಗರ್ಭವನ್ನು ಹೊಂದಿದ ಮಾತೃ ಒಪ್ಪಿಸಿಕೊಳ್ಳುವಂಥದ್ದು ಇದೆ ಮನುಷ್ಯನ. ದೇವ ಮಕ್ಕಳು ಕೇಳಿಸ್ಕೊಳ್ಳಿ, ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ. ಹಾಗಿರ್ಬೇಕಾದ್ರೆ ಯಾರು ಹೇಳ್ತದೆ? ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ. ದೇವರಿಗೆ ಯಥಾರ್ಥವಾಗಿರೋದು ಮಾತು ಇಷ್ಟಪಡ್ತಾನೆ ದೇವರು. ಎಲ್ಲರೂ ಇಷ್ಟಪಡುವುದಿಲ್ಲ ದೇವ್ರ ಮಕ್ಕಳ. ನಾನು 50 ವರ್ಷದ ವಿಶ್ವಾಸಿ. ಇವತ್ತು ಸಭೆಗಳಲ್ಲಿ ಗೊತ್ತಾ, ರಾಜಕೀಯ ತೋರಿಸ್ತಾರೆ. ನಾನು 12 ವರ್ಷದ ವಿಶ್ವಾಸಿ, ನನ್ನ ಮಾತು ನೀವು ಕೇಳಬೇಕು. ಅಲ್ಲಯ್ಯ, ನಾನು 20 ವರ್ಷದಿಂದ ನಾನು ಹೆಂಗಿದ್ದೀನಿ ಗೊತ್ತಾ ಎಂಬುದಾಗಿ ಹೇಳ್ತಿದ್ದೆ ಮಕ್ಕಳ. ನೀನು ಹೆಂಗಿದ್ದೆ ಅನ್ನೋದು ದೇವ್ರು ನೋಡಿದ್ದಾನೆ.
ದೇವ್ರ ಸನ್ನಿಧಿಯಲ್ಲಿ ಯೋಗ್ಯನಾಗಿ ಹಸಿದವನು ಬಂದು ನಿಂತ್ಕೊಂಡಾಗ ನೀನು ಯಾವ ಲೆಕ್ಕಕ್ಕೂ ಇಲ್ಲ, ಕಸದ ಡಬ್ಬಿಲಿದ್ಬಿಟ್ಟು ಅನ್ನಿಸ್ತದೆ. ಅಲ್ಲಯ್ಯ, ಯಾಕೆಂದ್ರೆ ದೇವ್ ಮಕ್ಕಳ, ದೇವರು ನೀನು ಎಷ್ಟು ವರ್ಷ ಇದೆ ಅಂತ ನೋಡ್ತಿಲ್ಲ, ನೀನು ಹೇಗೆ ಬದುಕ್ತಾ ಇದೀಯಾ, ಹೇಗೆ ಜೂಸ್ತಾ ಇದೀಯಾ, ಹೇಗೆ ನೀನು ಸೇವೆಯಲ್ಲಿ ಕರ್ತನ ಸನ್ನಿಧಿಯಲ್ಲಿ ನಿಂತ್ಕೊಂಡಿದ್ಯಾ ಅನ್ನೋದು ನೋಡ್ತಾನೆ. ಅಲ್ಲಯ್ಯ, ಇಂಥ ಕಾರ್ಯಗಳಲ್ಲಿ ದೇವ್ರು ಮಾಡಲಿಕ್ಕೆ ದೇವ್ ಮಕ್ಕಳ ಸ್ತೋತ್ರ. ಮನುಷ್ಯನ ಏನಾಗಿದೆ ಗೊತ್ತಾ, ಇವತ್ತು ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ರ್ಯಾಗಿಂಗ್ ಮಾಡುವಂಥದ್ದಾಗಿರ್ತದೆ. ನಾವು ಹಳೆಬರು ಸೀನಿಯರ್ಗಳು ಎಂಬುದಾಗಿ ಹೇಳ್ತಕೊಳ್ತೇವೆ ಸ್ತೋತ್ರ. ಅದು ಯಾವುದು ದೇವ್ರ ಸುಮ್ಮನೆ ನಿಲ್ಲೋದು. ಎತ್ತಲ್ಪಡುವನೋ ತಗ್ಗಿಸಲ್ಪಡುವನೋ ಎತ್ತಲ್ಪಡ್ತಾನೆ ದೇವ್ರ ಮಕ್ಕಳ ಸ್ತೋತ್ರ. ಇದು ಮೈನಸ್ ಪ್ಲಸ್ ಆಗ್ತಾ ಹೋಗ್ತದೆ, ಚಕ್ರ ತಿರುಗ್ತಾ ಇರ್ತದೆ ಮಕ್ಕಳು ಸ್ತೋತ್ರ. ಆ ಚಕ್ರದ ತಕ್ಕ ನಾವು ತಿರುಗಲೇಬೇಕಾಗ್ತದೆ ಸ್ತೋತ್ರ. ಹಲ್ಲೆಲೂಯಾ. ಕೀರ್ತನೆಗಾರ 42 ಒಂದು ಓದಿಗಿತ್ತ ಸ್ತೋತ್ರ. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ಮನುಷ್ಯನ ಹಳ್ಳದಲ್ಲಿ ಏನಂತದೆ, ದೇವರೇ ಬಾಯಾರದ ಜಿಂಕೆ. ಸಭೆಗೆ ಬರ್ಬೇಕಾದ್ರೆ ಮಕ್ಕಳ ಬಾಯಾದ ಜಿಂಕೆ ತರ ಬನ್ನಿ. ಅಯ್ಯೋ ನಂಗೆಲ್ಲ ಗೊತ್ತು ಬಿಡು, ಇದನ್ನ ಗೊತ್ತು ಬಿಡು, ಅದನ್ನ ಗೊತ್ತು, ಮತ್ತೆ ಏನಕ್ಕೆ ಬರ್ತೀಯಾ ಗೊತ್ತಿದ್ರೆ ಅನಿಸ್ತದ. ಅಲ್ಲಯ್ಯ, ನಾವು ಅರ್ಥ ಮಾಡ್ಕೋದೇ ಮಕ್ಕಳ, ನನ್ಗೆ ಗೊತ್ತಿಲ್ಲ ದೇವ್ರೆ, ನಾನು ತಿಳ್ಕೊಬೇಕು ಎಂಬುದಾಗ ಬನ್ನಿ. ಅದಲ್ಲಯ್ಯ, ಯಾಕೋ ಬಿಡ್ತೈತ ಬಿಡ್ಲಿ. ನನಗೆ ಗೊತ್ತಿಲ್ಲ ಅಂತಂದ್ರೆ ನೀನೆಲ್ಲ ಕಲಿತೀಯ, ನೀನೇನು ಗೊತ್ತಿದೆ ಅಂತಂದ್ರೆ ನೀನೇನು ಕಲಿಯಲ್ಲ ಅಂತ ಅರ್ಥ. ನೀನು ಮಹಾಪಂಡಿತನ ಅಂತ ಅಂದ್ಕೊಂಡು ಜೀವಿಸ್ಕೊಂಡೇ ಹೋಗ್ತೀಯ. ಅಲ್ಲಯ್ಯ, ನನಗೇನು ಗೊತ್ತಿಲ್ಲ, ನಾನು ತಿಳಿಬೇಕು, ನಾನು ಬಾಯಾದ ಕೇಳ್ತೇನೆ. ಬಾಯಾದ ಜಿಂಕೆಯು ನೀರಿನ ತೊರೆಗಳ ಹಾಗೆ ಹೇಗೋ ಹಾಗೆ ನನ್ನ ಆಪು ನಿನ್ನನ್ನು ಬಯಸುತ್ತದೆ. ಇಂಥ ಮಾತು ದೇವ್ರ ಮಕ್ಕಳು ದಾವೀದನು. ಅವನು ಅರಸನಾದ್ರೂ ಸಹ ದೇವ್ರನ್ನ ಅಟ್ಕೊಂಡು ನಿಂತ್ಕೊಂಡ, ಗಟ್ಟಿ ನಿಂತ್ಕೊಂಡ. ಅಪ್ಪ, ನನಗೆ ಯಾರು ಬೇಡ ದೇವರೇ, ನನಗೆ ನೀನೇ ಸಮಸ್ಸು ಅಂತ ಹೇಳ್ತಾನೆ ದೇವ್ರ ಮಕ್ಕಳು. ಅನ್ನಿಸ್ತೋತ್ರ. ಇಂಥ ಭಕ್ತರು ಬೇಕು ದೇವ್ರ ಮಕ್ಕಳ. ಕರ್ತನ ಸನ್ನಿಧಾನದಲ್ಲಿ ನಿಲ್ಬೇಕಂದ್ರೆ ಬಾಯಾರಿಕಿರ್ಬೇಕು, ಹಸಿದವರಾಗಿರ್ಬೇಕು. ಹೊಟ್ಟೆ ತುಂಬಿದವನಾಗಿ ನಿಂತ್ಕೊಂಡ್ರೆ ನಾನು ಏನು ತಿಂದು ಕೈಯೇ ಕಾಣುತ್ತೆ. ನೀನು ಹಸಿದವನಾಗಾದ್ರೆ ಆ ಕೈ ಸಹ ಸಿಹಿಯಾಗಿ ಕಾಣುತ್ತದೆ ಅನ್ನಿಸ್ತದೆ ಮಕ್ಕಳು. ಅಲ್ಲಯ್ಯ, ಅಲ್ಲಯ್ಯ, ದೇವರ ವಾಕ್ಯದ ಸುಳಿನ ನುಂಗಬೇಕಾದ್ರೆ ಎಜ್ಕೇಲನಿಗೆ ಬಾಯಲ್ಲಿ ಕೈ, ಹೊಟ್ಟೆಯಲ್ಲಿ ರುಚಿಯಾದ ಸಿಹಿ ಬಾಯಿಯನ್ನು ತರುವಂತದಾಗಿತ್ತು ದೇವ್ರ ಮಕ್ಕಳ ಸ್ತೋತ್ರ. ಅಲ್ಲಯ್ಯ, ನಾವು ಹಸಿದವರಾಗಿ ಬರೋಣ ಸಭೆಗೆ, ಹೊಟ್ಟೆ ತುಂಬಿದವರಾಗಿ ಬರಬೇಡಿ. ನನಗೆಲ್ಲ ಗೊತ್ತು, ಇವ್ರೇನು ಮಾತಾಡ್ತಾರೆ, ಇನ್ನೊಬ್ರು ಏನು ಮಾತಾಡ್ತಾರೆ, ಇವ್ರೇನು ಇದು ಮಾಡ್ತಾರೆ, ಅದನ್ನ ತಿಳ್ಕೋಣ, ಅದನ್ನ ಕೆದ್ಕೋಣ, ಹುಡ್ಕಕ್ಕೆ ಹೋಗ್ತೀವಿ ಮಕ್ಕಳ ಸ್ತೋತ್ರ. ಅದು ಬೇಡ. ಹಸಿದರಾಗಿ ಕೂರೋಣ. ಆಗ ಅಯ್ಯೋ ನಾನಿನ್ನು ತಿಳ್ಕೊಳ್ಬೇಕು, ನಾನಿನ್ನು ತಿನ್ಬೇಕು ಎಂಬ ದಾಹ ನಮ್ಮಲ್ಲಿ ಬಂದ್ಬಿಡ್ತದೆ ಅಮ್ಮಸ್ತೋತ್ರ. ಅಲ್ಲಯ್ಯ, ಜ್ಞಾನೋಕ್ತಿ ಅಮ್ಮಸ್ತೋತ್ರ. ಅದ ಕೀರ್ತನೆ 42 ಅದ್ರ ಕೆಳಗಡೆ 7 ಓದಿ ಗೀತ ಹೆಚ್ಚು ಓದಿಲ್ಲ ಅಮ್ಮಸ್ತೋತ್ರ. ಬೆಳಿಗ್ಗೆ ಓದು ಸಾಕು. ನೆಕ್ಸ್ಟ್ ಜ್ಞಾನೋಕ್ತಿ 25. ಜ್ಞಾನೋಕ್ತಿ 25. ಮನುಷ್ಯನ ಹೃದಯದಲ್ಲಿ ಸಂಕಲ್ಪಗಳು ಆಳವಾದ ಬಾಯಿ ನೀರು, ಆದರೆ ವಿವೇಕವು ಅದನ್ನು ಸೇದಬಲ್ಲನು. ಕೇಳಿಸ್ಕೊಳ್ಳಿದೆ ಮಕ್ಕಳ. ಜ್ಞಾನೋಕ್ತಿ 25ರಲ್ಲಿ ಏತನ್ನು ಜನ ಓದಿಗಿತ್ತು ಒಂಚೂರು. ಮನುಷ್ಯನ ಹೃದಯ ಸಂಕಲ್ಪವು ಆಳವಾದ ಬಾವಿಯ ನೀರು. ಕೇಳಿಸ್ಕೊಂಡ್ರ? ಮನುಷ್ಯನ ಹೃದಯದ ಸಂಕಲ್ಪ, ಆ ಸಂಕಲ್ಪ ಮಾಡ್ಕೊಳ್ತಿರಲ್ಲ, ಅದು ಆಗಲ್ಲ, ಏನು ಆಗದಂತ ಅದ್ರ ಆಸೆ ಇದೆಯಲ್ಲ, ನಾನಾ ತರ ಆಸೆ ಇರ್ತಾರಪ್ಪ. ಅಲ್ಲಯ್ಯ, ಆಳವಾದ ಬಾವಿಯ ನೀರು, ಆದರೆ ವಿವೇಕಿಯು ಅದನ್ನು ಸೇದಬಲ್ಲ. ಕೇಳಿಸ್ಕೊಳ್ಳಿ ಮಕ್ಕಳ, ವಿವೇಕಿ ಒಳವನಾಗಿರ್ತಾನಲ್ಲ, ಅದೆಷ್ಟೇ ಹಾಳಾಗಿರ್ಲಿ ಸೇದ ಕರಡಿ ಇರ್ತಾರೆ. ನಾವು ಹಳ್ಳಿ ಕಡೆ ರಾಟೆಗಳಲ್ಲಿ ನೀರು ಸೇರ್ತೀವಿ, ಅದು ತುದೇ ಇರ್ತದೆ ನೀರು ಇಲ್ಲ, ಅಗ್ಗದೊಳ್ಳು ಅದೇನು ಒಂದು 50 ಕಿಲೋಮೀಟರ್ ದೂರದಷ್ಟು ಆಳವಾಗಿರ್ತದೆ, 50 ಮೀಟರ್ ಅಷ್ಟು. ಅದನ್ನ ಸಿಡಿದು ಕೆಳಗಿಡ್ದು ಕುಗ್ಸಿ ಮೇಲಕ್ಕೆ ಎಳೆದಾಗ ಆ ನೀರು ಬರ್ತದೆ. ಎಷ್ಟು ಕಷ್ಟ ಅದೇ ಮಕ್ಕಳ. ಆದ್ರೆ ವಿವೇಕ ಉಳ್ಳವನಿಗೆ ಅದು ಕಷ್ಟವಾಗಿಲ್ಲ, ಅದನ್ನ ಸುಲಭವಾಗಿ ಸೇದಬಲನಾಗಿದ್ದಂತೆ ಮಕ್ಕಳ. ನಮ್ಮ ದೇವ್ರ ಮಕ್ಕಳು ನಾವು ವಿವೇಕ ಉಳ್ಳರಾಗಿರೋಣ. ಅಯ್ಯೋ ಅದು ಕಷ್ಟ, ನಂಗೆ ಇದು ಕಷ್ಟ, ನಂಗೆ ಆ ಕಷ್ಟ ಅನ್ನೋದಕ್ಕಿಂತ ಪ್ರಯತ್ನಿಸಿ ನೋಡಿ. ಅಲ್ಲಯ್ಯ, ದೇವ್ರು ಎಲ್ಲವನ್ನು ಸಾರಾಗ ಮಾಡಲಿಕ್ಕಿದ್ದಾನೆ ಸ್ತೋತ್ರ. ಅಲ್ಲಯ್ಯ, ಅಸಾಧ್ಯವಾದದ್ದು ಒಂದೂ ಇಲ್ಲ ದೇವ್ರ ಮಕ್ಕಳ ಸ್ತೋತ್ರ. ವಿಮೋಚನಗಳ ಪತ್ರಿಕೆ 33:18. ಮನುಷ್ಯನ ಆಲೋಚನೆಗಳ ಹಳ್ಳ ಹೇಗಿದೆ ಎಂಬುದು ನೋಡ್ಕೊಳ್ತೇವೆ. 33
ಅದಕ್ಕೆ ಮೋಶೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ, ಆತನು, ನನ್ನ ಸರ್ವೋಮತವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು, ಯೆಹೋವನ ನಾಮದ ಮಹತ್ವವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು, ಯಾವನ ಮೇಲೆ ದಯವಿಡುವೆನೋ ಅವನ ಮೇಲೆ ದಯ ಇಡುವೆನು, ಯಾರನ್ನು ಕರುಣಿಸುವೆನೋ ಅವರನ್ನು ಕರುಣಿಸುವೆನು ಅಂದನು. ಕೇಳಿಸ್ಕೊಳ್ತೀನಿ ಮಕ್ಕಳ. ಅದಕ್ಕೆ ಮೋಶೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸಿ, ದೇವರ ಮಹಿಮೆ ಅದನ್ನು ಹುಡುಕೊಂಡು ಬಲ್ಲವನಾಗಿರ್ತಾನೆ. ದೇವರ ಪ್ರಭಾವ ನೋಡಲಿಕ್ಕೆ ಮೋಶೆ ಹೋದಾಗ ನಾಶ ಹೋಗ್ಬೇಕಾಗಿತ್ತು ದೇವ್ರ ಮಕ್ಕಳ, ಅಂತ ಪ್ರಭಾವ ದೇವ್ರ ಆಮೇಲೆ ಅಲ್ಲಯ್ಯ. ಈಗಿರ್ಬೇಕಾದ್ರೆ ದೇವರ ಮಹಿಮೆ ನೋಡಲಿಕ್ಕೆ ಸಾಧ್ಯವಾಗದಾದ್ರೆ ನಾವು ಅಷ್ಟೇ ಶುದ್ಧರಾಗಬೇಕು, ಅಷ್ಟೇ ಪರಿಪೂರ್ಣರಾಗಿ ಜೀವಿಸಬೇಕು, ಅಷ್ಟೇ ನಿರ್ಮಲರಾಗಿರ್ಬೇಕು. ಆಗ ಮಾತ್ರ ದೇವರ ಮಹಿಮೆ ಬರುವುದು. ಏದೇನ್ ತೋಟದಿಂದ ಮಹಿಮೆ ಬಿಟ್ಟು ಹೋಗಿದೆ. ದೇವ್ರ ಮಕ್ಕಳು ಕೇಳಿಸ್ಕೊಳ್ಳಿ, ತಲೆತ್ತಿ ಕುಮಾರಸ್ವಾಮಿ ಕರೆಕ್ಟ್ ಕೂತ್ಕೊಳ್ಳಿ. ಸ್ತೋತ್ರ. ಪವಿತ್ರಾತ್ಮ ಹೊಂದಿ ಒಳ್ಳೆದೆ, ದಿವಸ ನಿಂತ್ಕೊಂಡು ಒಳ್ಳೆದೆ, ಆದ್ರೆ ದೇವರ ಮಹಿಮೆ ಬೇಕು. ಆ ಮಹಿಮೆಗೋಸ್ಕರ ಅದಕ್ಕೆ ಹೇಳ್ತಿದೆ, ನೀನು ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀನು ಪರಿಶುದ್ಧನಾಗಿರೋ, ನಿನ್ನ ನಡುಗಳನ್ನು ಪರಿಶುದ್ಧಪಡಿಸಿಕೋ. ಮಹಿಮೆ ಪವಿತ್ರತೆ ಹುಡುಕ್ತದೆ. ಇದು ನಾವು ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿದೆ. ಸ್ತೋತ್ರ. ಮಹಿಮೆಯು ಆದಾಮ ಅವಳು ಮಾಡೋ ಪಾಪದಿಂದ ಅವರಿಂದ ಬಿಟ್ಟು ಹೋಯ್ತು. ಆಗಲೇ ಬೆತ್ತಲಾಗಿರೋದು ಗೊತ್ತಾಗಿತ್ತು. ನೀವು ಅರ್ಥ ಮಾಡ್ಕೋಬೇಕಾಗಿದೆ ಮಕ್ಕಳ. ಸ್ತೋತ್ರ. ಮಹಿಮೆಯನ್ನ ನಾವು ಹೊಂದಬೇಕಾದ್ರೆ, ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಮಹಿಮೆ ಬೇಕು. ಅಭಿಷೇಕನು ಇಂಪಾರ್ಟೆಂಟು, ದಿಸನು ಇಂಪಾರ್ಟೆಂಟು, ಆದ್ರೆ ದೇವರ ಮಹಿಮೆ. ನೀನು ದೇವರ ಮುಖಾಮುಖಿಯಾಗಿ ನೋಡ್ಬೇಕಾದ್ರೆ ಮಹಿಮೆ ಉಳ್ಳ ದೇವರನ್ನ ನಾನಷ್ಟೇ ಪರ್ಫೆಕ್ಟ್ ಆಗಿರ್ಬೇಕಾಗುತ್ತೆ. ಅದಕ್ಕೆ ಹೇಳ್ತದೆ, ನೀತಿವಂತನಾಗಿರ್ಲಿ, ಪರಿಶುದ್ಧನಾಗಿರ್ಲಿ, ಅನ್ಯಾಯ ಮಾಡೋನು ಅನ್ಯಾಯ ಮಾಡ್ಕೊಂಡೇ ಬದುಕಲಿ. ಅಲ್ಲಯ್ಯ. ಈಗಿರ್ಬೇಕಾದ್ರೆ ದೇವ ಮಕ್ಕಳ, ದೇವರ ಮಹಿಮೆ ಎಂಥದ್ದೆಂಬುದನ್ನು ನಾವು ಗಮನಿಸ್ಕೊಳ್ಬೇಕಾದ್ರೆ ಸ್ತೋತ್ರ. ನೋಡು, ಆಮೇಲೆ ನನ್ನ ಸರ್ವ ಏನ್ ಹೇಳ್ತದೆ, ತೋರಿಸಿ ಎಂದು ಕೇಳಲಾಗಿ, ಆತನು ನನ್ನ ಸರ್ವೋತ್ತಮ ಮಹತ್ವವನ್ನು ನಿನ್ನ ಎದುರಿಗೆ ಇಡ್ತೀನಪ್ಪ. ಆ ಪ್ರಭಾವವನ್ನು ನಾನು ನಿನ್ನ ಎದುರಿಗೆ ದಾಟಿ ಹೋಗುವಂತೆ ಮಾಡುವೆನು. ಆ ಪ್ರಭಾವವನ್ನ ದಾಟಿ ಹೋಗುವಂತೆ ಮಾಡೋನು. ಯೆಹೋವನ ನಾಮದ ಮಹತ್ವ ನಿನ್ನ ಎದುರಿಗೆ ನಾನು ಯಾರು ಫಸ್ಟ್ ತೋರಿಸ್ತೀನಿ ನಿನಗೆ. ದೇವ ಮಕ್ಕಳು, ಎಷ್ಟು ಪರಿಶುದ್ಧನಾದ ದೇವ್ರು ನಮ್ಮ ದೇವರು. ಮೋಶೆ ದೇವ್ರು ನೋಡಕ್ಕೆ ಅಪೇಕ್ಷಣನಾದ ದೇವ್ರು, ನಿನ್ನ ಮಹಿಮೆ ತೋರ್ಸಪ್ಪ ನನಗೆ. ಹಲ್ಲೆಲೂಯಾ. ದೇವರು ಮೋಶೆ ಪದೆಯಲ್ಲಿ ಬೇಕಾದ್ರೆ ಅಲ್ಲಿ ಹೇಳ್ತಿದ್ರೆ, ನಿನ್ನ ಚಪ್ಪಲಿ ಕೆಲ ಬಿಟ್ಟು ಬಾ, ಈ ಜಾಗ ಪರಿಶುದ್ಧವಾದದ್ದು. ಹಲ್ಲೆಲೂಯಾ. ಹಾಗಿರ್ಬೇಕಾದ್ರೆ ದೇವ ಮಕ್ಕಳ, ದೇವರ ಪ್ರಭಾವ ನೋಡ್ಬೇಕಾದ್ರೆ, ದೇವರ ಶಕ್ತಿತವಾದದ್ದು ನೋಡ್ಬೇಕಂದ್ರೆ ನಾವು ಪರಿಶುದ್ಧರಾಗಿ ಜೀವಿಸ್ಬೇಕು ದೇವ ಮಕ್ಕಳ. ಹಾಗಿರ್ಬೇಕಾದ್ರೆ ಮೇಲೆ ಅವ್ರು ಹೇಳ್ತಿದ್ರೆ, ಆಮೇಲೆ ಯಾರ ಮೇಲೆ ನಾನು ದಯ ಇಡ್ತೀನಿ, ಯಾರ ಮೇಲೆ ನಾನು ದಯ ಇಡ್ತೀನೋ ಅವರನ್ನ ಕರುಣಿಸ್ತೀನಿ ಮಗನೇ. ಯಾರನ್ನ ಕರುಣಿಸುತ್ತೇನೋ ಅವ್ರನ್ನ ಕರುಣಿಸುವ. ಆದರೆ ಎಷ್ಟು ಪರಿಶುದ್ಧನಾದ ದೇವ್ರ ಮಕ್ಕಳು ನೋಡಿ. ಸ್ತೋತ್ರ. ನಾನ್ ದೇವ್ರು ನೋಡ್ದೆ, ದೇವ್ರ ಮುಖ ಇದ್ರು ನೋಡ್ದೆ, ನಾನು ಕಂಡೆ ಅನ್ನೋದು ಸುಳ್ಳು ಕಥೆಗಳು ದೇವ್ರ ಮಕ್ಕಳ. ಯಾಕೆಂದ್ರೆ ದೇವ್ರ ಮಕ್ಕಳ, ಯೋಹಾನನ ಪದ್ಮೋಸ್ತಿ ಪದದಲ್ಲಿ ಇರ್ಬೇಕಾದ್ರೆ ಅವನ ಆತ್ಮ ಪರಲೋಕ ಘೋಷಣೆ ಆಕಾಶಕ್ಕೆ ಏರಿ ಹೋದಾಗ ದೇವರ ಪ್ರಭಾವವನ್ನು ನೋಡಲು ಲೈಟ್, ದೇವರ ವಾಕ್ಯದಲ್ಲಿ ಬೆಂಕಿ, 7 ನಕ್ಷತ್ರಗಳು ಬೆಂಕಿ ಹತ್ತಪಡ್ಬೇಕಾದ್ರೆ ಆತನಿಗೆ ತೀರಿದ ಕ್ಷಣದಲ್ಲೇ ಮೂರ್ಛೆ ಹೋಗಿ ರಭಾರನೆ ಬೀಳ್ತಾನೆ ಮಕ್ಕಳ. ಆತನ ಪ್ರಭಾವ ಎಂಥದ್ದೆಂಬುದು ನೋಡ್ತಾಗುತ್ತೆ ಮಕ್ಕಳ. ಅಂತಹ ದೇವರನ್ನ ಆರಾಧಿಸ್ತಿದ್ದೇವೆ ಮಕ್ಕಳ. ಯಾವುದೋ ಕಾಂಜಿ ಪಿಂಜಿ ದೇವರನ್ನಲ್ಲ. ಆತನ ಪ್ರಭಾವ ಸಾಧಾರಣವಾದಲ್ಲದೆ ಮಕ್ಕಳ. ಸ್ತೋತ್ರ. ಹಾಗಿರ್ಬೇಕಾದ್ರೆ ದೇವರು ಹೇಳ್ತಾನೆ, ಮನುಷ್ಯರು ಯಾವ ಸಲನ್ನು ನೋಡಿ ಜೀವಿಸಲಾಗಲಿ ಎಂದು ಹೇಳಿ ಮತ್ತೆ ಮತ್ತು ಯೆಹೋವನಿಗೆ ಇಲ್ಲಿ ನನ್ನ ಸಮೀಪದಲ್ಲೇ ಒಂದು ಸ್ಥಳವಿದೆ, ನೀನು ಈ ಬಂಡೆಯ ಮೇಲೆ ನಿಂತಿರಬೇಕು. ನನ್ನ ಪ್ರಭಾವ ನಿನ್ನ ಎದುರಾಗಿ ದಾಟಿ ಹೋಗುವ ಕಾಲದಲ್ಲಿ ನಾನು ಈ ಬಂಡೆಯ ಸಂದಿನಲ್ಲಿ ನಿನ್ನನ್ನು ಇರಿಸಿ ನಿನ್ನ ಮುಂದೆ ದಾಟಿ ಹೋಗುವ ತನಕ ನಿನ್ನ ಮೇಲೆ ಕೈ ಮುಚ್ಚುವೆನು. ತರುವಾಯ ನಾನು ಕೈ ತೆಗೆದಾಗ ನೀನು ನನ್ನ ಹಿಂಭಾಗವನ್ನು ನೋಡುವೆ, ಹೊರತು ನನ್ನ ಮುಖವನ್ನು ನಿನಗೆ ಕಾಣಿಸಿಕೊಳ್ಳಿ. ಬರೀ ಹಿಂಭಾಗ ನೋಡೋಕ್ ಸಾಧ್ಯ ಅಷ್ಟೇ, ಮುಂಭಾಗ ನೋಡೋಕ್ ಸಾಧ್ಯವಿಲ್ಲ ಅಂತ. ಅಷ್ಟು ಪರಿಶುದ್ಧನಾದ ದೇವ್ರ ಮಕ್ಕಳ.
ಅಂಥ ಪರಿಶುದ್ಧ ದೇವರನ್ನು ನಾವು ನನ್ನೊಳಗೆ ದೇವರು ವಾಸಿಸ್ಬೇಕಾದ್ರೆ ನಾನು ಎಷ್ಟಿರಬೇಕು? ನನ್ನಲ್ಲಿ ಗಲೀಜು, ಮೋಸ, ಅನ್ಯಾಯ, ಅಗೆತನ, ಪಾಪ ಕುರಿತಾದ್ರೆ ನನ್ನೊಳಗೆ ಯೇಸು ಸ್ವಾಮಿ ವಾಸ ಅಂತಂದ್ರೆ ನನ್ನ ಮೂರ್ಖತನ ನನ್ನದೇ ಆಗಿರ್ತದೆ. ನಿಮ್ಮ ಮಕ್ಕಳ ಸ್ತೋತ್ರ, ಹಲ್ಲೆಲೂಯಾ. ಹಾಗಿರ್ಬೇಕಾದ್ರೆ ಕರ್ತನ ದೇವರಿಗೆ ಸ್ತೋತ್ರ, ಕರ್ತನ ನಮಗೆ ಸ್ತೋತ್ರ ಮಾಡ್ತಾರೆ. ಕೀರ್ತನೆ 27:4 ಓದಿ. ಸ್ತೋತ್ರ ಸ್ತೋತ್ರ. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿ ಅದನ್ನೇ ಎದುರು ನೋಡುತ್ತಿರುವೆನು. ದೇವ್ರೆ, ನನಗೆ ಕಾರ್ ಬೇಕು, ನನಗೆ ಬೈಕ್ ಬೇಕು, ನಂಗೊಂದು ಮನೆ ಬೇಕು, ಒಂದು ಸೈಟ್ ಬೇಕು ಅಂತ ಕೇಳ್ತಿದ್ದೀರಿ ಮಕ್ಕಳು. ಆದ್ರೆ ದಾವೀದನಿಗೆ ಕೇಳ್ತಾ ಇರೋದು ಏನು? ಆತನ ಪ್ರಸನ್ನತೆ. ಅಯ್ಯೋ ನಮಗೆ ಸತ್ತ, ನನಗೆ ಉಳ್ಕೊಳಕ್ಕೆ ಒಂದು ಜಾಗ, ನಿನ್ನ ಮಂದಿರದಲ್ಲಿ ನಿನ್ನ ಧ್ಯಾನಿಸಲಿಕ್ಕೆ ಒಂದು ಜಾಗ. ಏನಪ್ಪ, ಇಂಥ ಭಕ್ತನಪ್ಪ ಇವ್ರು ದಾವೀದ. ನಮಗೆ ಸ್ತೋತ್ರ, ಹಲ್ಲೆಲೂಯಾ. ಇಂಥ ಭಕ್ತನನ್ನು ದೇವರು ಆನಂದ ಖುಷಿ ಪಡ್ತಾರೆ. ನಮಗೆ ಸ್ತೋತ್ರ, ಹಲ್ಲೆಲೂಯಾ. ಈಗಿರ್ಬೇಕಾದ್ರೆ ದೇವ ಮಕ್ಕಳ ನಾವು ಅರ್ಥ ಮಾಡ್ಕೋಬೇಕು. ದಾವೀದನು ದೇವರು ನಂಬಿದನ್ನು ದೇವರು ಅವನನ್ನ ಉನ್ನತ ಮಟ್ಟಕ್ಕೆ ನಿಲ್ಲಿಸ್ಕೊಂಡು ಹೋದ ದೇವ ಮಕ್ಕಳ, ಹಲ್ಲೆಲೂಯಾ. ಆ ದಾವೀದನಾಗೆ ನಾವು ಬದುಕಬೇಕು ದೇವ ಮಕ್ಕಳ, ಹಲ್ಲೆಲೂಯಾ. ಎಲ್ಲಾ ಕಷ್ಟಗಳು ದೇವ್ರ ಮುಂದೆ ಇರ್ತದೆ. ದೇವ್ರ ನಂಗೆ ಕಷ್ಟ ಆಯ್ತು, ನಂಗೆ ಹೊಡೆದ್ರು, ನಂಗೆ ಬೈದ್ರು, ನನಗೆ ಹಿಂಸೆ ಪಡಿಸಿದ್ರು, ಅವ್ರು ನಂಗೆ ಬೈದ್ರು, ಇವ್ರಿಗೆ ಬೈದ್ರು, ಪಟಾಪಣ ಎಲ್ಲವೂ ಹೇಳ್ಕೊ ಕೂತ್ಕೊಂಡಿದ್ದ. ಅದಕ್ಕೆ ನೀವು ಇಷ್ಟ ಆಯ್ತು ದೇವ ಮಕ್ಕಳ, ಹಲ್ಲೆಲೂಯಾ. ನಿನ್ನ ಕಷ್ಟವನ್ನ ಮನುಷ್ಯನ ಮುಂದೆ ಹೇಳ್ಕೊಳ್ಕೋಬೇಡ, ನಿನ್ನ ಕಣ್ಣೀರನ್ನು ಮನುಷ್ಯನ ಮುಂದೆ ಹೇಳ್ಕೋಬೇಡ. ಅದು ನಿನ್ನನ್ನ ನೆಗಡಿ ಅವಮಾನಿಸಿ ನಿನ್ನನ್ನು ಆಚೆ ಕಳಿಸ್ತಾರೆ ಮಕ್ಕಳ. ಹೌದಾ ಅಂತ ಹೇಳ್ತಾರೆ, ನಿನಗೆ ಹಿಂಗ ಆಗ್ಬೇಕಾಗಿದೆ ಅಂತ ಹೇಳಿ ಹೋಗ್ತಾ ಇದ್ದಾರೆ ಮಕ್ಕಳ. ಅಂಬಸ್ತತ್ರ ನಿನ್ಗೆ ಹೀಗೆ ಆಗ್ಬೇಕು ಅಂತ ಕೊಚ್ಕೊಳ್ತಿದ್ದ, ಜಂಬ ಮಾಡ್ಕೊಳ್ತಿದ್ದ, ಅನ್ಭವಿಸು ಅನ್ನಿರ್ತಿರ್ಲಿ. ಹೊರಗಡೆ ಮಾತ್ರ ಸರಿ ಸಮಾಧಾನ ಪಡಿಸೋರು ಇರ್ತಿರ್ತಾರೆ, ಆದ್ರೆ ಕರ್ತನಷ್ಟು ಸಮಾಧಾನ ಪಡಿಸೋ ಈ ಪ್ರಪಂಚದಲ್ಲಿ ಯಾರು ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಅರ್ಥ ಮಾಡ್ಕೋಬೇಕು ಮಕ್ಕಳ. ಅಮ್ಮ ಸ್ತೋತ್ರ, ಅಮ್ಮ ಸ್ತೋತ್ರ. ಕೀರ್ತನೆ ಆಯ್ತು 2 ಕೊರಿಂಥ 3:18 ಓದಿ. ಅಮ್ಮ ಸ್ತೋತ್ರ. ಕೀರ್ತನೆ. ನಾವೆಲ್ಲರೂ ಮುಸುಕು ತೆರೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯ ಉಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸ ಕನಸಾರ. ಕರ್ತನ ಮಕ್ಕಳ ಕೇಳಿಸ್ಕೊಳ್ಳಿ, ನಾನು ಅಭಿಷೇಕ ಹೊಂದಿನಿ, ನಾನು ದೇವ್ರನ್ನ ಮುಖಾಮುಖಿ ನೋಡಿದ್ದೀನಿ ಅಲ್ಲ. ದರ್ಪಣದಲ್ಲಿ ಇವನು ಚಿತ್ರ ಓದಂಗೆ, ಅವನೇನೋ ಪಾಸ್ ಆದಂಗೆ ಅಷ್ಟೇ. ಹಲ್ಲೆಲೂಯಾ. ಪೌಲ ಹೇಳಿದ ಅದನ್ನೇ ಕೇಳಿಸ್ಕೊಳ್ಳಿ ವಾಕ್ಯ. ನಮ್ಮ ಸ್ತೋತ್ರ. 3:18 ನೋಡಿ ಹೇಳ್ತಿದೆ, ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಂತಿದೆ. ಆಮೇಲೆ ಮುಸುಕು ತೆಗೆದಿರುವ ಅಂದ್ರೆ ಓಪನ್, ಮುಖ ಮುಖದಂತಿದೆ. ಕರ್ತನ ಪ್ರಭಾವವು ದರ್ಪಣ ಅಂದ್ರೆ ಏನು? ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ, ಹಂಗೆ ಪಾಸ್ ಆಗ್ಬೋದು ಎಂಬಂತೆ ದೃಷ್ಟಿಸುವರಾಗಿದ್ದು ಪ್ರಭಾವದಿಂದ ಅತ್ಯಧಿಕ ಪ್ರಭಾವವಾಗಿ ಹೋಗುತ್ತಾ ಆ ಪ್ರಭಾವದ ಸ್ವರೂಪ ಉಳ್ಳವರೇ ಆಗುತ್ತೇವೆ. ಅಂದ್ರೆ ದೇವರ ಪ್ರಾರ್ಥನೆ, ಶುದ್ಧತೆ, ನಿರ್ಮಲತೆ ಬಂದಾಗ ಅದ್ರ ತಕ್ಕನಾಗಿ ನಿಂತ್ಕೊಳ್ತಾ ಹೋಗುತ್ತದೆ. ಆಗ ದೇವರು ಇನ್ನೂ ಹೆಚ್ಚಾಗಿ ಪ್ರೀತಿಸ್ತಾನೆ, ಇನ್ನೂ ಮಾತಾಡ್ಸ್ತಾನೆ. ಅನೋಕನ ಅದಕ್ಕೆ 300 ವರ್ಷದ ತನಕ ದೇವರ ಸನ್ನಿಧಿ ನಿಂತ್ಕೊಂಡು ದೇವರನ್ನ ನೀನ್ ಇರ್ಬೇಡ, ಬರಬಾ ಮಗ ಹೋಗೋಣ ಅಂತದ್ದು ಅಂತ ಸ್ನೇಹಿತರಾಗ್ಬೇಕು ದೇವ್ರ. ಅನೋಕನ ದೇವರು ಒಂದು ಗಳಿಗೆ ಬಿಟ್ಟಿಲ್ಲ ಅಂತ ಅನ್ಸುತ್ತೆ. ಅನ್ಸುತ್ತ 300 ವರ್ಷಗಳ ತನಕ ಅನೋಕನು ದೇವರ ಸನ್ನಿಧಿಯಲ್ಲಿ ಅನ್ಯೂನ್ಯತೆಯಿಂದ ಪಡೆದುಕೊಳ್ಳೋದಕ್ಕೆ ನೀನ್ ಇಲ್ಲಿದ್ರೆ ಸರಿಯಾಗಲ್ಲ, ನನ್ನ ರಾಜ್ಯಕ್ಕೆ ಬಂದ್ಬಿಡು ನೀನು ಎಂಬುದಾಗಿ ದೇವ್ರು ಕರ್ಕೊಂಡು ಹೋದ ದೇವ್ರ ಮಕ್ಕಳ. ಸ್ತೋತ್ರ, ಹಲ್ಲೆಲೂಯಾ. ಹಾಗಿರ್ಬೇಕಾದ ಎಂತ ಪ್ರೀತಿ, ಎಂತ ಪ್ರೀತಿ. ಯಾವ್ದು ವಿಷಯದ ದೇವರೇ ಸಣ್ಣ ಮಕ್ಕಳು ದೇವರೇ ನಾನು ಹಿಂಗೆ ಮಾಡಿದ್ಯಾ, ಹಂಗಾಯ್ತು ಹಿಂಗಾಯ್ತು. ಸ್ನೇಹಿತರು ಹೇಳ್ಕೊಳ್ತಾರಲ್ಲ ನಿಮ್ಮ ಕಷ್ಟಗಳನ್ನ, ನಿಮ್ಮ ಗೆಳತಿಯತ್ರ ಹೇಳ್ಕೊಡ್ತಿರಲ್ಲ ಆ ಕಷ್ಟಗಳನ್ನ ನಿಮ್ಮ ಪರಲೋಕ ದೇವ್ರ ಮುಂದೆ ಹೇಳ್ಕೊಳ್ಳಿ. ಹಾಗಾದ್ರೂ ದೇವ್ರು ನಿಮ್ಮ ಕಡೆ ತಿರ್ಕೊಡು, ಅಯ್ಯೋ ಮಗನೇ ನೀನ್ ಹಿಂಗಿರ್ಬೇಡ, ನೀನ್ ಈ ತಿರುವಂತ ಕಲಿಸ್ಕೊಡ್ತಾನೆ. ಅಮ್ಮ ಸ್ತೋತ್ರ. ನೀತಿ ಪಾಠಗಳನ್ನ ಕಲಿಸುತ್ತಾನೆ. ಅಮ್ಮ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಮಕ್ಕಳ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಲಾಸ್ಟ್ ಪಾಯಿಂಟ್. ಅಮ್ಮ ಸ್ತೋತ್ರ. ಅತಿಶಯಗಳ ಹಳ್ಳ. ಅತಿಶಯ ಅಂದ್ರೆ ಏನು? ಯಾರಿಗೆ ಗೊತ್ತಾ? ಅತಿಶಯ ಹಳ್ಳ. ಸ್ತೋತ್ರ. ನೋಡೋಣ ಏನ್ ಹೇಳ್ತದೆ ಅಂತ.
ದೇವರು ಏನೇನು ಮಾಡಿದ್ದಾನೆ ಈ ವಾಕ್ಯದಲ್ಲಿ ಅದನ್ನ ಮಾತಾಡ್ತಾನೆ. ಬರ್ಕೊಂಡ್ರ? ಅವನು ಜಿಗಣಂತ ನನ್ನ ಮಗ, ಅವನು ಬುದ್ಧಿವಂತವನು. ಬಿಡಿ ಕೇಳಿಸ್ಕೊಳ್ಳಿ, ಮಿಸ್ ಮುಗಿಸ್ತೀನಿ. ಲಾಸ್ಟ್ ಕೀರ್ತನೆ 107:24 ಓದಿ. ಯೆಹೋವನ ಮಹತ್ ಕಾರ್ಯಗಳನ್ನು ಅಗಾಧ ಜಲದಲ್ಲಿ ಆತನ ಅದ್ಭುತಗಳನ್ನು ನೋಡುತ್ತಾರೆ. ಹಾಲೆಲೂಯಾ ಮಕ್ಕಳ, ದೇವರ ಮಹತ್ ಕಾರ್ಯಗಳನ್ನ ಏನ್ ಮಾಡ್ತಾರೆ ಅಂತ ಹೇಳಿದ ವಾಕ್ಯ ಅದರಲ್ಲಿ 24 ಹೇಳುವಂತ ವಿಷಯ ನೋಡಿ ಕೇಳಿಸ್ಕೊಳ್ಳಿ ಮಿಸ್ ಸ್ತೋತ್ರ. ಯೆಹೋವನ ಮಹತ್ ಕಾರ್ಯಗಳನ್ನು ಅಗಾಧ ಜಲದಲ್ಲಿ ಆಮೇಲೆ ಇಸ್ರಾಯೇಲರು ದೇವರ ಅದ್ಭುತಗಳನ್ನು ನೋಡಿದ್ರು. ಮನ್ನವನ್ನು ಪರಲೋಕದ ಮನ್ನವನ್ನು ಸುರಿಸಿದನು. ದೇವರೇ ನಮಗೆ ಊಟ ಬೇಕು, ಮನ್ನ ಸುರಿಸಿದನು. ದೇವರು ನಂಗೆ ಮಾಂಸ ಬೇಕು, ಅವರ ಬಿಡಾರಕ್ಕೆ ಪಾರೆ ಅಕ್ಕಿಗಳನ್ನು ತಂದಿಟ್ಟು ನಮ್ಮ ಸ್ತೋತ್ರ ತಿಂದು ಅಮಲೇದವರಾಗ್ಬಿಡ್ತು ದೇವ್ರ ಮಕ್ಕಳ. ಎಂತ ಅತಿಶಯದ ಹಳ್ಳ ದೇವ್ರ ಮಕ್ಕಳ ಇದು. ಹಲ್ಲೆಲೂಯಾ. ನಿಮಗೆ ಕೊರತೆ ಇದ್ದಾಗ, ಅಪ್ಪ ನನ್ನ ಮನೆ ಅಕ್ಕಿ ಖಾಲಿ ಆಗಿದೆ, ನನ್ನ ಮನೆ ದವಸಗಳು ಖಾಲಿ ಆಗಿದೆ, ಕೊರತೆ ಬರಬೇಡಿ ನಾನಿದ್ದೀನಿ ಅಂತ ಹೇಳ್ತೇವೆ. ಎಚ್ಚರಿಸಿ ತುಂಬಿಸುವುದು ಶಕ್ತನಾಗಿರೋ ದೇವ್ರ ಮಕ್ಕಳ ಸ್ತೋತ್ರ. ನಿಮ್ಮನ್ನ ಕರ್ದಾತನಿಗೆ ನಿಮ್ಮ ತಿಂಗಳ ಏನೇನು ಕೊಡ್ಬೇಕು ಅದೆಲ್ಲ ರೆಡಿ ಮಾಡಿರ್ತಾನೆ. ಒಬ್ಬ ಯಜಮಾನ ಮನೆಗೆ ಏನೇನ್ ಬೇಕು ಅಗತ್ಯವಾದ ರೇಷನ್ ತಂದಿರ್ತಾನೆ ಗೊತ್ತಾ? ಕೇಳಿಸ್ಕೊಂತಿದ್ರ ರಮೇಶ್ ಸೋದ್ರ? ಅದೇ ರೀತಿ ದೇವರು ಆ ತಿಂಗಳ ದವಸ ಏನೇನು ರೇಷನ್ ಬೇಕು ನಿಮಗೆ ಅದೆಲ್ಲವನ್ನು ಪೂರೈಸಕ್ಕೆ ಶಕ್ತನಾಗಿರ್ತಾನೆ. ನನ್ನ ಮಕ್ಕಳು ನನ್ನ ನಂಬಿ ಬಂದಿದ್ದಾರೆ, ಅವರು ಉಪವಾಸದಿರಬಾರದು, ಕಣ್ಣೀರಲ್ಲಿ ಇರಬಾರ್ದು, ದುಃಖದಲ್ಲಿ ಇರಬಾರ್ದು ಎಂಬುದಾಗಿ ಅವತ್ತಿಂದ ಕೂಡಿಸ್ಕೊಳ್ತಾನೆ. ಇಸ್ರಾಯೇಲಲ್ಲಿ ಹಾಗೆ ಮಾಡಿದ್ದು ದೇವರು ಒಂದು ದಿನ ಉಪವಾಸ ಇರುವಂತೆ ಮನ್ನಗಳನ್ನು ಸುರಿಸಿದ ಲಾವಕ್ಕಿಯನ್ನ ಆಕಾಶದಿಂದ ಅವರು ಎಣ್ಕೊಂಡು ಮಾಂಸಗಳು ಬುಟ್ಟಿಗಳಲ್ಲಿ ತುಂಬಿಕೊಂಡು ದೇವರು ಎಂತ ಕಾರ್ಯಗಳನ್ನ ಮಾಡೋದನ್ನು ನೆನೆಸ್ಕೊಳ್ಳಿದೆ ಮಕ್ಕಳ ಸ್ತೋತ್ರ. ಹಾಗಿರ್ಬೇಕಾದ್ರೆ ಮಕ್ಕಳಿಗೆ ಹೇಳ್ತಾರೆ ಸ್ತೋತ್ರ. ಆತನು ಅಪ್ಪಣೆ ಕೊಡಲು ಬಿರುಗಾಳಿ ಉಂಟಾಗಿ ಸ್ತೋತ್ರ, ಅದರಲ್ಲಿ ತೆರೆಗಳು ಎಬ್ಬಿಸಿತು. ಅವರು ಆಕಾಶಕ್ಕೆ ಏರುತ್ತಲೋ ಎಂಬುದು ಅಗಾಧಕ್ಕೆ ಇಳಿತಲೋ ಎಂಬಂತೆ ಕಂಗಿಟ್ಟು ಕರಗಿ ಓದು ಎಂಬುದಾಗಿ ಹೇಳ್ತದೆ ಮಕ್ಕಳು. ದೇವರ ಕಾರ್ಯಗಳು ಬಹಳ ಇದೆ ಮಕ್ಕಳ ಸ್ತೋತ್ರ. ನಾವು ಕ್ರಿಸ್ತಿಯ ಜೀವಿತದಲ್ಲಿ ಭಯ ಗಾಳಿ ಬೀಸ್ತು ಅಂತಂದ್ರೆ ಎದುರಕ್ಕೆ ಹೋಗ್ಬಾರ್ದು. ಕ್ರಿಸ್ತಿಯ ಜೀವಿತ ಸುಂಟರುಗಳಿಗೆ ಬೀಸ್ತು ನೀವು ಹೊಡ್ಕೊಂಡು ಹೋಗುತ್ತೆ ಅಂತಂದ್ರೆ ಎದುರಕ್ಕೆ ಹೋಗ್ಬೇಡಿ. ದೇವ್ರ ಮಕ್ಕಳ ಯೇಸು ಸ್ವಾಮಿ ನಾವೆಲ್ಲಿ ಮಲಗಿರ್ಬೇಕಾದ್ರೆ ಶಿಷ್ಯಂದ್ರು ನಂಬಿಕೆಯ ವಿಶ್ವಾಸಿಗಳಾಗಿ ಅಯ್ಯೋ ಗುರುವೇ ನಾವು ಸಾಯ್ತಾ ಇದ್ದೇವೆ ಅಂತ ಹೇಳ್ಬೇಕಾದ್ರೆ ಮಕ್ಕಳ, ನಿಮ್ಮ ಒಳಗೆ ಕೂತರು ಆಗ ಅತಿಶಯ ದೇವರಾಗಿದ್ದಾನೆ. ನಿಮ್ಮನ್ನ ಬಿಡಿಸುವ ಶಕ್ತನಾದ ದೇವರು ನಿಮ್ಮ ಸಂಗಡ ಇರ್ತಾನೆ. ನೀನು ಕೂಗಿದ ಕೂಡಲೇ ನಾನಿದ್ದೇನೆ ಎಂಬುದಾಗಿ ಹೇಳುವಂತ ದೇವರಾಗಿದ್ದಾನೆ. ಆಗ ಗಾಳಿ ನಿಲ್ಲು ಎಂದಾಗ ಗಾಳಿ ಅಪ್ಪಣೆಯನ್ನ ಕೇಳ್ಕೊಂಡು ನಿಂತೋಯ್ತದೆ ಮಕ್ಕಳ ಸ್ತೋತ್ರ. ಹೀಗಿರ್ಬೇಕಾದ್ರೆ ದೇವ್ರ ಮಕ್ಕಳ ಹಲ್ಲೆಲೂಯಾ. ನಾವು ಅರ್ಥ ಮಾಡ್ಕೊಳ್ಳಿದ್ದೇವೆ ಮಕ್ಕಳ ಸ್ತೋತ್ರ. ನಮ್ಮ ದೇವರು ಸತ್ಯವಂತನು. ಯೆಶಾಯ 8:18 ನಾನು ನನಗೆ ಯೆಹೋವನು ದಯಪಾಲಿಸಿರುವ ಮಕ್ಕಳು ಚಿಯೋನ್ ಪರ್ವತದಲ್ಲಿ ವಾಸವಾಗಿರುವ ಸೇನಾಧೀಶ್ವರನಾದ ಯೆಹೋವನಿಂದುಂಟಾದ ಗುರುತುಗಳಾಗಿಯೂ ಅದ್ಭುತಗಳಾಗಿಯೂ ಇಸ್ರಾಯೇಲರ ಮಧ್ಯದಲ್ಲಿದ್ದೇವೆ. ಹಲ್ಲೆಲೂಯಾ. ದೇವ ಮಕ್ಕಳು ನಿಮ್ಮನ್ನ ಕರೆದಾತನು ಹೆಂಗೆ ಅಂದ್ರೆ ಸ್ತೋತ್ರ 18 ಸ್ತೋತ್ರ ನೋಡಿ ವಾಕ್ಯ ಕೇಳಿಸ್ತದೆ ಸ್ತೋತ್ರ. ಆಹಾ, ನಾನು ನನಗೆ ಯೆಹೋವನ ದಯಪಾಲಿಸಿರುವ ಮಕ್ಕಳು ಯಾರು? ಚಿಯೋನ್ನ ಮಕ್ಕಳು ಸ್ತೋತ್ರ. ದೇವ್ರ ಮಕ್ಕಳ ದೇವ್ರ ವಾಕ್ಯ ಹೇಳ್ತಾರೆ, ಯೆಹೋವನಲ್ಲಿ ಬರೆಸಿಡುವರು ಚಿಯೋನ್ ಹೊರತಾಗಿರ್ತಾರೆ ಎಂದಿಗೂ ಕಾದಲದಿಲ್ಲ, ಬಿದ್ದು ಹೋಗಲ್ಲ, ಜಾರಿ ಹೋಗಲ್ಲ. ಹಲ್ಲೆಲೂಯಾ. ನೀನು ಹೋಗು ಅಂದ್ರೆ
ನೋ ಡೋಂಟ್ ಕೇರ್ ಎಂಬುದಾಗಿ ಹೇಳುವ ಈ ಶ್ರೇಷ್ಠರಾಗಿರ್ತಾರೆ. ಅದಕ್ಕೆ ಹೇಳ್ತದೆ ಸ್ತೋತ್ರ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತದೆ ಸ್ತೋತ್ರ. ನನ್ನ ಮಕ್ಕಳು ಚೀಯೋನ್ ಪರ್ವತದಲ್ಲಿ ವಾಸವಾಗಿರುವ ಸೇನಾಧೀಶ್ವರ ಯೆಹೋವನಿಂದ ಉಂಟಾಗುವ ಗುರುತುಗಳಾಗಿಯೂ. ಹಲ್ಲೆಲೂಯಾ. ನಮ್ಮನ್ನು ಅಭಿಷೇಕಿಸಿ ದೇವರು ನಿಲ್ಲಿಸಿರೋದು ಗುರುತುಗಳು. ಬಿದ್ದು ಹೋಗದಂತೆ, ವೈರ್ಯ ಹಳೆ ತಲೆಗಳಿಗೆ ಆ ಸೈತನ ಬಲೆಗೆ ಬಿದ್ದು ಹೋಗದಂತೆ ಸ್ಥಿರವಾಗಿ ನಿಲ್ಲಲಿಕ್ಕೆ ನಮ್ಮನ್ನು ಆದುಕೊಂಡಿದ್ದಾನೆ ಸ್ತೋತ್ರ. ಹಲ್ಲೆಲೂಯಾ. ಹಾಗಿರ್ಬೇಕಾದ್ರೆ ಹೇಳ್ತಾರೆ, ಕೇಳಿಸ್ಕೊಳ್ಳುವ ವಾಕ್ಯ ನಮ್ಮ ಸ್ತೋತ್ರ. ಸೇನಾಧೀಶ್ವರ ಯೆಹೋವನಿಂದ ಉಂಟಾದ ಗುರುತುಗಳಾಗಿಯೂ ಅದ್ಭುತವಾಗಿಯೂ ಇಸ್ರಾಯೇಲರ ಮಧ್ಯದಲ್ಲಿ ಇದ್ದಾವೆ ಎಂಬ ಸ್ತೋತ್ರ. ಯಾರ ಮಧ್ಯದಲ್ಲಿ? ಇಸ್ರಾಯೇಲ ಮಧ್ಯದಲ್ಲಿ ಎಂಬ ಸ್ತೋತ್ರ. ಹಲ್ಲೆಲೂಯಾ. ವಾಕ್ಯ ಕೊಡ ಸ್ತೋತ್ರ. ಯೋನ 2:3 ಸ್ತೋತ್ರ. ಯೋನ 2:3. ನನ್ನನ್ನು ಸಮುದ್ರದ ಉದರದಲ್ಲಿ ಅಗಾಧ ಸ್ಥಳದಲ್ಲಿ ಎಸೆದು ಬಿಟ್ಟಿಯಲ್ಲ. ಪ್ರವಾಹ ನನ್ನನ್ನು ಸುತ್ತಿಕೊಂಡಿತ್ತು. ಲೆಕ್ಕವಿಲ್ಲದ ನಿನ್ನ ಅಲೆಗಳು ತೆರೆಗಳು ನನ್ನ ಮೇಲ್ಗಡೆ ಹಾದು ಹೋಗುತ್ತಿದ್ದವು. ದೇವಮಕ್ಕಳ, ಇದು ಯೇಸು ಕ್ರಿಸ್ತನ ಸೂಚನೆ ಆಗಿದೆ, ಕೇಳಿಸ್ಕೊಳ್ಳಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನು ಬಾಧಿಸುವಾಗ ಈ ಲೋಕದಲ್ಲಿ ಸೈತಾನ ನಾನಾ ಬಾಂಧೆಗಳನ್ನು ಶೋಧನೆ ಕೊಟ್ಟಾಗ ದೇವರ ಸ್ಥಿತಿಯು ಹಾಗೇಗಿತ್ತು. ಹಲ್ಲೆಲೂಯಾ. ಯೋನ ಸ್ತೋತ್ರ 3 ದಿನಗಳಲ್ಲಿ ದೇವರು ಮೀನು ಹೊಟ್ಟೆ ಒಳಗೆ ಇರುವಂತೆ ಮಾಡಿದನು. ಹಲ್ಲೆಲೂಯಾ. ಆದ್ರ ಸೆಲೆಗಳು ಅವನು ಸುತ್ತಿಕೊಂಡವು. ಆವಾಗ ಅವನು ಆ ಮೀನೊಳಗಡೆ ಪ್ರಾರ್ಥಿಸ್ತಾನೆ. ಹಲ್ಲೆಲೂಯಾ. ಆ ಪ್ರಾರ್ಥನೆ ಮಾಡುವಾಗ ಹೊರಗಡೆ ಬರುವುದೇ ಮಾನಸಾಂತರ ದೇವ ಮಕ್ಕಳ. ಹಲ್ಲೆಲೂಯಾ. ಅವನನ್ನು ಹೋಗಲ್ಲ ಅನ್ನುವ ದೇವರು ಹೋಗುವಂತೆ ಮಾಡುವಂಥದ್ದು ಮಾನಸಾಂತರ. ಹಲ್ಲೆಲೂಯಾ. ಇದು ಕ್ರಿಸ್ತಿಯ ಜೀವಿತ. ಇದು ಕ್ರಿಸ್ತನಿಂದಲೇ ಸಾಧ್ಯ. 3 ದಿನ ಮೀನಿನ ಹೊಟ್ಟೆ ಒಳಗಿರ್ಬೇಕಾದ್ರೆ, ಆ ಸೆಲೆಗಳು ನುಂಗಲಿಕ್ಕೆ ಹಿಡಿಯಬೇಕಾದ್ರೆ ದೇವರು ಅಪ್ಪಣೆ ಕೊಟ್ಟಾಗ ನುಂಗಿತು. ಆದ್ರೆ ಅದು ಏನು ಮಾಡಕ್ಕೆ ಬಿಟ್ಟಿಲ್ಲ ದೇವರ ಮಕ್ಕಳ. ಹಾಗಿರ್ಬೇಕಾದ್ರೆ ತಪ್ಪು ಒಪ್ಪಿಕೊಂಡು ಆ ಮೀನೊಳಗೆ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರ ಅಪ್ಪಣೆ ಕೊಟ್ಟನು ಮೀನಿಗೆ ಹೋಗಿ ಮೀನೊಳಗೆ ಕಕ್ಕು ಎಂಬುದಾಗಿ ಸ್ತೋತ್ರ. ಹಲ್ಲೆಲೂಯಾ. ಹಾದೆ ವಾಸ ಮಾನಸಾಂತರ. ಲೂಕನ ಸುವಾರ್ತೆ 5:4. ಮಾತಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ದೇವ ಮಕ್ಕಳ, ಇದು ನಾಲ್ಕರಲ್ಲಿ ಹೇಳುವಂತ ವಿಷಯ, ಆಳವಾದ ಕಡೆ ಬಲೆ ಬೀಸಿ ತುದಿಲಿಟ್ಕೊಂಡ್ರೆ ಏನಪ್ಪ ಸಿಗುತ್ತೆ ನಿನಗೆ? ಹಲ್ಲೆಲೂಯಾ. ನೀನು ಆಳ ಹುಡುಕೋ ದೇವ್ರನ್ನ. ಹಾಗ ತಿಳ್ಕೊಂಡು ಸಾಧ್ಯ? ನಾನು ತಿಳ್ಕೊಂಡಿದ್ದೀನಿ, ತುದಿ ಹಿಡ್ಕೊಂಡ್ಬಿಟ್ಟು ನಾನು ತಿಳ್ಕೊಂಡೆ ಏನ್ ತಿಳ್ಕೊಂಡು ಸಾಧ್ಯ? ಹಲ್ಲೆಲೂಯಾ. ಕ್ರಿಸ್ತನ ಪ್ರೀತಿ, ಅದರ ಉದ್ದ, ಅದರ ಅಳತೆ ತಿಳ್ಕೊಂಡು ನಡೀರಿ ಎಂಬುದಾಗಿ ಹೇಳ್ತಾರೆ ದೇವ್ರ ಮಕ್ಕಳ. ನಾನು ತಿಳ್ಕೊಳ್ಳದೆ ಇದ್ದು ನಾನೆಲ್ಲ ತಿಳ್ಕೊಂಡಿನಿ ಅಂದ್ಕೊಂಡ್ರೆ ನಮ್ಗೆ ಒಂದು ಮೀನು ಸಿಗಲ್ಲ. ನಾವು ಎಲ್ಲ ಕಂದ್ರೆ ಶೂನ್ಯವಾಗಿ ಹೋಗುತ್ತದೆ ನಮ್ಮ ಜೀವಿತದ ಮಕ್ಕಳು. 2020ರಲ್ಲಿ ಆಳವಾದ ಕಡೆ ಬಲೆ ಬೀಸಬೇಕಾಗಿದೆ. ಆಗ ಅವರ ದೋಣಿ ಮುಳುಗುವಷ್ಟು ಆಶೀರ್ವಾದ ನಿಂತ್ಕೊಳ್ತದೆ. ಅವ್ರು ಮುಳುಗುವಷ್ಟು ಆತ್ಮಗಳು ತುಂಬಿಕೊಂಡು ಸಭೆಯಲ್ಲಿ ಮಕ್ಕಳ ಸ್ತೋತ್ರ. ಹಾಗಿರ್ಬೇಕಾದ್ರೆ ಮಕ್ಕಳ, ಅವರು ದೇವರ ಹೇಳಿದ ಮಾತಿನ ಮೇರೆಗೆ ಬಲೆ ಬೀಸಿದ್ದಾರೆ. ಮನುಷ್ಯರು ಹೇಳಿದ ಬಲೆ ಬೀಸಿದ್ದಿಲ್ಲ, ದೇವರು ಹೇಳಿದ ಮಾತಿನ ಮೇರೆಗೆ ಬಲೆ ಬೀಸಿದಾಗ ಅಲ್ಲಿ ಅತಿಶಯದ ಆಳವನ್ನು ತಿಳ್ಕೊಂಡ್ರು ಮಕ್ಕಳ. ಅದನ್ನ ಆಶೀರ್ವಾದ ಅವ್ರ ಮೇಲೆ ನಿಂತ್ಕೊಳ್ತು. ಹಲ್ಲೆಲೂಯಾ. ಒಮ್ಮೆ ಸ್ತೋತ್ರ. ಎಚ್ಕೆಲ ಬರ ಪತ್ರಿಕೆ 47:5 ಲಾಸ್ಟ್ ಪಾಯಿಂಟ್, ಲಾಸ್ಟ್ ಗೇಮ್. 47:5. ಎಚ್ಕೆಲ 47:5 ದೊಡ್ಡ ಓದಿಕೊಳ್ಳಿ. ಇದು 47 ತಿಳ್ಕೊಂಡ್ರ? ಹೋದ್ರಪ್ಪ. ಅದು ಅವನು ಮತ್ತೆ 1000 ಮೊಳ ಅಳೆದನು. ಅದು ನನ್ನಿಂದ ದಾಟಲಾಗದ ತೊರೆಯಾಗಿತ್ತು. ನೀರು ಏರಿ ಈಜಾಡುವಷ್ಟು ಪ್ರವಾಹವಾಗಿತ್ತು. ದಾಟಲಾಗದ ತೊರೆಯಾಗಿತ್ತು.
ಆಗ ಅವನು ನನಗೆ, ನರಪುತ್ರನೇ, ಇದನ್ನು ನೋಡಿದ್ದೀಯಾ ಎಂದು ಹೇಳಿ ನನ್ನನ್ನು ತೊರೆಯ ದಡಕ್ಕೆ ಹತ್ತಿಸಿ ಹಿಂದಿರುಗಿಸಿದನು. ಇದನ್ ಮಕ್ಕಳ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇರಲಿಲ್ಲ. ಮಕ್ಕಳ ಕೇಳಿಸ್ಕೊಳ್ಳಿ, ಸ್ತೋತ್ರ. ಮತ್ತೆ ಹೇಳಿದ್ರೆ 1000 ಮೊಳ ಅಳೆದನು, ಅದು ನನ್ನಿಂದ ದಾಟಲು ತೊರೆಯಾಗಿತ್ತು, ಅಂದ್ರೆ ಕಷ್ಟವಾಗಿತ್ತು. ನೀರು ಏರಿ ಈಜಾಡುವಷ್ಟು ಪ್ರವಾಹವಾಗಿತ್ತು, ನೀರನ್ನು ಈಜಾಡಲಿಕ್ಕೆ ಪ್ರವಾಹವಾಗಿತ್ತು, ದಾಟಲಾಗದೆ ತೊರೆಯಾಗಿತ್ತು, ಅಂದ್ರೆ ಅಡ್ಡವಾಗಿತ್ತು. ದೇವ ಮಕ್ಕಳ ಸ್ತೋತ್ರ. ಆ ಪ್ರವಾಹ ದಾಟ ಇದಾಯ್ತು ಸ್ತೋತ್ರ. ಹಾಗೆ ಹೇಳ್ತೇನೆ, ಯೇಸು ಹೇಳ್ತೇನೆ, ಯೆಹೋವನ ನರಪುತ್ರನೇ, ಇದನ್ನು ನೋಡಿದ್ಯಾ ಎಂದು ಹೇಳಿದನು. ನಾನು ತೊರೆಯ ದಡಕ್ಕೆ ಹತ್ತಿಸಿ ತಿರುಗಿಸಿದಂತೆ ಅದನ್ನು ತಪ್ಪಿಸಿದಂತೆ ಮಕ್ಕಳ ಸ್ತೋತ್ರ. ಅಡ್ಡಿ ಇರುವಂತಹ ಕಾರ್ಯಗಳು ಈ ವರ್ಷಗಳಲ್ಲಿ ನೀಗಿ ಹೋಗಲಿಕ್ಕೆ ಎಲ್ಲ ಅಂಧಕಾರದ ಕಾರ್ಯಗಳನ್ನ ದೇವರು ಛಿದ್ರ ಮಾಡಲಿಕ್ಕೆ ರೆಡಿ ಇರ್ತಾರೆ. ನಾವು ಇವತ್ತಿನ ವಿಷಯ ತಿಳ್ಕೊಂಡಿದ್ದೇವೆ ಮಕ್ಕಳ. ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳೋಣ, 10 ನಿಮಿಷ ಪ್ರಾರ್ಥಿಸಿ ದೇವರ ಅಂತ್ಯದ ಪ್ರಾರ್ಥನೆ ಮುಗಿಸೋದಕ್ಕೆ ಸ್ತೋತ್ರ. ಕಣ್ಣು ಮುಚ್ಚಿರಿ ಅಂತ ಸ್ತೋತ್ರ. ನೀವು ದೇವರ ಹತ್ರ ಕೇಳ್ಕೊಳ್ಳಿ ಸ್ತೋತ್ರ. ನೀವು ದೇವರ